ಕಾದು ಕಾಣಬೇಕು ಅಂತ ಕವಿ ಹೇಳ್ತಾನೆ. ಅದು ಮಾತ್ರವಲ್ಲದೆ ಅವಳಿಗೆ ಒಳ್ಳೆಯ ಶಕುನ ಆಗುತ್ತೆ, ಆ ಸಂದರ್ಭಕ್ಕೆ ಸರಿಯಾಗಿ ನೀನು ಅವಳನ್ನು ಕಾಣಿಸಿಕೊಂಡು ವಿವರಿಸಬೇಕು ಅಂತ. ಭಾರತೀಯರ ಪರಂಪರೆಯಲ್ಲಿ ಶುಭ ಶಕುನಗಳಿಗೆ ವಿಶೇಷವಾದಂಥ ಮಹತ್ವ ಇದೆ. ಎಲ್ಲ ದೇಶಗಳವರಲ್ಲಿ ಇದೆ. ವಿಶೇಷತಃ ಗ್ರೀಕ್ ದೇಶದ ಸಂಸ್ಕೃತಿಯನ್ನು ನೋಡಿದಾಗ, ಗ್ರೀಸ್ ದೇಶದ ಮತ್ತು ಗ್ರೀಕ್ ಭಾಷೆಯಲ್ಲಿ ಹೋಮರ್ನ ಕಾವ್ಯಗಳಲ್ಲಿ ಮತ್ತೆ ಮತ್ತೆ ಬಲಗಡೆಯಿಂದ ಸ್ಯೂಸ್ ದೇವನ ಸಂಕೇತವಾಗಿ ಆ ಹದ್ದು ಗರುಡ ಹಾರಿ ಬಂದದ್ದು ಅದು ಇಷ್ಟು ಶುಭ ಶಕುನವಾಯಿತು ಅನ್ನುವಂಥದ್ದು ಮತ್ತೆ ಮತ್ತೆ ಕಾಣಿಸುತ್ತೆ. ಅಥವಾ ಯಾವುದೋ ಒಂದು ಹಾವು ಸುತ್ತುಕೊಂಡು ಕಾಣಿಸುವುದು. ಗ್ರೀಕ್ ವೀರರೆಲ್ಲರೂ ಕೂಡ ಔಲಿಸ್ ಅಂತ ಒಂದು ಜಾಗದಲ್ಲಿ ಫಸ್ಟು ಟ್ರಾಯ್ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ ಸೇರಿಕೊಳ್ತಾರೆ. ಹಾಗೆ ಸೇರಿಕೊಂಡಾಗ ಅವರು ಅಲ್ಲಿರುವಂತಹ ದೇವತೆಯನ್ನು ಆರಾಧನೆ ಮಾಡಿದ ಮೇಲೆ ಬಲಿಪೀಠದ ಹಿಂದಿನಿಂದ ಒಂದು ಹಾವು ಬರುತ್ತೆ. ಅಲ್ಲಿ ಒಂದು ಓಕ್ ಮರ, ಅದು ಮತ್ತೆ ಜ್ಯೂಸನಿಗೆ ಪರಮ ಪ್ರಿಯಕಾರಿಯಾದಂಥ ಮರ. ಆ ಓಕ್ ಮರಕ್ಕೆ ಹಾವು ಬಂದು ಸುತ್ತುಕೊಂಡು ಅಲ್ಲಿ ಮೇಲಿರುವಂಥ ಒಂದು ಗೂಡಿನಲ್ಲಿದ್ದ 9 ಪಕ್ಷಿಗಳನ್ನು ನುಂಗುತ್ತೆ. ನುಂಗಿ ಅದು ಆ ಗೂಡು ಎಲ್ಲ ಕೂಡ ಕಲ್ಲಾಗಿಬಿಡುತ್ತವೆ. ಅದು ಏನು ಅಂತ ಸೂಚನೆ ಕೇಳಿದ್ರೆ, ನಿಮಗೆ 9 ವರ್ಷದವರೆಗೂ ಟ್ರಾಯ್ ತನ್ನನ್ನು ಬಿಟ್ಟುಕೊಡೋದಿಲ್ಲ, 10ನೇ ವರ್ಷ ಮಾತ್ರ ನಿಮಗೆ ಯುದ್ಧಕ್ಕೆ ಅವಕಾಶವಾಗುತ್ತೆ, ಗೆಲ್ಲೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಅಂತ. ಇನ್ನು ಯಾತಕ್ಕೆ ಅಂತ ಅವರು ವಾಪಸ್ ಹೋಗ್ತಾರೆ. ಹೀಗೆಲ್ಲ ಬರುತ್ತೆ ಕಥೆಗಳು. ಅಂದರೆ ಈ ಶಕುನ ಅನ್ನುವಂಥದ್ದು ಭವಿಷ್ಯತ್ತಿನ ಬಗ್ಗೆ ಪ್ರೀತಿ ಇರುವ ಎಲ್ಲರಿಗೂ ಇರುವಂಥದ್ದು. ಆದರೆ ವಾಸ್ತವ ಒಳಿತು ಕೆಡಕಾಗಿರಬಹುದು, ಕಲೆ ಸರ್ವದಾ ಒಳಿತು. ಇದು ನಾವು ಗಮನಿಸಬೇಕಾದ ಒಂದು ಸ್ವಾರಸ್ಯ. ಈಚೆಗೆ ನಮ್ಮ ಎಚ್ ಎನ್ ಸುರೇಶ್ ಅವರು ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿರುವವರು ಒಂದಷ್ಟು ಚಿತ್ರಗಳನ್ನು ನವಗ್ರಹಗಳ ಬಗ್ಗೆ ಮಾಡಿದ್ದಾರೆ ಮತ್ತು ಅವುಗಳ ಪ್ರದರ್ಶನ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಅದೇ ಹೇಳಿದೆ, ತುಂಬ ಚೆನ್ನಾಗಿ ಎಲ್ಲ ಗ್ರಹಗಳಿಗೂ ದೊಡ್ಡ ದೃಷ್ಟಿ ಅಂತ ಕಣ್ಣುಗಳನ್ನು ಚೆನ್ನಾಗಿ ಬಿಡಿಸಿದ್ದಾರೆ ಸಾಂಕೇತಿಕವಾಗಿ. ಆ ಕಣ್ಣು ಏನನ್ನು ತೋರಿಸುತ್ತೆ? ಗ್ರಹಗಳ ದೃಷ್ಟಿ. ನಮಗೆ ಗೊತ್ತಿದೆ ಎಲ್ಲ ಗ್ರಹಗಳಿಗೂ ಸಮಸಪ್ತಕ ದೃಷ್ಟಿ ಇರುತ್ತೆ. ಮತ್ತು ಕೆಲವಕ್ಕೆ 3ನೇ ಮನೆ ದೃಷ್ಟಿ, ಕೆಲವಕ್ಕೆ 7ನೇ ಮನೆ ದೃಷ್ಟಿ, ಕೆಲವಕ್ಕೆ 6ನೇ ಮನೆ ದೃಷ್ಟಿ, ಕೆಲವಕ್ಕೆ 9ನೇ ಮನೆ ದೃಷ್ಟಿ, ಹೀಗೆಲ್ಲ ಉಂಟು. ಕೆಲವಕ್ಕೆ ವಕ್ರದೃಷ್ಟಿ ಅಂತೆಲ್ಲ. ಇದು ವ್ಯವಹಾರದಲ್ಲಿ. ಆದರೆ ಕಲೆಯಲ್ಲಿ ಮಾತ್ರ ಎಲ್ಲ ಗ್ರಹಗಳ ದೃಷ್ಟಿಯೂ ನಮಗೆ ಚೆನ್ನಾಗಿರುತ್ತೆ ಅಂತ. ಕಲೆಯಲ್ಲಿ ಸ್ವಾರ್ಥ ಇಲ್ಲದ ಕಾರಣ, ನಿರೀಕ್ಷೆ ಇಲ್ಲದೆ ಹೋದಾಗ ಜಗತ್ತೆಲ್ಲ ಸೊಗಸಾಗಿರುತ್ತೆ. ಇಫ್ ಯು ಗೋ ವಿತ್ ಎ ಪರ್ಪಸ್, ವಿತ್ ಎನ್ ಅಜೆಂಡಾ, ದೆನ್ ವಿ ಹ್ಯಾವ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ವಿತೌಟ್ ಅ ಅಜೆಂಡಾ ಎವ್ರಿಥಿಂಗ್ ವಿಲ್ ಬಿ ಲೈಕ್ಡ್ ಅಂತ. ಈ ದೃಷ್ಟಿಕೋನ ಯಾವುದಿದೆ, ಪ್ರಪೋಸಲ್ಸ್ ಇಲ್ಲದೆ ಡಿಸ್ಪೋಸಲ್ಸು ಇಲ್ಲದೆ ಹೋಗುವಂಥದ್ದು, ಅದು ಕಾವ್ಯಕ್ಕೆ ತುಂಬ ಚೆನ್ನಾಗಿರುವುದು. ಕಾಳಿದಾಸ ಶಕುನಗಳನ್ನು ಎಲ್ಲ ಬಳಸ್ತಾನೆ. ಅವನು ನಂಬಿದನೋ ಬಿಟ್ಟನೋ ಅದಲ್ಲ ಅಲ್ಲಿ ಬರುವುದು. ಆದರೆ ಅವನು ಕ್ರಿಯೇಟ್ ಮಾಡಿರುವಂಥದ್ದು ಏನು, ಅದರಿಂದ ನಮಗಾಗುವಂಥ ಸ್ಪಂದನ ಏನು ಅಂತನ್ನುವುದು. ಆ ಕಾರಣದಿಂದಲೇ ರಾಮಾಯಣ ಓದಬೇಕಾದವನು ರಾಮನನ್ನು ದೇವರು ಅಂತ ಒಪ್ಪದೇ ಇದ್ದರೂ ಕೂಡ ಅವನಿಗೆ ಸ್ವಾರಸ್ಯ ಕಡಿಮೆ ಆಗೋದಿಲ್ಲ. ಆದರೆ ರಾಮನನ್ನು ದೇವರು ಅಂತ ಒಪ್ಪಿಕೊಂಡಾಗ ಇನ್ನೂ ಹೆಚ್ಚಿನ ಒಂದು ಆನಂದ ಆಗಬಹುದೇನೋ. ಆದರೆ ಕೆಲವು ಕಡೆ ರಾಮ ಇದ್ಯಾತಕ್ಕೆ ತಪ್ಪು ಮಾಡ್ದ ಅಂತ ಯಾರಾದರೂ ಕೇಳಿದಾಗ ಮನಸ್ಸು ಹುಳುಹುಳಿಯಾಗಿ ಮತ್ತೇನೋ ಆಗಿ ತುಂಬ ಒಂದು ರೀತಿಯಾದಂಥ ಡಿಫೆನ್ಸಿವ್ ಮೆಕ್ಯಾನಿಸಮ್ ಬರುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ, ಕಾವ್ಯವಾಗಿ ನೋಡಿದಾಗ, ಕಲೆಯಾಗಿ ನೋಡಿದಾಗ ಎಲ್ಲ ಸೊಗಸು. ಈ ಜಗತ್ತನ್ನೇ ಪರಮಾತ್ಮನ ಕಲೆ ಅಂತ ಅದಕ್ಕೆ ಹೇಳ್ತಾ ಇರ್ತಾನೆ, ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ. ಇಲ್ಲಿ ಅಂಥ ಒಂದು ಸಂದರ್ಭ ಶಕುನಗಳ ಬಗ್ಗೆ ಬರುತ್ತೆ. ವೃದ್ಧಾಪಾಂಗ ಪ್ರಸರ ಮಲಕೈ ಅಜ್ಞ ಅಲಕೈ ಅಂಜನ ಸ್ನೇಹಶೂನ್ಯಂ. ವೃದ್ಧಾಪಾಂಗ ಪ್ರಸರ ಮಲಕೈರಂಜನಂ ಅಂಜನ ಸ್ನೇಹಶೂನ್ಯಂ ಪ್ರತ್ಯಾದೇಶಾದಪಿ ಚ ಮಧುನೋ ವಿಸ್ಮೃತ ಭ್ರೂವಿಲಾಸಂ ತ್ವಯ್ಯಾಸನ್ನೇ ನಯನಂ ಉಪರಿಸ್ಪಂದಿ ಶಂಕೆ ಮೃಗಾಕ್ಷ್ಯಾಹ ಕ್ಷೋಭಾಚ್ಚಲ ಕುವಲಯ ಶ್ರೀತುಲಾ ಮಿಷ್ಯತೀತಿ. ಯಕ್ಷ ಮೋಡಕ್ಕೆ ಕೇಳಿಕೊಂಡು ಹೇಳ್ತಿದ್ದಾನೆ, ವೃದ್ಧಾಪಾಂಗ ಪ್ರಸರಂ ಅಲಕೈಹಿ. ತಲೆ ಕೂದಲು ಮತ್ತೆ ಮತ್ತೆ ಅಡ್ಡ ಬರ್ತಾ ಇದೆ. ಅವಳು ಶುದ್ಧ ಸ್ನಾನ ಮಾಡ್ತಾ ಇದ್ಲು. ಆ ಕಾರಣದಿಂದ ತಲೆ ಕೂದಲು ಒರಟಾಗಿತ್ತು. ಏಕವೇಣಿ ಧರೆ ಮತ್ತು ಜಡೆ ಹಣ್ಕೊಳ್ತಿರಲಿಲ್ಲ. ಮುಂದಕ್ಕೆ ಹಿಸಿದು ಬಂದು ತಲೆ ಕೂದಲು ಮುಂಗುರುಳು ಬೀಳ್ತಾ ಇತ್ತು. ಹಾಗಾಗಿ ಅಪಾಂಗಂ ವೃದ್ಧಂ. ಕಣ್ಣು ನೋಟ ತಡೆಯಲ್ಪಟ್ಟಿದೆ, ಮುಖಕ್ಕೊಂದು ಸ್ಕ್ರೀನ್ ಹಾಕದಂತೆ ಆಗಿದೆ. ಮತ್ತು ಕಣ್ಣು ಅಂಜನ ಸ್ನೇಹಶೂನ್ಯಂ, ಕಾಡಿಗೆ ಇಲ್ಲದ ಕಣ್ಣು. ಕಾಡಿಗೆ ಇಲ್ಲದ ಕಣ್ಣು ಅಲಂಕಾರ ಶೂನ್ಯವಾಗಿರುವಂಥದ್ದು. ಆಮೇಲೆ ಅದು ಯಾವ ರೀತಿಯಾದ ಸೊಗಸು ಬಂದರೂ, ಯಾವುದೇ ರೀತಿಯಾದಂಥ ರಮಣೀಯತೆ ಬಂದರೂ, ಯಾವುದು ಬಂದರೂ ಕೂಡ ಗಮನಿಸ್ತಾ ಇಲ್ಲ. ಮಧು ಅಂತಂದರೆ
ಮದ್ಯ ಅಂತ. ಆ ಒಂದು ವೈನ್ ಅದನ್ನು ಕುಡಿದರೆ ಕಣ್ಣಿಗೆ ಯಾವುದೋ ಒಂದು ರೀತಿಯಾದ ಮಾದಕತ್ವ ಬರುತ್ತಂತೆ. ಆ ಮಾದಕತ್ವವೂ ಈಗ ಇಲ್ಲ ಅಂತ. ಪ್ರಣಯದ ಮದುರೆಯೇ ಇಲ್ಲ, ಇನ್ನು ಬೇರೆ ಯಾವ ಮದುರೆ ತಾನೇ ಯಾವ ಇಂಟಾಕ್ಸಿಕೇಷನ್ ಕೊಡುತ್ತೆ, ಯಾವುದೂ ಇಲ್ಲವಾಗಿದೆ. ಹೀಗಿರುವಂತಹ ನಿಸ್ತೇಜವಾದ ಕಣ್ಣು, ಆಭರಣಾಲಂಕಾರ ಶೂನ್ಯವಾದ ಕಣ್ಣು, ಅಷ್ಟೇಕೆ ತಡೆಯೇ ಇರುವಂಥ ಕಣ್ಣು, ತಲೆ ಕೂದಲಿಂದ ತುಯ್ಯಾಸನ್ನೇ ನೀನು ಬಂದರೆ ನಯನಂ ಉಪರಿಸ್ಪಂದಿ, ಕಣ್ಣಿನ ಮೇಲ್ಭಾಗ ಮಿಡುಕುತ್ತೆ ಅಂತ. ಶಕುನಶಾಸ್ತ್ರಜ್ಞರು ಅದೆಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಂದರೆ, ಸ್ಪಂದಾನ್ ಮೂರ್ಧ್ನಿ ಛತ್ರಲಾಭಂ ಲಲಾಟೆ ಪಟ್ಟಮಂಶುಕಂ. ತಲೆ ಅದುರಿದರೆ, ಮಿಡುಕಿದರೆ ಆಗ ನಮಗೆ ಒಂದು ಕೊಡೆ ಲಾಭವಾಗುತ್ತಂತೆ. ಲಲಾಟೆ ಪಟ್ಟಮಂಶುಕಂ, ಹಣೆ ಅದುರಿದ್ರೆ ಒಳ್ಳೆ ಮುಂಡಾಸು ಬರುತ್ತೆ ಅಂತ. ಮತ್ತು ಇಷ್ಟಪ್ರಾಪ್ತಿಂ ದೃಶೋರೂರ್ಧ್ವಂ, ಮೇಲ್ಗಣ್ಣು, ಮೇಲಿನ ರೆಪ್ಪೆಯ ಭಾಗದ ಕಣ್ಣು ಅದು ಮಿಡುಕಿದ್ರೆ ನಮ್ಮ ಮನೋರಥ ಬಯಸಿದ್ದು ಈಡೇರುತ್ತಂತೆ. ಅಪಾಂಗೆ ಕಡೆಗಣ್ಣೋಟ, ಅದು ಏನಾದರೂ ಕಡೆಗಣ್ಣು ಕೆಳಗಿನ ಈ ತುದಿ ಅಲ್ಲಿ ಮಿಡುಕಿದರೆ ಹಾನಿಂ ಆದಿಶೇತ್, ಹಾನಿಯಾಗತ್ತೆ ಅಂತ. ಅದಕ್ಕೆ ಕಾಳಿದಾಸ ಅಷ್ಟು ಸೂಕ್ಷ್ಮವಾಗಿ ಉಪರಿಸ್ಪಂದಿ ಅಂತ ಹೇಳ್ತಾನೆ. ಮೇಲ್ಕಣ್ಣು, ನಾನು ಇವತ್ತು ಸುಮ್ಮನೆ ನೋಡ್ತಾ ಇದ್ದಾಗ ಅಲ್ಲಿವರೆಗೂ ನಾನು ಗಮನಿಸಿಯೇ ಇರಲಿಲ್ಲ, ಈ ಮೇಲಿನ ಕಣ್ಣಿಗೆ ಈ ಥರದ್ದು, ಕೆಳಗಿನ ಕಣ್ಣಿಗೆ ಈ ಥರದ್ದು ಶಕುನದಲ್ಲಿ ಕ್ಯಾಟಗರೈಸೇಷನ್ ಇದೆ ಅಂತ ಮಲ್ಲಿನಾಥ ನಮ್ಮ ಪುಣ್ಯಕ್ಕೆ ಬರೆದಿದ್ದಾನೆ. ಇಲ್ಲದೇ ಇದ್ದರೆ ನಾನು ಅನಾಥನಾಗ್ತಾ ಇದ್ದೆ. ಅಂದರೆ ಅಷ್ಟು ಕವಿ ತನ್ನ ಕಾಲದ ಜನಸಾಮಾನ್ಯರ ಜನಜೀವನದ ನಂಬಿಕೆಗಳನ್ನು ದಾಖಲೆ ಮಾಡ್ತಾನೆ ಅಂತ. ಅವನು ಇಷ್ಟಪಡ್ತಾನೋ ಬಿಡ್ತಾನೋ ಬೇರೆ ವಿಷಯ. ನಿನ್ನೆ ದಿವಸ ಪ್ರಸಿದ್ಧ ವಿದ್ವಾಂಸರು ವೆಂಕಟಾಚಲ ಶಾಸ್ತ್ರಿಗಳ ಜೊತೆಗೆ ಮಾತಾಡ್ತಾ ಇದ್ದಾಗ, ನೀವು ಸಮಕಾಲೀನ ಕಾದಂಬರಿಗಳನ್ನು ಎಲ್ಲ ಓದಲ್ವಾ ಅಂದರೆ ಇಲ್ಲಪ್ಪ ಅಂತ. ಹಾಗಿದ್ರೆ ಡಿ ವಿ ಜಿ ಅವರು ಜ್ಞಾಪಕ ಚಿತ್ರಶಾಲೆ ತುಂಬ ಓದಿದ್ದಿರಲ್ಲ ಅಂತ. ಜನಜೀವನ ಚರಿತ್ರೆಯಾದರೆ, ಆತ್ಮಕಥೆಯಾದರೆ ಅದೆಲ್ಲ ಓದ್ತೀನಿ, ಸುಮ್ಮನೆ ಕಥೆ ಕಾದಂಬರಿ ಓದಲ್ಲ ಅಂತ. ಯಾಕೆ ಅಂದರೆ ನನಗೆ ಜೀವನದಲ್ಲಿ ಆಸಕ್ತಿ ಇದೆ ಅಂತಂದರು. ಪ್ರಾಚೀನ ಕಾವ್ಯಗಳು ಅಂದರೆ ಅಲ್ಲಿ ಆ ಜನರ ನಂಬಿಕೆಗಳು, ಅವು ಮತ್ತು ತಿರ್ಗ ಅವ್ರ ವರ್ತನೆಗಳು, ಅದರ ಬಗ್ಗೆ ಬಹಳ ಪ್ಯಾಷನೇಟಾಗಿ ಅವರು ಬರೀತಾರೆ. ಉಕ್ತಿ ವೈಚಿತ್ರ್ಯ, ಸ್ವಾರಸ್ಯ ಎಲ್ಲ ಇರುತ್ತವೆ. ಅದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂತಂದರು. ಅಂದರೆ ಈ ಸೂಕ್ಷ್ಮತೆಗಳನ್ನು ಅಷ್ಟು ಕಾಣಬೇಕು ಅಂತ. ನಾನುಂಟು ಮೂರು ಲೋಕ ಉಂಟು ಅಂತ ನವ್ಯ ಕಾವ್ಯದಲ್ಲಿ ತನ್ನನ್ನೇ ಒಂದು ವಸ್ತು ಮಾಡ್ಕೊಳ್ಳೋದು, ಎಲ್ಲದಕ್ಕೂ ತನ್ನ ಮಾನಸಿಕ ವ್ಯಾಧಿಗಳನ್ನೇ ವಸ್ತು ಮಾಡ್ಕೊಳ್ಳುವಂಥದ್ದಾಯಿತು. ಸೈಕಲಾಜಿಕಲ್ ಎಕ್ಸ್ಪೋಸಿಷನ್ ಆರ್ ಎಕ್ಸ್ಪ್ಲೋರೇಷನ್ ಆಫ್ ಒನ್ಸ್ ಓನ್ ಸೆಲ್ಫ್ ಈಸ್ ಮಾಡರ್ನ್ ಪೊಯಿಟ್ರಿ ಅಂತ. ಅದು ಏನು ಪ್ರಯೋಜನ? ವ್ರಣ ಎಷ್ಟು ಕೆರೆದರೂ ಕೂಡ ಕೀವು ನಾತ, ಇನ್ನೇನು ಬರುವಂಥದ್ದಲ್ಲ. ಹಾಗಲ್ಲದೆ ಜಗತ್ತನ್ನು ನೋಡಿದಾಗ, ಜನಜೀವನವನ್ನು ನೋಡಿದಾಗ ಸ್ವಾರಸ್ಯ ಕಾಣಿಸುತ್ತೆ. ಅದಕ್ಕೆ ಅಹಂಕಾರ ಕಡಿಮೆ ಮಾಡಿಕೊಳ್ಳಬೇಕು. ಅಹಂಕಾರ ಹೆಚ್ಚು ಮಾಡಿಕೊಂಡ್ರೆ ನನ್ನದೇ ಕಾಣಿಸ್ತಾ ಇರುತ್ತೆ, ಬೇರೆ ಯಾವುದೂ ಕಾಣಿಸೋಲ್ಲ. ಈ ದೃಷ್ಟಿಯಿಂದ ಕಾಳಿದಾಸ ಅಂಥದ್ದನ್ನು ಗಮನಿಸ್ತಾನೆ. ಅಲ್ಲಿ ಗಾಥಾ ಸಪ್ತಶತಿಯ 2ನೇ ಶತಕದಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಪದ್ಯ ಬರುತ್ತೆ. ಪುರಿಯೇ ವಾಮಚ್ಚಿತುಯೇ ಜೈಯೇಯಿ ಸೋಪಿವೋಜ್ಜ ಸ್ವತಾ ಸುಯಿರಂ ಸಮ್ಮೀಲಯ ದಾಯಿಣಯಂ ತುಯಿ ಆವಿಯೇವಂ ಫಲೋಯಿಸ್ಸಂ ಅಂತ. ಒಬ್ಬ ನಾಯಿಕೆಗೆ ಎಡಗಣ್ಣಿನ ಮೇಲ್ತುದಿ ಮಿಡುಕಿದೆ. ಅದು ಮತ್ತೆ ಉಂಟಲ್ಲ, ಎಡಗಣ್ಣು ಹೆಂಗಸರಿಗೆ, ಬಲಗಣ್ಣು ಗಂಡಸರಿಗೆ, ಎಡದೊಡೆಗಳು ಹೆಂಗಸರಿಗೆ, ಬಲದೊಡೆಗಳು ಗಂಡಸರಿಗೆ ಮಿಡುಕಿದರೆ ಶುಭ ಅಂತೆಲ್ಲ ಹೇಳಿ. ಹಾಗಾಗಿ ಇವಳಿಗೆ ಎಡಗಣ್ಣಿನ ಮೇಲ್ಭಾಗ, ಅಲ್ಲಿ ಮೇಲ್ಭಾಗ ಅಂತ ಹೇಳಿಲ್ಲ, ಪುರಿಯೇ ವಾಮಚ್ಚಿ ಸ್ಫುರತಿ ವಾಮಾಕ್ಷಿ ಅಂದರೆ ಎಡಗಣ್ಣು ಮಿಡುಕತ್ತೆ. ಆಗ ಅವಳಂತಾಳೆ, ಇದೇ ಥರ ಯಕ್ಷಿ ತರಹನ್ನೇ ಅವಳು ಗಂಡ ಎಲ್ಲಿಯೋ ಪ್ರವಾಸ ಹೋಗಿದ್ದಾನೆ. ಅವಳು ಹೇಳ್ತಾಳೆ, ಏಯಿ ಸೋಪಿವೋ ಪ್ರಿಯ ಬರ್ತಾನೆ ಇವತ್ತು ಅಂತ ಸೂಚನೆ ಆಗ್ತಾ ಇದೆ. ಎಷ್ಟು ಒಳ್ಳೆಯ ಸಂದೇಶ ಸೂಚನೆ ಕೊಟ್ಟಿದ್ದೀಯ ಎಡಗಣ್ಣೆ. ಈ ಶುಭ ಕಾರ್ಯವನ್ನು, ಒಂದು ಆಗಮನದ ವಾರ್ತೆಯನ್ನು ನೀನು ಸೂಚನೆ ಮಾಡಿದ್ದಕ್ಕೆ ಸಮ್ಮೀಲಯ ದಾಯಿಣಯಂ, ದಕ್ಷಿಣಕಂ ಅಂದರೆ ಬಲಗಣ್ಣನ್ನು ಸಮ್ಮೀಲ್ಯ ಮುಚ್ಚಿಬಿಟ್ಟು ತುಯ್ಯಾವಿ ಏವ ಏಹಂ ಫಲೋಯಿಸ್ಸಂ, ನಿನ್ನ ಮೂಲಕವಾಗಿಯೇ ನಾನು ನೋಡ್ತೀನಿ. ಎಡಗಣ್ಣೆ ನೀನು ಮಿಡುಕಿದ ಕಾರಣ, ಶುಭಶಕುನ ನೀನು ಮಾಡಿದ್ರಿಂದ ಗಂಡ ಬಂದಾಗ ಬಲಗಣ್ಣನ್ನು ಮುಚ್ಚಿ ನಿನ್ನ ಮೂಲಕವೇ ಅವನನ್ನು ನೋಡ್ತೀನಿ, ಅದೇ ನಿನಗೆ ನಾನು ಕೊಡೋ ಬಹುಮಾನ ಅಂತ. ಸುಕುಮಾರ ಮನೋಹರವಾದದ್ದು ಭಾವ. ಅಂದರೆ ಆ ನಂಬಿಕೆ ಆ ರೀತಿಯಾದಂಥದ್ದು. ನಮ್ಮ ನಂಬಿಕೆ ನಮ್ಮನ್ನು ಮತ್ತೆ ಬಾಳುವಂತೆ ಮಾಡುತ್ತೆ. ಆ ದೃಷ್ಟಿಯಿಂದ ನಂಬಿಕೆಗೆ ಹೆಚ್ಚಿನ ಸ್ವಾರಸ್ಯ ಉಂಟು. ಆ ರೀತಿ ಆ ಕಣ್ಣು ಮಿಡುಕುತ್ತೆ. ಮತ್ತು ಅದು ಏನಾಗಿದೆ, ವಿಸ್ಮೃತ ಭ್ರೂವಿಲಾಸಂ, ಹುಬ್ಬು ಹಾರಿಸುವುದು, ಹುಬ್ಬು ಗಂಟಿಕ್ಕುವುದು, ಹುಬ್ಬು ಕೊಂಕಿಸುವುದು ಎಲ್ಲವನ್ನು ಮರ್ತೋಗಿದೆ ಅಂತ. ಅಂದರೆ ಮಾಡ್ತಾ ಇದ್ಲು ಒಂದು ಕಾಲದಲ್ಲಿ, ಈಗ ಮಾಡೋದು ಯಾರ ಮುಂದೆ ಇಲ್ವಲ್ಲ, ವಸ್ತು ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ಒಮ್ಮೆ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ನನ್ನ ಹತ್ರ ಹೇಳ್ತಿದ್ರು,
ಗಣೇಶ ಅಡುಗೆಗಳನ್ನು ಆಗಾಗ ಮಾಡ್ತಾ ಇರಬೇಕು, ರುಚಿ ರುಚಿಯಾದ ತಿಂಡಿಗಳದು, ತೀರ್ಥಗಳದು, ಭಕ್ಷ್ಯಗಳದು ಎಲ್ಲ, ಇಲ್ಲದ್ರೆ ಮರೆತು ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟಿದ್ನು. ಯಾಕೆಂದರೆ ನಮಗೆ ಆರೋಗ್ಯದ ಕಾಳಜಿಯಿಂದಾಗಿ ಇಷ್ಟೇ ತಿನ್ನೋಣ, ಹಸಿ ತರಕಾರಿ ತಿನ್ನೋಣ, ಬರೀ ಮೊಳಕೆ ಕಟ್ಟಿದಂಥ ಕಾಳುಗಳನ್ನು ತಿನ್ನೋಣ ಅಂತೆಲ್ಲ ಮಾಡ್ಕೊಂಡ್ಬಿಟ್ರೆ ಹೋಳಿಗೆ, ಚಕ್ಕಲಿ, ಕೋಡುಬಳೆ, ತುಣಿ ತೆಂಗುಳಲು ಮತ್ತು ಕೂಟು ಬೇಕಾದಷ್ಟಿವೆಯಲ್ಲ ನಮ್ಮ ಪರಂಪರೆಯ ತಿಂಡಿಗಳು, ಅವೆಲ್ಲ ಮಾಡುವುದೇ ಮರೆತು ಹೋಗ್ಬಿಡುತ್ತೆ. ಇನ್ನೇನು ಗತಿ ಅಂತ ನನಗೆ ಎಷ್ಟೋ ಬಾರಿ ಅನಿಸುತ್ತೆ. ಪದ್ಯ ರಚನೆಗೆ ಅವಕಾಶವೇ ಸಿಗದೇ ಇದ್ದಾಗ ಅದು ವಿಸ್ಮೃತಪ್ರಾಯವಾಗಿಬಿಡುತ್ತಾ ಅಂತ ಹೇಳ್ಬಿಟ್ಟಿದ್ರು. ಯಾವುದೋ ಒಂದು ವಿಶೇಷವಾದಂಥ ಅವಕಾಶ ನಮಗೆ ಸಿಕ್ಕಿರುವಂಥದ್ದು ಅದು ನಮಗೆ ಲುಪ್ತವಾಗಿಬಿಡುತ್ತಾ ಅಂತ. ಹಾಗೆಯೇ ಹಾಡಿಕೊಳ್ಳದೇ ಇದ್ದರೆ ಕೆಲವು ರಾಗಗಳು ಲುಪ್ತವಾಗುತ್ತವೆ ಅಂತ. ಅನಭ್ಯಾಸೇ ವಿಷಮಶಾಸ್ತ್ರಂ, ಹಾಗಾಗಿಬಿಡುತ್ತೆ. ಆವರ್ತನ ಮಾಡಿಕೊಳ್ತಾ ಇರಬೇಕು ಅಂತ. ಅಭ್ಯಾಸಕ್ಕಾದರೂ ಮಾಡಬೇಕು. ನಮ್ಮ ಸೈನಿಕರನ್ನು, ಸೆಕ್ಯೂರಿಟಿ ಗಾರ್ಡ್ಸನ್ನು ಅದಕ್ಕೇ ಮಾಕ್ ಟಾಸ್ಕ್ ಅಂತ ಇಂಥದ್ದು ಹೇಳ್ತಾರಲ್ಲ, ಇದ್ದಕ್ಕಿದ್ದಂತೆ ಬಾಂಬ್ ಅಲ್ಲಿದೆ ಅಂತಲೋ ಮತ್ತು ಯಾವುದೋ ಟೆರರಿಸ್ಟ್ ಬಂದಿದ್ದಾರೆ ಅಂತಲೋ ಮಾಡಿಕೊಂಡು ಎಲ್ಲರೂ ಆತಂಕವನ್ನು ತಮ್ಮ ಮೇಲೆ ಹೇರಿಕೊಂಡು ಬಂದು ಕೋಲಾಹಲ ಮಾಡುವಂಥದ್ದು. ಆ ರೀತಿ ಬೇಕಾಗುತ್ತೆ. ಪಾಪ ಅದು ಯಾವುದೂ ಇಲ್ಲದಂತೆ 8 ತಿಂಗಳಿಂದ ಅವಳು ಹುಬ್ಬು ಹಾರಿಸಿಲ್ಲ, ಹುಬ್ಬು ಕೊಂಕಿಸಿಲ್ಲ, ಹುಬ್ಬು ಏರಿಸಿಲ್ಲ. ಗೋವಿಂದ ಪೈಗಳು ಬಹಳ ಮಾರ್ಮಿಕವಾದಂಥ ಒಂದು ಕವಿತೆ ಬರೀತಾರೆ. ಅಂದಿನಿಂದಾಕೆ ಅತ್ತಿಲ್ಲ ನಕ್ಕಿಲ್ಲ ಅಂತ. ಅವರ ಹೃದಯರಂಗ ಅಂತ ಒಂದು ಕವಿತಾ ಸಂಗ್ರಹ ಅವರು ತೀರಿಕೊಂಡ ಮೇಲೆ ಅಚ್ಚಾದದ್ದು. ಅಲ್ಲಿ ಬರುವಂಥದ್ದು ಇದು ಒಂದು. ಒಬ್ಬಾಕೆ ತನ್ನ ಗಂಡನನ್ನು ಕಳ್ಕೊಂಡು ಬಿಡ್ತಾಳೆ ತುಂಬ ಕಾಲದಲ್ಲಿ, ಮತ್ತು ಚಿಕ್ಕ ಮಕ್ಕಳಿಬ್ಬರಿರ್ತಾರೆ. ಆ ಮಕ್ಕಳಲ್ಲಿ ಒಬ್ಬ ಎಳೆ ಹುಡುಗ, ಇನ್ನೊಬ್ಬ ಸ್ವಲ್ಪ ದೊಡ್ಡವನು. ಅವಳು ದೊಡ್ಡ ಹುಡುಗನ್ನ ನೋಡ್ಕೊಳ್ಳೋದಕ್ಕೆ ಅಂತ ತಾನು ತನ್ನ ಗಮನವನ್ನು ಕೊಟ್ಟಿದ್ದಾಗ ಚಿಕ್ಕ ಮಗು ಸತ್ತೋಗಿ, ಅದನ್ನು ಉಳಿಸ್ಬೇಕು ಅಂತ ಹೋದಾಗ ದೊಡ್ಡ ಮಗು ಸತ್ತೋಗಿ, ಒಟ್ಟಿನಲ್ಲಿ 1 ವಾರದ ಅವಧಿಯಲ್ಲಿ ಗಂಡ ಮಕ್ಕಳು ಇಬ್ಬರು ತೀರ್ಕೊಂಡ ಮೇಲೆ ಕೊನೆಯ ಆ ಒಂದು ಅಷ್ಟಷಟ್ಪದಿ ಸಾನೆಟ್, ಗೋವಿಂದ ಪೈಗಳ ಮಾತಲ್ಲಿ ಚತುರ್ದಶಪದಿ, ಮಾಸ್ತಿಯವರು ಅಷ್ಟಷಟ್ಪದಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನು ಸುನೀತಾ ಸಾನೆಟ್ ಅಂತೆಲ್ಲ ಮಾಡಿದ್ದಾರೆ. ಕಡೆಯ ಸಾಲು ಅಂದಿನಿಂದಾಕಿ ಅತ್ತಿಲ್ಲ ನಕ್ಕಿಲ್ಲ, ಏನೂ ಮಾಡಿಲ್ಲ, ಸ್ತಬ್ಧವಾಗಿ ಬಿಟ್ಟಿದ್ದಾಳೆ ಅಂತ. ಆ ಥರ ಯಕ್ಷಿ ಕೂಡ ವಿಸ್ಮೃತ ಭ್ರೂವಿಲಾಸಂ ಆ ರೀತಿ ಆಗಿದ್ದಾಳೆ. ಹೇಗಿದೆ ಈಗ? ನೀನು ಬಂದಾಗ ತ್ವಯ್ಯಾಸನ್ನೇ ನಯನ ಮುಪರಿಸ್ಪಂದಿ, ನೀನು ಬಂದಾಗ ಅವಳಿಗೆ ಶುಭಶಕುನವಾಗುತ್ತದೆ. ಆಗ ಆ ಮೃಗಾಕ್ಷಿಗೆ, ಜಿಂಕೆಗಣ್ಣಿನವಳಿಗೆ ಮೀನಕ್ಷೋಭಾತ್ ಚಲಕುವಲಯ ಶ್ರೀತುಲಾ ಮೇಷ್ಯತಿ, ಮೀನು ಹಾಗೆ ಹೀಗೆ ಓಡಾಡಿದ್ರೆ ನೀರಿನ ಒಳಗೆ ನೈದಿಲೆಯ ಕಾಂಡ ಅದು ಹೊಯ್ದಾಡಿ ತನ್ನ ಮೂಲಕ ಅರಳಿದ ನೈದಿಲೆ ಆ ರೀತಿ ನೀರಿನಲ್ಲಿ ಅಲ್ಲಾಡುತ್ತಲ್ಲ, ಅಂಥ ಸ್ಥಿತಿ ಬರುತ್ತೆ ಅಂತ. ಇಲ್ಲಿ ಅವಳ ಕಣ್ಣಿಗೆ ಯಾವ ಸೊಗಸೂ ಇಲ್ಲದಂತೆ ಆಗಿದೆ. ಹುಬ್ಬು ಹಾರಿಸುವುದು ಗೊತ್ತಿಲ್ಲ, ಅಂಜನ ಇಲ್ಲ, ಕಾಂತಿ ಇಲ್ಲ, ಕೂದಲೇ ಅಡ್ಡ ಬರ್ತಾ ಇದೆ ಅಂತನ್ನುವುದು. ಆದರೆ ಇವನು ಹೇಳೋದು ಮೃಗಾಕ್ಷಿ, ಜಿಂಕೆಗಣ್ಣೋಳು ಅಂತ. ಅಲ್ಲಿ ಆಗೋದು ಕುವಲಯಾಕ್ಷಿ ಅಂತ. ಅಂದರೆ ಇಲ್ಲದ ಸೊಗಸು ಅಂತನ್ನುವುದು ಇಲ್ಲ. ಅಲ್ಲಿ ಕಣ್ಣಲ್ಲಿ ಎಲ್ಲ ಸೊಗಸು ಇದೆ. ಇವನಿಗೆ ಕಂಡ್ರೆ ಸೊಗಸು ಅವಳಿಗೆ ಇದೆಯೋ ಇಲ್ವೋ, ಇದ್ದಂತೆ ತಾನೆ. ನಮಗೆ ಆ ವಸ್ತು ಇಷ್ಟವಾದ ಮೇಲೆ ಅದರೊಳಗೆ ಗುಣವಿದೆಯೋ ಇಲ್ವೋ ಅದು ಬರೋದಿಲ್ಲ. ನಾವೇ ನಮ್ಮ ಭಾವವನ್ನು ಕಾಣ್ತೀವಿ. ಈ ರೀತಿಯಾದಂಥದ್ದು ಕವಿ ತೋರಿಸಿಕೊಡುವಂಥ ದರ್ಶನ. ಆ ಕಾರಣದಿಂದಲೇ ನಾವು ನಮ್ಮ ಬದುಕಿನಲ್ಲಿ ಸ್ವಾರಸ್ಯ ಇಟ್ಟುಕೊಂಡ್ರೆ ಜಗತ್ತು ಸ್ವಾರಸ್ಯಕಾರಿಯಾಗಿ ಕಾಣುತ್ತೆ. ಜಗತ್ತಿನಲ್ಲಿ ಸೌಂದರ್ಯ ಇದ್ದು ನಮಗೆ ಸೌಂದರ್ಯ ಕಾಣುವಂಥದ್ದಲ್ಲ. ಹಾಗಾಗಿ ತುಂಬ ಜನ ಅಯ್ಯೋ ಕಾಲ ಕೆಟ್ಟೋಯ್ತು ಅಂತಾರೆ. ಇವರು ಕಾಲದಲ್ಲಿ ಕೆಟ್ಟೋಗಿರುವಂಥವ್ರಲ್ವ. ಕಾಲ ಹಾಗೇ ತಾನೇ ಇದ್ದದ್ದು. ಯಾವ ಕಾಲದಲ್ಲಿ ತಾನೇ ಒಳ್ಳೆಯವರು ಇರಲಿಲ್ಲ, ಯಾವ ಕಾಲದಲ್ಲಿ ತಾನೇ ಕೆಟ್ಟವರಿರಲಿಲ್ಲ. ನಮಗೆ ಅಂತರಂಗದಲ್ಲಿ ಕಹಿಯೋ ಕಲ್ಮಶವೋ ಬೇಸರವೋ ನೀರಸತೆಯೋ ಬಂದಾಗ ಎಲ್ಲ ಹಾಗೆ. ಅದಕ್ಕೆ ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತ್ಯತೆ ಅಂತ. ಅಪಾರವಾದ ಕಾವ್ಯ ಸಂಸಾರದಲ್ಲಿ ಕವಿ ಪ್ರಜಾಪತಿ ತನ್ನ ರುಚಿಗೆ ತಕ್ಕಂತೆ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಏನಿದ್ರ ಅರ್ಥ? ಅವನಿಗೆ ಎಲ್ಲೆಲ್ಲಿಯೂ ರುಚಿ ಕಾಣಿಸೋದ್ರಿಂದ ಅವನು ನಿರ್ಮಾಣ ಮಾಡಿದ್ರೊಳಗೆಲ್ಲ ಸೊಗಸೇ ಇರುವಂಥದ್ದು ಅಂತ. ಎಷ್ಟೋ ಬಾರಿ ಪ್ರಾಚೀನ ಕಾವ್ಯಗಳನ್ನು ಓದುವಾಗ ಆ ಕಾಲಕ್ಕೆ ಓಡೋಗ್ಬಿಡ್ಬೇಕು ಅನಿಸುತ್ತೆ. ಹಾಗೇನಾದ್ರೂ ಓಡೋದ್ರೆ ನಮಗೆ ನಿರಾಶೆಯೇ ಆಗೋದು. ಕಾರಣ ಇದೇ ಗಾಳಿ, ಇದೇ ನೀರು, ಇದೇ ಆಕಾಶ, ಇದೇ ಭೂಮಿ, ಇದೇ ಸಣ್ಣತನ, ಇದೇ ಜಗಳ, ಇಷ್ಟೇ ಇದ್ದದ್ದು, ಬೇರೆ ಏನೂ ಇರಲಿಲ್ಲ. ಕಾಳಿದಾಸನಿಗೂ ಕೆಟ್ಟ ಜನಗಳನ್ನು ಕಂಡು ಒಳ್ಳೆಯ ಜನಗಳನ್ನು ಕಂಡು ಬೇಸರ ಸಂತೋಷವೇ ಇತ್ತು, ಏನು ವ್ಯತ್ಯಾಸ ಇರಲಿಲ್ಲ. ನಾವು ಮಾತ್ರ ಒಂದು ಯುಟೋಪಿಯನ್ ವರ್ಲ್ಡ್ ಅಂತ ಅಂದ್ಕೋತೀವಿ, ಆದರೆ ಅವರು ಅದನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಆ ಒಂದು ಸಹೃದಯವಾದಂಥ ತಾಟಸ್ಥ್ಯ ಬುದ್ಧಿ. ಹೀಗೆ ಕವಿ ಆ ಯಕ್ಷಿಯ ಸೌಂದರ್ಯ ತೋರದ ಕಣ್ಣಲ್ಲಿ ಸೌಂದರ್ಯ ಕಾಣುವುದು ಹೇಗೆ ಅನ್ನೋದನ್ನು ತೋರ್ಪಡಿಸಿಕೊಡ್ತಾನೆ.
ಮುಂದೆ ಅವನು ಹೇಳ್ತಾನೆ, ನೀನು ಅವಳ ಹತ್ತಿರಕ್ಕೆ ಹೋಗಿ ಕಾಯಬೇಕು, ಅವಳನ್ನು ನಿದ್ರೆ ಮಾಡ್ತಾ ಇದ್ದರೆ ಎಚ್ಚರಿಸಬಾರದು ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾನೆ. ತಸ್ಮಿನ್ ಕಾಲೇ ಜಲದ ಯದಿ ಸಾ ಲಬ್ಧ ನಿದ್ರಾಸುಖ ಸ್ಯಾತ್ ಅನ್ವಾಸ್ಯೈನಾಂ ಸ್ತನಿತ ವಿಮುಖೋ ಯಾಮಮಾತ್ರಂ ಸಹಸ್ವ ಮಾಭೂದಸ್ಯಾ ಪ್ರಣಯಿನಿ ಮಯಿ ಸ್ವಪ್ನಲಬ್ಧೆ ಕಥಂಚಿತ್ ಸದ್ಯ ಕಂಠಚ್ಯುತ ಭುಜಲತಾ ಗ್ರಂಥಿ ಗಾಢೋಪಗೂಢಂ. ತುಂಬ ಚೆನ್ನಾಗಿರೋ ಪದ್ಯ. ಆ ಕಾಲದಲ್ಲಿ ಮೋಡವೇ ನೀನು ಜಲದ ಮುನ್ನೊಂದು ಶಬ್ದವೂ ಸಂಬೋಧನೆಗೆ ಯಾವ ತರಹ ಬಳಸ್ತಾನೆ ಅಂತ. ನಿನ್ನೆ ದಿವಸ ಸ್ನೇಹಿತರೊಬ್ಬರು ಕೇಳ್ತಾ ಇದ್ದರು, ಈ ಚಿತ್ರಕವಿತೆ ಇತ್ಯಾದಿಗಳನ್ನೆಲ್ಲ ಹೇಗೆ ಮಾಡುವುದು, ಅಕ್ರೊಬ್ಯಾಟಿಕ್ಸ್ ಇನ್ ಪೊಯೆಟ್ರಿ ಅಂತೆಲ್ಲ. ಆಗ ಸಂಸ್ಕೃತ ಭಾಷೆಗೆ ತುಂಬ ಇದು ಸಹಜ ಸುಲಭ ಅಂತ ನನ್ನ ಗೆಳೆಯ ಶಂಕರ್ ಹೇಳ್ತಾ ಇದ್ದ. ಭೂಮಿ ಅನ್ನೋದನ್ನು ಕನಿಷ್ಠ 1,00,000 ರೀತಿಯಲ್ಲಿ ಹೇಳ್ಬೋದು. ಭೂಮಿಗೆ ಸಾಮಾನ್ಯವಾಗಿ ಅಮರಕೋಶದಲ್ಲಿ 28 ಶಬ್ದಗಳಿವೆ. ಆದರೆ 2-3 ಶಬ್ದ ಸೇರಿಸ್ಕೊಂಡು ಸಮುದ್ರ ಸುತ್ತುವರೆದದ್ದು ಅಂತ ಅಂದರೆ ಭೂಮಿ ತಾನೆ. ಅದನ್ನು ಜಲಧಿ ಅಂತ ಸಮುದ್ರಕ್ಕೆ ಒಂದು ಹೆಸರು. ಸಮುದ್ರಕ್ಕೆ ಕನಿಷ್ಠ ಅಂದರೆ 500 ಪದ ರೆಡಿಮೇಡ್ ಹಿಂಗೆ ಎತ್ತು ಕೊಟ್ಬಿಡ್ಬೋದು. ಆನ್ ಡಿಸ್ಪ್ಲೇ ಇರುವಂಥದ್ದು, ಹಾರ್ಡ್ ಕ್ಯಾಶ್ ಅಂತೀವಲ್ಲ, ಆ ಥರ ಎತ್ಕೊಡುವಂಥದ್ದು. ನನಗೆ ಈಗ ಜೇಬ್ನಲ್ಲಿ 500 ಶಬ್ದ ಇದೆ ಸಮುದ್ರಕ್ಕೆ, ಯೋಚನೆ ಮಾಡದೇನೆ ಮಾಡುವಂಥದ್ದು. ಆ ಜಲಧಿ ಅಂತ ಇಟ್ಕೊಂಡ್ರೆ ರಶನ ಅಂದರೆ ಜಲಧಿಯನ್ನು ಒಡ್ಯಾನವಾಗಿ ಉಳ್ಳದ್ದು ಅಂತ. ರಶನ ಅಂದರೆ ಒಡ್ಯಾಣ. ಒಡ್ಯಾಣ ಅನ್ನೋದಕ್ಕೆ 4-5 ಶಬ್ದಗಳಿವೆ ಸಂಸ್ಕೃತದಲ್ಲಿ. ಕಾಂಚಿ, ಕಾಂಚಿಧಾಮ, ಮತ್ತಿರ್ಗ ಅದಕ್ಕೆ ಮೇಖಲ, ಈ ಥರದ್ದೆಲ್ಲ ಬೇಕಾದಷ್ಟು ಶಬ್ದಗಳಿವೆ. ಇನ್ನು ಜಲನಿಧಿ ಅಂತ ಮಾಡ್ಬೋದು, ಜಲಾಕರ ಮಾಡ್ಬೋದು, ಅಂಬೋಧಿ, ಪಯೋಧಿ, ಈ ಥರದ್ದೆಲ್ಲ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ವಸ್ತ್ರ, ಸಮುದ್ರವನ್ನೇ ವಸ್ತ್ರವಾಗಿ ಉಟ್ಟಂಥದ್ದು ಭೂಮಿ ಅಂತ. ಜಲದಿ ವಸ್ತ್ರ, ಜಲದಿ ವಸನ, ಜಲದಿ ವಾಸಸ್ ಅಂತ, ಜಲದಿ ಪಟ, ಜಲದ್ಯಂಬರ, ಈ ರೀತಿಯಾಗಿ ಎಷ್ಟು ಬೇಕಾದರೂ ಮಾಡಬಹುದು. ಈ ರೀತಿ ಎಷ್ಟೆಷ್ಟು ವಿಸ್ತಾರ ಮಾಡ್ಕೊಳ್ಳೋಕ್ಕೂ ಅವಕಾಶ ಉಂಟು. ಹಾಗೆ ಲಕ್ಷಾಂತರ ಶಬ್ದ ಇರೋ ಕಾರಣ ಯುಕ್ತತರವಾದ ಶಬ್ದ, ಯುಕ್ತತಮವಾದ ಬೆಸ್ಟ್ ಸೂಟಬಲ್ ವರ್ಡ್ ಯಾವುದು ಅಂತ ಆಯ್ಕೆ ಮಾಡಬೇಕು ಅಂದರೆ ಕಷ್ಟ. ಮತ್ತು ಶಂಕರ್ ನೋಟಿಸ್ ಮಾಡಿದೊಂದು ಬಹಳ ಒಳ್ಳೆ ಪಾಯಿಂಟ್ ಅಂದರೆ, ಯಾವ ಪದ ಕ್ರಿಯೇಟ್ ಮಾಡಿದ್ರು ಯಾರಿಗೂ ಅದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟವಾಗೋಲ್ಲ ಅಂತ. ಏನಂದರೆ ಸಂಸ್ಕೃತ ಭಾಷೆಯ ಸಂಸ್ಕಾರದಿಂದ ಈ ಥರದ ಪಾಸಿಬಿಲಿಟೀಸ್ ನಮಗೆ ಇವೆ ಅನ್ನೋದು ಗೊತ್ತೇ ಇರೋದರಿಂದ ತಕ್ಷಣವೇ ಆ ಕಾವ್ಯಗಳನ್ನು ಓದ್ದವರಿಗೆ ಆ ಜಾಡದಲ್ಲಿ ಗೊತ್ತಾಗ್ಬಿಡುತ್ತೆ. ನಮಗೆ ಜಲಧಿ ರಶನ ಅಂತಂದರೆ, ಜಲಧಿ ಕಾಂಚಿ ಅಂತಂದರೆ ಏನೂ ಗೊತ್ತಾಗೋಲ್ಲ, ಒಂದು ತೊಂದರೆಯೇ ಆಗೋದಿಲ್ಲ. ಮೂಕಕವಿಯ ಮೂಕ ಪಂಚಶತಿ ಅದ್ಭುತವಾದಂಥ ಕಾವ್ಯ ಗ್ರಂಥ, 500 ಪದ್ಯಗಳು ದೇವಿಯ ಬಗ್ಗೆ. ಸಂಸ್ಕೃತದಲ್ಲಿ ಒಳ್ಳೆಯ ವ್ಯುತ್ಪತ್ತಿ ಬೇಕು ಅನ್ನೋರಿಗೆ ಅದನ್ನು ಅವಲೋಡನೆ ಮಾಡಲೇಬೇಕಾದಂಥದ್ದು. ಅಲ್ಲಿ ಪಾರ್ವತಿ ಅನ್ನೋದಕ್ಕೆ ಕುಲಪರ್ವತ ಸಾರ್ವಭೌಮ ಸರ್ವಸ್ವಂ ಅಂತ ಬಳಸ್ತಾನೆ. ಕುಲಪರ್ವತ, ಕುಲಾಚಲ ಅಂದರೆ ದ ಗ್ರೇಟ್ ಮೌಂಟೇನ್ ರೇಂಜಸ್ 7, ಪಾರಿಯಾತ್ರ ಇರ್ಬೋದು, ವಿಂಧ್ಯ ಇರ್ಬೋದು, ಮತ್ತಿರ್ಗ ಗಂಧಮಾಧನ ಇರ್ಬೋದು, ಹಿಮಾಲಯ ಇರ್ಬೋದು, ಇವೆಲ್ಲ. ಕುಲಪರ್ವತ ಸಾರ್ವಭೌಮ ಅಂದರೆ ಬೆಸ್ಟ್ ಅಮಾಂಗ್ ದಮ್, ಎಂಪರರ್, ಅದು ಯಾವುದು? ಹಿಮಾಲಯ. ಅದರ ಸರ್ವಸ್ವ, ಹಿಮಾಲಯದ ಸರ್ವಸ್ವ ಶಿವನನ್ನು ತನಗೆ ಮನೆಯಳಿನಾಗಿ ಮಾಡಿಕೊಟ್ಟಂಥ ಮಗಳಲ್ವ. ಆ ಮಗಳಿಂದಾಗಿ ಅವನು ಜಗದ್ಗುರುವಿಗೆ ಗುರುವಾದ. ಎಲ್ಲರೂ ನಮಸ್ಕಾರ ಮಾಡೋ ಶಿವ ಮಾವನಿಗೆ ನಮಸ್ಕಾರ ಮಾಡೋ ತರಹ ಆದ ಅಂತ. ಹೀಗಾಗಿ ಕುಲಪರ್ವತ ಸಾರ್ವಭೌಮ ಸರ್ವಸ್ವಂ. 18 ಮಾತ್ರೆಗಳದು ಒಂದು ಸಾಲು ಗೌರಿ ಅನ್ನುವ 2 ಅಕ್ಷರದ ಹೆಸರಿಗೆ ಆಗುತ್ತೆ. ಪರ್ವತ ಪರ್ಯಾಯ ಪೀನ ಸ್ತನ ಭರಯ, ಏನು ಇಷ್ಟಿಷ್ಟು ಉದ್ದದ್ದು ಎಂಥದ್ದು ಬೇಕಾದ್ರೆ ಮಾಡ್ತಾನೆ. ಪಂಚಾಸ್ತ್ರೋಪನಿಷತ್ ಪರಮಾಂನಾಯ ನಿಲಯ ಅಂತೆಲ್ಲ ಹೇಳಿಬಿಟ್ಟು ಏನು ಬೇಕಾದರೂ ಮಾಡ್ಬೋದು ಸಂಸ್ಕೃತ ಭಾಷೆಯಲ್ಲಿ. ಹಾಗೆ ಮಾಡೋದ್ರಿಂದಲೇ ಅಕೌಂಟಬಿಲಿಟಿ ತುಂಬ ಇದೆ. ಸಾಮಾನ್ಯವಾಗಿ ಲೋಕದಲ್ಲಿ ದುಡ್ಡು ಕಡಿಮೆ ಇದ್ದರೆ ತುಂಬ ಎಚ್ಚರವಾಗಿ ನೋಡ್ಕೋಬೇಕು, ಅಕೌಂಟಬಿಲಿಟಿ ಬಹಳ ಬರುತ್ತೆ. ದುಡ್ಡು ಜಾಸ್ತಿ ಇದ್ದರೆ ಇಲ್ಲ ಅಂತ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಸರ್ಪ್ಲಸ್ ಆಗಿರೋದ್ರಿಂದಲೇ ಅಕೌಂಟಬಿಲಿಟಿ ಎಂಥದ್ದು ಹಾಕಿಬಿಟ್ರೆ ನೀನು ಏನು ಮಾಡ್ತಿದ್ದೀಯ, ಇಷ್ಟಿತ್ತಲ್ಲ ಅನುಕೂಲ, ಯಾತಕ್ಕೆ ಸರಿಯಾಗಿರೋದು ಬಳಸ್ಕೊಳ್ಳಿಲ್ಲ ಅಂತ ನಮ್ಮ ಪ್ರಾಚೀನ ಕಾವ್ಯ ಮೀಮಾಂಸಕರು ಬೆಂಡೆತ್ತು ಬಿಡ್ತಾರೆ. ಒಂದು ಶಬ್ದ ಸರಿಯಾಗಿಲ್ಲ ಅಂತಂದರೆ ದಂಡಿ ಹೇಳ್ತಾನೆ, ಕುಷ್ಠರೋಗ ಬಂದಂಥ ಒಂದು ಸಣ್ಣ ಭಾಗ ಇದ್ದರೂ ಆ ಶರೀರ ಅನಾರೋಗ್ಯ ಅಂತ ಹೇಗೆ ಹೇಳ್ತೀವೋ, ಒಂದು ಅಪಶಬ್ದ ಇದ್ದರೂ ಸಾಕು ಕಾವ್ಯವನ್ನು ನೋಡುವಂಥದ್ದಲ್ಲ ಅಂತಂದುಬಿಡ್ತಾನೆ. ಈ ರೀತಿಯಾದಂಥದ್ದು ಅವರ ಕಠೋರವಾದ ವಿಮರ್ಶನ ಪ್ರಜ್ಞೆ. ಅಂದರೆ ಒಂದು ಶಬ್ದ ಕಿವಿಗೆ ಜಾರಿಂಗ್ ಆಗಿದ್ದರೆ ಸಾಕು, ಅದು ಶ್ರುತಿಕಟು ಅಂತಾರೆ. ಒಂದು ಸ್ವಲ್ಪ ಅಶ್ಲೀಲತೆಯ ಛಾಯೆ ಬಂದರೆ ಸಾಕು, ಅದು ಅಶ್ಲೀಲ ಯೋಗ ಅಂತಂದುಬಿಡ್ತಾರೆ. ಇಲ್ಲ ಸ್ವಲ್ಪ ದೂರದಿಂದ
ವೈಂಡಿಂಗ್ ಆಗಿ ಮೀನಿಂಗ್ ಇದೆ ಅಂತಂದರೆ ಆಗ ಅಪ್ರತೀತ, ದೂರಾನ್ವಯ ಅಂತ 70-80 ತರಹ ದೋಷಗಳನ್ನು ಹಾಕ್ಬಿಟ್ಟಿದ್ರು, ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾರೆ. ಇಸಮ್ಗಳ ಮೇಲೆಲ್ಲ ಭಾಷೆಯನ್ನು ಯಾವ ರೀತಿ ದುಡಿಸ್ಕೊಳ್ತಾನೆ, ಕವಿಗಿರುವ ಮಾಧ್ಯಮ ಅದೇ ಅಲ್ವಾ ಅಂತ. ಇಲ್ಲಿ ಕಾಳಿದಾಸ ಜಲದ ಅನ್ನುವ ಶಬ್ದ ಮೋಡಕ್ಕೆ ಬಳಸೋದು ನೋಡಿ, ಪ್ರಸಿದ್ಧವಾದ ಶಬ್ದವೇ, ಅಂದರೆ ಸುಕುಮಾರವಾದ ಶಬ್ದವೂ ಹೌದು. ಇಲ್ಲಿ ಕರ್ಕಶ ಶಬ್ದಗಳು ಯಾವುದೂ ಇಲ್ಲ. ದಕಾರವೂ ಮೃದು ವ್ಯಂಜನ, ಜಕಾರವೂ ಮೃದು ವ್ಯಂಜನ, ಲಕಾರವೂ ಮೃದು ವ್ಯಂಜನ, ಮತ್ತು ಲಾ ತುಂಬ ಇಂಪಾದದ್ದು, ಜಲದ, ನೀರನ್ನು ಕೊಡುವವನು, ಗುಡುಗುವವನಲ್ಲ ಅಂತ. ಈಗ ಸ್ತನಿತಜ ಅಂತ ಅನ್ಬೋದಾಗಿತ್ತು, ಸ್ತನಯಿತ್ನುಜ ಅನ್ಬೋದಾಗಿತ್ತು, ಇರಮ್ಮದಜ ಅಂತ, ಸಿಡಿಲು ಹೊಡಿಸ್ತಕ್ಕಂಥವನು, ಗುಡುಗು ಹೊಡಿಸ್ತಕ್ಕಂಥವನು ಅಂತ. ಜಲದ ಅಂತ ಹೇಳಿಬಿಟ್ಟು ತಸ್ಮಿನ್ ಕಾಲೇ ಜಲದ ಯದಿ, ಒಂದು ವೇಳೆ ಅವಳು ಅಂದರೆ ನಿದ್ರೆ ಮಾಡಲಾರಳು, ವಿರಹದಲ್ಲಿ ಒದ್ದಾಡ್ತಿರ್ತಾಳೆ, ಅಕಸ್ಮಾತ್ ನಿದ್ರೆ ಬಂತು ಅಂತಂದರೆ ಆ ನಿದ್ರೆನೇ ನಿಜವಾಗಿ ಅವಳಿಗೆ ಸುಖ, ಅದು ಬಿಟ್ಟು ಇನ್ನೇನೂ ಇಲ್ಲ. ಆ ನಿದ್ರೆಯ ಬಗ್ಗೆ ನಮ್ಮ ಕವಿಗಳು ಎಷ್ಟೆಲ್ಲ ಹೇಳಿದ್ದಾರೆ ಅಂದರೆ ತುಂಬ ಸೊಗಸಾದಂಥದ್ದು. ಚಂಡ ಕೌಶಿಕ ಅನ್ನುವ ಒಳ್ಳೆಯ ನಾಟಕವನ್ನು ಬರೆದಂಥ ಕ್ಷೇಮೀಶ್ವರ ಹೇಳ್ತಾನೆ, ಚಿತ್ತಂ ಪ್ರಸಾದಯತಿ ಲಾಘವ ಮಾದದಾತಿ ಪ್ರತ್ಯಂಗ ಮುಜ್ವಲಯತಿ ಪ್ರತಿಭಾ ವಿಶೇಷಂ ದೋಷಾನುದಸ್ಯತಿ ಕರೋತಿ ಚ ಧಾತು ಸಾಮ್ಯಂ ಆನಂದಮರ್ಪಯತಿ ಯೋಗ ವಿಶೇಷ ಸಾಮ್ಯಂ. ಇದು ನಿದ್ರೆ ಅಂತ, ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ ಅಂತ. ಈಗ ಕಣ್ಣಿಗೆ ರೆಸ್ಟ್ ಕೊಡಬೇಕು ಅಂದರೆ ಏನು? ಕಣ್ಣು ಮುಚ್ಚಿಕೊಳ್ಬೇಕು ಅಂತ. ಮನಸ್ಸಿಗೆ ರೆಸ್ಟ್ ಕೊಡಬೇಕು ಅಂದರೆ ಏನು? ಮನಸ್ಸು ಕರಗಬೇಕು, ಮನಸ್ಸು ಮುಚ್ಚಿಕೊಳ್ಬೇಕು. ಎಚ್ಚರದಲ್ಲಿ ಕನಸಿನಲ್ಲಿ ಮನಸ್ಸು ತೆರ್ಕೊಂಡೇ ಇರುತ್ತೆ, ನಿದ್ರೆಯಲ್ಲಿ ಮಾತ್ರ ಮನಸ್ಸು ಕರಗೋಗುತ್ತೆ, ಆಗಲೇ ಚಿತ್ತ ಪ್ರಸಾದ. ಮನಸ್ಸು ತಿಳಿಯಾಗಬೇಕು ಅಂದರೆ ಏನು? ಅಲ್ಲಿ ಯಾವ ಆಲೋಚನೆಯೂ ಬರಬಾರ್ದು. ಆಲೋಚನೆ ಬಂತು ಅಂತಂದರೆ ಮನಸ್ಸಿನಲ್ಲಿ ಕೆಸರು ಏಳುತ್ತೆ ಅಂತ ಅರ್ಥ. ಆಲೋಚನೆ ಬಾರದೇ ಇರುವುದಕ್ಕೆ ಯೋಗಿಗಳಿಗೆ ಒಂದು ದಾರಿ ಸಮಾಧಿ, ನಮ್ಮಂಥವ್ರಿಗೆ ಯಾವ ದಾರಿ? ನಿದ್ರಾ ಸಮಾಧಿ ಸ್ಥಿತಿ ಅಷ್ಟೇ. ಅದು ಲಾಘವ ಮಾದದಾತಿ, ಮೈಗೆಲ್ಲ ಹಗುರತನ ಕೊಡುತ್ತೆ. ನಿದ್ರೆ ಮಾಡುವಾಗ ಅವ್ರ ಮೈಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ. ಇರುವ ಸೈಜ್ಗಿಂತ ಮೈ ಸ್ವಲ್ಪ ಉಬ್ಬುತ್ತೆ ಅಂತಲೂ ಕೂಡ ಹೇಳ್ತಾರೆ. ಯಾಕೆಂದರೆ ಪ್ರತಿ ಮಜಲು ರಿಲ್ಯಾಕ್ಸ್ ಆಗೋ ಕಾರಣ. ಪ್ರತ್ಯಂಗ ಮುಜ್ವಲಯತಿ, ಒಂದೊಂದು ಅಂಗದ ಭಾಗವು, ಶರೀರದ ಭಾಗವೂ ಕೂಡ ಪ್ರಸನ್ನವಾಗುವುದಲ್ಲದೆ ಪ್ರಕಾಶವೂ ಆಗುತ್ತೆ. ನಿದ್ರೆಯೆಲ್ಲ ಮಾಡಿ ಚೆನ್ನಾಗಿ ಫ್ರೆಶ್ ಆಗದು ಬಂದಂಥ ಕಣ್ಣಲ್ಲಿ ಅಂತ ಹೊಳಪಿರುತ್ತೆ ನೋಡಿ, ಮುಖದಲ್ಲಿ ಅಂತ ಆಹ್ಲಾದ ಇರುತ್ತೆ. ಪ್ರತಿಭಾ ವಿಶೇಷಂ ಕರೋತಿ, ಪರೀಕ್ಷೆಗೆ ಓದ್ತಾ ಓದ್ತಾ ಒದ್ದಾಡ್ತಾ ಇರೋರು ಒಂದು 3 ಗಂಟೆ ಕಾಂಕ್ರೀಟ್ ನಿದ್ದೆ, ಸಾಲಿಡ್ ನಿದ್ರೆ ಮಾಡಿ ಬಂದ ಮೇಲಿಂದ ಅವರ ಮನಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಉತ್ತರಗಳು ಪ್ರಕಾಶಮಾನವಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಷ್ಟಾವಧಾನ ಸುಲಭವೋ ಶತಾವಧಾನ ಸುಲಭವೋ ಅಂತ ದೊಡ್ಡ ಏಜ್ ಓಲ್ಡ್ ಕ್ವಶ್ಚನ್. ಅಲ್ಲಿ ಅವಧಿ ಕೊಟ್ಟರೆ ಶತಾವಧಾನ ಸುಲಭ ಅಂತ. ಯಾಕೆಂದರೆ ಒಂದು ನಿದ್ರೆಯಿಂದಾಗಿ ಮೈಂಡಲ್ಲಿ ಸೆಟ್ಲಾಗಿರುತ್ತೆ, ಉತ್ತರಗಳು, ಪ್ರಶ್ನೆಗಳು ತಾನಾಗಿ ಕ್ಲಿಯರ್ ಆಗುತ್ತವೆ ಅಂತ. ಅವೆಲ್ಲ ತುಂಬ ಬ್ಲರ್ ಆಗಿರೋದಿಲ್ಲ ಅಷ್ಟಾವಧಾನದ ತರಹ ಅಂತ ಅದೊಂದು ಹೇಳೋದುಂಟು. ದೋಷಾನುದಸ್ಯತಿ, ದೋಷಗಳನ್ನು ಎಲ್ಲ ಕೂಡ ನಿವಾರಣೆ ಮಾಡುತ್ತೆ ಅಂತ. ತ್ರಿದೋಷ, ಕಫ ವಾತ ಪಿತ್ತ, ಅವುಗಳನ್ನು ಬ್ಯಾಲೆನ್ಸ್ ಮಾಡುತ್ತವೆ ಅಂತ. ನೆಗಡಿ ಇದೆಯಾ ಅಂದರೆ ಯಾವುದು? ಕಫದೋಷವ, ನಿದ್ರೆ ಮಾಡಿ ಅಂತಾರೆ. ಅಸಿಡಿಟಿ ಆಗಿದೆಯಾ, ಅಗ್ನಿಮಾಂದ್ಯ ದೋಷವಾಗಿದೆಯಾ ಅಂದರೆ ಪಿತ್ತ ವಿಕಾರ, ಆಗ ನಿದ್ರೆ ಮಾಡಿ ಅಂತ ಹೇಳ್ಬಿಟ್ಟಂತಾರೆ. ಹಾಗಲ್ಲ ಮೈಕೈ ಕಾಲೆಲ್ಲ ಹಿಡ್ಕೊಂಡಿದೆ ಅಂತಂದರೆ ಚೆನ್ನಾಗಿ ನಿದ್ರೆ ಮಾಡಿ ಅಂತಂತಾರೆ. ವಾತ ಪ್ರಕೋಪ ಯಾವುದಿದ್ರೂ ಕೂಡ ದೋಷಾನುದಸ್ಯತಿ. ಕರೋತಿ ಚ ಧಾತು ಸಾಮ್ಯಂ, ಶರೀರದಲ್ಲಿ ಸಪ್ತ ಧಾತುಗಳು ಯಾವುದಿವೆ, ಮಜ್ಜ, ಬೋನ್ ಮ್ಯಾರೋ ಇಂದ ಮೊದಲುಗೊಂಡು ಅಸ್ಥಿ ಇರ್ಬೋದು, ಮಾಂಸ ಇರ್ಬೋದು, ಮೇಧಸ್ಸು ಇರ್ಬೋದು, ವಸ ಇರ್ಬೋದು, ಶುಕ್ಲ ಶೋಣಿತ, ಇವೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು. ಆನಂದಮರ್ಪಯತಿ, ಸ್ವಸ್ಮಿನ್ ಆಪೀತಃ ಭವತಿ ಇತಿ ಸುಪ್ತಿ ಅಂತ. ತನ್ನಲ್ಲಿ ತಾನು ಈಸ್ ಡ್ರಂಕ್ ವಿತ್ ಇನ್ ಹಿಮ್ಸೆಲ್ಫ್, ತನ್ನಲ್ಲಿ ತಾನು ಹೀರಲ್ಪಟ್ಟವನು. ಹಾಗಾಗಿ ನಿದ್ರೆಯಲ್ಲಿ ಬ್ರಹ್ಮ ಆಪ್ಯೇತಿ, ಬ್ರಹ್ಮದಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ ಅಂತ ಬರುತ್ತೆ. ಹಾಗಾಗಿ ಒಂದು ಕಡೆ ವಾದಿರಾಜಸ್ವಾಮಿಗಳ ರುಕ್ಮಿಣೀಶ ವಿಜಯದಲ್ಲಿ ನಿದ್ರೆ ಮಾಡು ಮಗು ಅಂತ ಯಶೋದೆ ಹೇಳ್ತಾಳೆ. ಆ ಕೃಷ್ಣ ನಿದ್ರೆ ಅಂತಂದರೆ ಏನು ಅಂತಂದರೆ, ಯಾವಾಗ ಅವನು ಪ್ರಾಜ್ಞಾ ತೈಜಸ ಎಲ್ಲ ಉಂಟಲ್ಲ, 3 ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರ ಅಂತ ಒಂದರೊಳಗೆ ಒಂದು ಸೆಳೆಕೊಂಡು ಬಿಡುತ್ತೋ ಅಂಥ ಸ್ಥಿತಿ ಅಂತ ಅನ್ನುವಂಥದ್ದು ಬಹಳ ವೇದಾಂತಮಯವಾಗಿ ಬರುತ್ತೆ. ಆ ಒಂದು ಆನಂದ ಘನದ ಸ್ಥಿತಿ ಅದು ಆನಂದ ಮರ್ಪಯತಿ. ಯೋಗ ವಿಶೇಷ ಸಾಮ್ಯಂ, ಯೋಗಕ್ಕೆ ಹೋಲಿಸಬಹುದಾದ ಆನಂದ ಆಗ ಸಿಗುತ್ತೆ ಅಂತ ಹೇಳಿಬಿಟ್ಟು, ಈ ರೀತಿ ಮನವ ತಿಳಿಯಾಗಿಪುದು, ತನುವ ಹಗುರಾಗಿಪುದು, ಅಂಗಗಳನ್ನೆಲ್ಲವನ್ನು ಕಾಂತಿಗೊಳಿಪೊಂದು ಪ್ರತಿಭಾ ವಿಶೇಷಂ, ದೋಷಗಳ ನಳಿಸುವುದು, ಧಾತುಗಳ ಸಮನಿಪುದು, ಆನಂದವೀಯುವುದು, ಯೋಗವೆಂಬಂದದಿಂ ತುಂಬುತಿಹುದು ಅಂತ. ಭಾಸ ಅವಿಮಾರಕದಲ್ಲಿ ಹೇಳ್ತಾನೆ, ಗರ್ಭಸ್ಥಾ ಇವ ಮೋಹಂ ಅಭ್ಯುಪಗತ ಸರ್ವಾ ಪ್ರಜಾ ನಿದ್ರೆಯ ಅಂತ.
ನಿದ್ರೆ ಮಾಡಿದಾಗ ಜಗತ್ತು ತಾಯಿಯ ಗರ್ಭಕ್ಕೆ ಹೋದಂತೆ ನೆಮ್ಮದಿ ಸ್ಥಿತಿಯಲ್ಲಿ ಇರುತ್ತೆ ಅಂತ. ಪ್ರಾಸಾದ ಸುಖಸುಪ್ತ ನೀರವ ಜನ ಧ್ಯಾನಂ ಪ್ರವಿಷ್ಟ ಇವ, ಮನೆಗಳು ಕೂಡ ಧ್ಯಾನ ಮಾಡ್ತಾ ಇರುವಂತೆ ಕಾಣಿಸುತ್ತೆ, ಕ್ವಾಯೆಟ್ಟಾಗಿರುತ್ತೆ ಅನ್ನುವಂಥದ್ದು ಬರುತ್ತೆ. ಇಂಥ ನಿದ್ರೆಯಲ್ಲಿ ಅವಳಿಗೆ ನಿಜವಾದ ಸುಖ. ಹಾಗಾಗಿ ಅದಕ್ಕೆ ರಾಜಶೇಖರ ಒಬ್ಬ ಅಲಂಕಾರಿಕ ಹೇಳ್ತಾನೆ, ಸಮ್ಯಕ್ ಸ್ವಾಪೋ ಉಪಶಃ ಪರಮಾರೋಗ್ಯಾಯ ಅಂತ. ಕವಿಗೆ ಒಳ್ಳೆ ನಿದ್ರೆ ಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಕವಿಚರ್ಯೆ ರಾಜಚರ್ಯೆ ಅಂತ ಬರುತ್ತೆ ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ 10ನೇ ಅಧ್ಯಾಯದಲ್ಲಿ. ತುಂಬ ಮೆಟಿಕ್ಯುಲಸ್ ಆಗಿ ಹೇಳ್ತಾನೆ ಕವಿ ಹೇಗಿರಬೇಕು, ರಾಜ ಹೇಗಿರಬೇಕು, ಒಬ್ಬ ರಾಜನಿಗಿರುವಷ್ಟು ರೆಸ್ಪಾನ್ಸಿಬಿಲಿಟಿ ಕವಿಗಿದೆ ಅಂತ. ಇಂದಷ್ಟೇ ಲೇಖಕನಿಗೆ ಇತಿಹಾಸಜ್ಞನಿಗೆ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಚರ್ಚೆ ಪತ್ರಿಕೆಗಳಲ್ಲಿ ಬಂದಿದೆ, ಇಬ್ಬರಿಗೂ ಒಂದೇ ವಿಧವಾದ ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವಳು ಸುಖವಾದಂಥ ನಿದ್ರೆ ಮಾಡಿದ್ರೆ ಅನ್ವಾಸ್ಯೈನ ನಿರೀಕ್ಷೆ ಮಾಡ್ತಾ ಸ್ತನಿತ ವಿಮುಖ, ಗದ್ದಲ ಮಾಡದೆ ಗರ್ಜನೆ ಮಾಡದೆ ಯಾಮ ಮಾತ್ರಂ ಸಹಸ್ವ, ಜಾವ ಅಂತಂದರೆ ಎಷ್ಟು, 4 ಗಂಟೆಯ ಅವಧಿ ಅಂತಂತಾರೆ. ಒಂದು 4 ಗಂಟೆ ತಾಳಕು ಅಂತ. ಮನುಷ್ಯನಿಗೆ ಗಟ್ಟಿಯಾದ ನಿದ್ರೆ 4 ಗಂಟೆ ಇದ್ದರೆ ಸಾಕು ಅಂತಾರೆ. ಅವಳಿಗೆ ಬಂದರೆ ಅಲ್ಲಿಯವರೆಗೂ ನೀನು ತಡ್ಕೊಳ್ಬೇಕು, ತಾಳಬೇಕು ಅಂತನ್ನುವಂಥದ್ದು ಅಲ್ಲಿ ಸ್ವಾರಸ್ಯ ಅಂತಂತಾರೆ. ಆಮೇಲೆ ಮಾಭೂದಸ್ಯ ಪ್ರಣಯಿನಿಮಯಿ ಸ್ವಪ್ನಲಬ್ಧೇ ಕಥಂಚಿತ್ ಸದ್ಯ ಕಂಠಚ್ಯುತ ಭುಜಲತಾ ಗ್ರಂಥಿ ಗಾಢೋಪಗೂಢಂ. ಅಕಸ್ಮಾತ್ ಕನಸಿನಲ್ಲಿ ಇವನೇ ಬಂದಿದ್ದರೆ, ಇವನಿಗೆ ಕೊರಳಿಗೆ ಕೈ ಹಾಕವಳು ಅಪ್ಪಿಕೊಂಡಿದ್ದರೆ ಅದನ್ನು ಬಿಡಿಸುವ ಕೆಲಸ ಮಾಡಬೇಡ ಅಂತ. ಕನಸಲ್ಲಾದರೂ ಕಂಡಿದ್ರೆ ಅದನ್ನು ಉಳಿಸು, ಅದನ್ನು ನಾಶನ ಮಾಡಬೇಡ ಅಂತ. ಎಷ್ಟೋ ಸರ್ತಿ ನಾವು ಹೇಳ್ತೀವಿ ಒಳ್ಳೆ ಕನಸು ಹಾಳು ಮಾಡಿಬಿಟ್ರು ಅಂತ. ಹಾಗೆ ಆಗಬೇಡ, ಮಾಡಬೇಡ ಅನ್ನುವ ಮಾತನ್ನು ಹೇಳ್ತಾನೆ. ಇದು ಭಾವಸಾಮ್ಯದಿಂದ ಬರುವಂಥದ್ದು, ಬಹಳ ಪ್ರೀತಿಯಿಂದ ಬರುವಂಥದ್ದು. ಆಮೇಲೆ ಮಲ್ಲಿನಾಥ ನೋಡಿ ಎಂಥ ವ್ಯಾಖ್ಯಾನಕಾರ ಹೇಳ್ತಾನೆ, ಆಸಕ್ತಿ ರೋದನಂ ನಿದ್ರಾ ನಿರ್ಲಜ್ಜಾನರ್ಥ ವಾಗ್ಭ್ರಮ ಸಪ್ತಮಾದಿಷು ಜಾಯಂತೆ ದಶಾಭೇದೇಶು ವಾಸುಕೆ ಅಂತ ರಸರತ್ನಾಕರ ಅನ್ನುವ ಗ್ರಂಥದಿಂದ ಕೋಟ್ ಮಾಡಿ, ವಿರಹದಲ್ಲಿ ಪ್ರೀತಿಯಲ್ಲಿ ಆಸಕ್ತಿ, ಹೊರಟೋಗ್ಬಿಟ್ಟಾಗ ರೋದನ, ಆಮೇಲೆ ಬಳಲಿ ನಿದ್ರೆ, ಲಜ್ಜೆ ಎನ್ನುವ ಎಲ್ಲೆಯೇ ಹೋಗುವಂಥದ್ದು, ಏನಾದರೂ ಬಡಬಡಿಸ್ತಾ ಇರುವಂಥದ್ದು, ಈ ರೀತಿಯಾದದ್ದೆಲ್ಲ ಕೂಡ ಆಗುವಂಥದ್ದು, ನಿದ್ರೆಯೂ ಕೂಡ ಅನಿವಾರ್ಯವಾಗಿ ಬರುವಂಥದ್ದು, ನಮ್ಮ ಹತೋಟಿ ಮೀರಿ ಬರುವಂಥದ್ದು. ಏನು ಮಾಡಿದ್ರೂ ಅದನ್ನು ತಡೆಯೋದಕ್ಕಾಗೋದಿಲ್ಲ, ಕೆಲವೊಮ್ಮೆ ಹಾಗೆ ನಿದ್ರೆ ಬರುತ್ತೆ, ಅಂಥ ಸ್ಥಿತಿ ಅವಳಿಗಿರುತ್ತೆ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಮತ್ತೊಂದು ಮಾತು, ಅವಳನ್ನು ಎಬ್ಬಿಸುವುದು ಹೇಗೆ, ಏಳುವ ಸ್ಥಿತಿ ಕಂಡಾಗ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಹೇಳ್ತಾನೆ. ಎಷ್ಟು ಸ್ಲೋ ಮೋಷನ್ನಲ್ಲಿ ಕವಿ ಇಡೀ ಕಾವ್ಯವನ್ನು ಬರೆದಿದ್ದಾನೆ. ಮೊನ್ನೆ ದಿವಸ ಒಬ್ಬ ಸ್ನೇಹಿತರು ನನ್ನ ಹೇಳ್ತಾ ಇದ್ರು, ಅಲಕಾನಗರಿಗೆ ಬಂದೇ ಬಿಟ್ಟ ಮೇಲಿಂದ ಇನ್ನೂ 50 ಪದ್ಯ ಇದೆಯಾ ಮೇಘದೂಸದಲ್ಲಿ, ಇನ್ನೇನು ಮಾಡೋದಕ್ಕೆ ಸಾಧ್ಯ ಅಂತ. ವಿವರಗಳಷ್ಟೇ, ಅಷ್ಟು ಕೂಲಂಕಷವಾಗಿ ವಿವರಗಳನ್ನು ಕೊಡ್ತಾನೆ. ಬದುಕನ್ನು ಚೆನ್ನಾಗಿ ನೋಡಬಲ್ಲವರಿಗೆ ಮಾತ್ರ ವಿವರ ಕಾಣಿಸುತ್ತೆ. ಒಮ್ಮೆ ಭೈರಪ್ಪನವ್ರನ್ನ ಯಾರೋ ಕೇಳಿದ್ರು, ನೀವು ಯಾತಕ್ಕೆ ಅಷ್ಟು ದೊಡ್ಡ ಕಾದಂಬರಿ ಬರೀತೀರಾ ಅಂತ. ಅವರು ನಾನು ಬರೀತೀನಿ ಅದಕ್ಕೋಸ್ಕರ ಅಂತ ಹೇಳ್ಬೋದಾಗಿತ್ತು. ಅರೆ ಅವ್ರು ಹೇಳಿದ್ರು, ನನಗೆ ವಿಸ್ತಾರ ಯಾವತ್ತೂ ಮೊದಲಿಂದಲೂ ಇರುವಂಥದ್ದು, ಒಂದು ಊಟವೂ ಅಷ್ಟೇ ಎಲೆ ತುಂಬ ಬಡಿಸ್ಕೊಂಡು ಪರಿಷ್ಕಾರವಾಗಿ ಊಟ ಮಾಡಬೇಕು ಅಂತ. ನಮ್ಮ ಪೂರ್ವ ಕವಿಗಳಿಗೆ ಅವಸರ ಇರಲಿಲ್ಲ, ನಿಧಾನಕ್ಕೆ ಪ್ರತಿಯೊಂದನ್ನು ಗಮನಿಸಿ ಗಮನಿಸಿ ಚಿತ್ರಿಸುವಂಥದ್ದು. ಶೇಕ್ಸ್ಪಿಯರ್ ಅಂತ ಪಾಶ್ಚಾತ್ಯ ಕವಿಗಳನ್ನು ನೋಡಿ, ಆ ಒಂದು ಕಿಂಗ್ ಲಿಯರ್ ನಾಟಕದಲ್ಲಿ ಆ ಲಿಯರು ಇಡೀ ದುಷ್ಟರಾದ 2 ಮಕ್ಕಳಿಂದ ಪರಿತ್ಯಕ್ತನಾಗಿ ಬಂದುಬಿಟ್ಟ ಮೇಲೆ ಒಂದು ದೊಡ್ಡ ಪ್ರಪಾತವನ್ನು ಕಾಣ್ತಾನೆ. ಅದ್ಭುತವಾದಂಥ ವರ್ಣನೆ ಬರುತ್ತೆ. ಆ ಕಾಡು, ಪ್ರಪಾತ, ಆ ಜಂಜಾವಾತ, ಘೋರವಾದ ಮಳೆ ಎಲ್ಲ ಕೂಡ ಖಾಲಿ ಸ್ಟೇಜ್ ಏನೂ ಇರೋಲ್ಲ, ಎಲ್ಲ ಮಾತು ಮಾತು ಮಾತು. ಅರೆ ಮಾತಿನ ಮೂಲಕವೇ ಅಷ್ಟು ವಿಸ್ತಾರವಾಗಿ ಮಾಡ್ತಾನೆ. 2-3 ಪೇಜಷ್ಟು ಆ ವರ್ಣನೆ ಹೋಗುವಂಥದ್ದಾಗಿದೆ. ಅದು ಹೇಗೆ ಅಂದರೆ ಗಮನಿಸ್ತಾರೆ, ಕೂಲಂಕಷವಾಗಿ ನೋಡ್ತಾ ಬರ್ತಾರೆ. ಅದೇ ರೀತಿಯಾಗಿ 18th ಸೆಂಚುರಿ ನಾವೆಲಿಸ್ಟ್ ಕೂಡ ಬೇಕಾದಂತೆ ಮಾಡಿದ್ದಾರೆ. ಟಾಲ್ಸ್ಟಾಯ್ ನಾವೆಲ್ಗಳಲ್ಲೂ ಕೂಡ ಹಾಗೇ ಕಾಣಿಸುತ್ತೆ. ವಿಸ್ತಾರವಾದ ವರ್ಣನೆಗೆ ಒಂದಿಷ್ಟು ಕೊರತೆ ಇರುವುದಿಲ್ಲ. ಇಲ್ಲಿ ಆ ರೀತಿ ಗಮನ ಇಡುವಂಥದ್ದು, ಬದುಕಿನ ಬಗೆಗೆ ಇನ್ನಷ್ಟು ಆಸಕ್ತಿಯನ್ನು ಬೆಳೆಸೋದು ತಾನೇ ಸತ್ಕಾವ್ಯದ ಲಕ್ಷಣ. ಬದುಕಿಗೊಂದು ಭೂತ ಕನ್ನಡಿ ಕೊಡುವಂಥದ್ದು ತಾನೇ ಸತ್ಕಾವ್ಯ ಮಾಡೋದು. ಇಟ್ ಗಿವ್ಸ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಹಾಗಾಗಿ ತಾಮುತ್ಥಾಪ್ಯ ಸ್ವಜಲ ಕಣಿಕಾ ಶೀತಲೇನ ಅನಿಲೇನ ಪ್ರತ್ಯಾಶ್ವಸ್ತಾಂ ಸಮಮಭಿನವೈ ಜಾಲಕೈರ್ಮಾಲತೀನಾಂ ವಿದ್ಯುದ್ಗರ್ಭ ಸ್ಥಿಮಿತನಯನಾಂ ತ್ವತ್ಸನಾಥೇ ಗವಾಕ್ಷೇ ವಕ್ತುಂ ಧೀರಸ್ತನಿತವಚನೈರ್ಮಾನಿನೀಂ ಪ್ರಕ್ರಮೇಥಾ. ತುಂಬ ಸೊಗಸಾದ ಶೈಲಿ. ಅವಳನ್ನು ಎಬ್ಬಿಸಬೇಕು. ಹೇಗೆ ಅಂತಂದರೆ, ಸಣ್ಣದಾದ ಯಾವುದನ್ನು ಪುಷ್ಪ ಮೇಘ ಅಂತ ಕರೀತಾರೆ.
ಸ್ಪ್ರಿಂಕ್ಲಿಂಗ್ ಅನ್ನುವಂಥದ್ದು ಯಾವುದಿದೆ ಆ ರೀತಿಯಾದಂಥ ಆಸಾರ ಅಂತಲೂ ಕರೀತಾರೆ. ತುಂಬ ಸಣ್ಣದಾದ ತುಂತುರು, ಅದು ಇನ್ನೂ ಒಳ್ಳೆಯ ಎಳೆ ಬಿಸಿಲಿರಬೇಕು. ಆಗ ಚುಮು ಬಿಸಿಲಿನಲ್ಲಿ ಸಣ್ಣದಾಗಿ ಒಂಥರ ಅಟ್ಮೈಸ್ಡ್ ಪಾರ್ಟಿಕಲ್ಸ್ ತರಹ ನೀರು ಬೀಳಬೇಕು. ಅಂಥದ್ದನ್ನು ಅವನು ಹೇಳ್ತಾ ಇದ್ದಾನೆ. ಜಲ ಕಣಿಕಾ ಶೀತಲೇನ, ತಣ್ಣಗಿರುವ ಜಲದ ಒಂದು ಹನಿಗಳು, ಅದರಿಂದ ಒಂದಷ್ಟು ಗಾಳಿ, ಆ ಗಾಳಿಯನ್ನು ಬೀಸಿ ಅವಳನ್ನು ಮೆಲ್ಲಕ್ಕೆ ಎಬ್ಬಿಸಬೇಕು. ಆಮೇಲೆ ಅದು ಯಾವ ರೀತಿ ಎಬ್ಬಿಸಬೇಕು ಅಂತಂದರೆ, ಅಭಿನವೈರ್ ಮಾಲತೀನಾಂ ಜಾಲಕೈರ್ ಮಾಲತೀನಾಂ. ಜಾಲಕ ಅಂದರೆ ಮೊಗ್ಗು, ಮಾಲತಿ ಅಂತಂದರೆ ಜಾತಿ ಮಾಲತಿ ಅಂತೆಲ್ಲ ಅದಕ್ಕೆ ವಿಶೇಷವಾದ ಹೆಸರುಗಳು ಉಂಟು. ಈ ಜಾಜಿ ತುಂಬ ಸುಕುಮಾರವಾದ ಹೂವು, ಮಲ್ಲಿಗೆಗಿಂತ ಸುಕುಮಾರ. ಮೂರ್ತಿರಾಯರು ಹೇಳ್ತಾರೆ, ಜಾಜಿ ಪಾರಿಜಾತಗಳನ್ನು ಕಟ್ಟಿ ಮುಡಿಯುವವರು ಕ್ರೂರಕರ್ಮಿಗಳು ಅಂತ. ಅದಕ್ಕೆ ಅಂಥ ಅಲಂಕಾರವೂ ಇಲ್ಲ, ಒಳ್ಳೆ ಅಚ್ಚ ಬಿಳುಪು ಹಿಮ ಧವಲ ಅದು. ಅದರ ಹಿಂದೆ ಮಾತ್ರ ನರುಗಂಪಿನ ಒಂದು ಎಣ್ಣೆಗೆಂಪಿನ ಒಂದು ಸಣ್ಣ ಎಳೆ, ಹಾಗೆ ಹೀಗೆ ಒಂದೊಂದು ದಳದ ಮೇಲೂ ಹೋಗಿರುತ್ತೆ. 5 ದಳಗಳಿರ್ತಕ್ಕಂಥದ್ದು. ಒಳ್ಳೆಯ ಅದರ ಈಸ್ಟಿವೇಷನ್ ಕೂಡ ಹಾಗೇ ತುಂಬ ಚೆನ್ನಾಗಿ ಇರುವಂಥದ್ದು. ಅವುಗಳ ಒಂದು ದಳದ ಸಂಯೋಜನೆ ಕೂಡ ಚಾಕ್ರಿಕವಾಗಿ ಬರುತ್ತೆ. ಒಳ್ಳೆ ಪೆಂಟಗನಲ್ ಸ್ಟ್ರಕ್ಚರಲ್ಲಿ ಇರುತ್ತೆ ಅದರ ಒಂದು ಈಸ್ಟಿವೇಷನ್ನು. ಅದು ಮತ್ತೆ ತೆಳ್ಳಗಿರುವ ಕಾಡು, ತುಂಬ ನವರಾಗಿರ್ತಕ್ಕಂಥ ದಳಗಳು. ಅದನ್ನು ಮುಟ್ಟಿದ್ರೆ ಬಾಡಿ ಹೋಗ್ಬಿಡುತ್ತೆ. ಪಾರಿಜಾತ ಮತ್ತು ಅದು ನೋಡಿದ್ರೆ ಪಾರಿಜಾತ ಇನ್ನೂ ಮೃದು. ಆದರೆ ಪಾರಿಜಾತಕ್ಕೆ ಇಲ್ಲದ ಒಂದು ಸ್ವಾರಸ್ಯ ಏನೆಂದರೆ, ಅದಕ್ಕಿಂತಲೂ ಇದಕ್ಕೆ ಇನ್ನೂ ಮಾದಕವಾದ ಘಮಲು. ಪಾರಿಜಾತದಲ್ಲಿ ಯಾವುದೋ ಒಂದು ಪಾವಕವಾದಂಥ ಪರಿಮಳ, ಇದರೊಳಗೆ ಯಾವುದೋ ಮಾದಕವಾದಂಥ ಪರಿಮಳ. ಆ ಮಾದಕ ಪರಿಮಳದಲ್ಲಿ ಒಂದು ಸೌಶೀಲ್ಯ, ಸಜ್ಜನಿಕೆ, ಲಜ್ಜೆ, ಸಂಯಮ ಇವೆಲ್ಲ ಕಾಣಿಸುತ್ತೆ. ಅದರದು ನೈಟ್ ಕ್ವೀನ್ ತರಹದ ಅಟ್ಟಿಸಿಕೊಂಡು ಬರುವಂಥದ್ದಲ್ಲ. ಇದು ಒಂದು ರೀತಿ ತುಂಬ ಒಳ್ಳೆಯ ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು, ಸುಂದರಿ ಹೌದು, ಆದರೆ ಸಭ್ಯಳು ಹೌದು, ಆ ರೀತಿಯಾಗಿರುವಂಥದ್ದು. ಇದು ಹಾಗಲ್ಲ, ರ್ಯಾಪ್ ಮೇಲೆ ಓಡಾಡ್ತಕ್ಕಂತಹ ಕೃತಕ ಸುಂದರಿಯರ ತರಹ ಇರುತ್ತೆ ನೈಟ್ ಕ್ವೀನಿನ ಪರಿಮಳ. ಅಂದರೆ ಆ ಸೌಕುಮಾರ್ಯಕ್ಕೆ, ಸೌರಭ್ಯಕ್ಕೆ ಒಂದು ಅತಿಶಯವಾದ ಸೊಗಸು ಉಂಟು. ಆ ರೀತಿಯಾದ ಆ ಜಾಜಿಯ ಹೂವು ಎಷ್ಟು ಸುಕುಮಾರ, ಅದರ ಮೊಗ್ಗು ಯಾವ ರೀತಿಯಾಗಿ ಮನೋಹರ. ಆ ಮೊಗ್ಗಿನ ಮೇಲೆ ಗಾಳಿ ಹೇಗೆ ಬೀಸಬೇಕು, ಅದು ಏನು ಮಳೆ ಮೋಡದ ಗಾಳಿ ಯಾವ ಥರ ಬೀಸಬೇಕು ಹಾಗೆ ಅವಳ ಮೇಲೆ ಬೀಸಬೇಕು ಅಂತ. ಕಾರಣ ಇಷ್ಟೇ, ಮುಂಚೆನೇ ಹೇಳಿದ್ನಲ್ಲ, ತುಂಬ ಸುಕುಮಾರವಾದಂಥದ್ದು. ಸದ್ಯಪಾತಿ ಮೊದಲ ಮೇಘದೂತದ ಪ್ರಾರಂಭದಲ್ಲೇ ಬರ್ತಕ್ಕಂಥ ಒಂದು ಮಾತು. ಅದು ಏನಂತಂದರೆ, ಸದ್ಯಪಾತಿ ಪ್ರಣಯ ಹೃದಯಂ ವಿಪ್ರಯೋಗೇ ಋಣದ್ಧಿ ಅಂತ ಆಶಾಬಂಧ ಕುಸುಮ ಸದೃಶಂ ಪ್ರಾಯಶೋ ಹ್ಯಂಗನಾನಾಂ ಅಂತ. ಕುಸುಮ ಸದೃಶವಾದದ್ದು ಆಶಾಬಂಧ. ಅದನ್ನು ಗಮನ ಇಟ್ಟಿದ್ದಾನೆ ಆದಿಯಲ್ಲಿ ತಾನು ಏನು ಹೇಳಿದ್ದೀನಿ ಅನ್ನುವಂಥದ್ದು. ನೋಡಿ, ಅಲ್ಲಿ ವಿಸ್ಮೃತ ಭ್ರೂವಿಲಾಸಂ ಅಂತಂದರೆ ಭ್ರೂವಿಲಾಸಾನ ಭಿಜ್ಞ ಅನ್ನುವಂಥ ಆ ರೆಫರೆನ್ಸು ಅಲ್ಲಿ ಜಾನಪದ ವಧುಗಳದು. ದಶಪುರದ ನಗರದ ವಧುಗಳದು ಭ್ರೂವಿಲಾಸ ಅಭಿಜ್ಞರಾದವರು, ಇಲ್ಲಿ ಅಭಿಜ್ಞೆಯಾದವಳು ಅನಭಿಜ್ಞಾತಳಾಗಿದ್ದಾಳೆ ಎನ್ನುವಂಥದ್ದು. ಈ ರೀತಿ ಸೂಕ್ಷ್ಮತೆಗಳನ್ನು ಕವಿ ತುಂಬ ತುಂಬ ತರ್ತಾನೆ. ಮತ್ತು ಹೇಳ್ತಾನೆ, ನೀನಾವಾಗ ವಿದ್ಯುತ್ ಗರ್ಭ ಸ್ಥಿಮಿತ ನಯನ, ಅವಳು ನಿನ್ನನ್ನು ನೋಡಬೇಕು. ಎಲ್ಲಿದೆಯಾ ನೀನು? ತ್ವತ್ಸನಾಥೆ ಗವಾಕ್ಷೆ, ಗವಾಕ್ಷದಲ್ಲಿ ಮರಿಯಾನೆಯಂತೆ ನುಗ್ಗಬೇಕು ಅಂತ ನಾನು ಹೇಳಿದ್ದೆ. ಗವಾಕ್ಷದಲ್ಲಿ ನಿಂತುಕೊಳ್ಬೇಕು, ಅಲ್ಲಿಂದ ತಂಪು ಗಾಳಿಯನ್ನು, ಸಣ್ಣ ತುಂತುರು ಹನಿಗಳನ್ನು ಅವಳ ಮೇಲೆ ಬೀಸಿಸಬೇಕು. ಮತ್ತು ನಿನ್ನ ಕಡೆಗೆ ಅವಳ ಗಮನ ಸೆಳೆದ ಮೇಲೆ ನಿನ್ನನ್ನು ಅವಳು ಏಕಾಗ್ರವಾಗಿ ನೋಡುವಂತೆ ಇರಬೇಕೇ ಹೊರತು ಕಣ್ಣು ಕೋರೈಸುವಂತೆ ಮಾಡಬಾರ್ದು. ವಿದ್ಯುತ್ ಗರ್ಭ ಅಂತಂದರೆ ಮಿಂಚು ನಿನ್ನ ಒಳಗಿರಬೇಕೇ ಹೊರತು ಹೊರಗೆ ಡ್ಯಾಸ್ಲಿಂಗ್ ಆಗಿ ಬೀಳಬಾರದು ಅಂತ. ಆಗ ಸ್ಥಿಮಿತ ನಯನ, ಏಕಾಗ್ರವಾಗಿ ಅವಳು ಎವೆ ಇಕ್ಕದೆ ನಿನ್ನನ್ನು ನೋಡೋಕ್ಕೆ ಸಾಧ್ಯ. ಕಣ್ಣು ಕೋರೈಸಿಬಿಟ್ರೆ ಅವಳಿಗೇನು ನೋಡೋಕ್ಕೆ ಆಗೋದಿಲ್ಲ. ನಿನ್ನ ನೋಡೋಕ್ಕಾಗದೇ ಇದ್ಮೇಲೆ ಕಿಟಕಿನೇ ಮುಚ್ಚಿಬಿಡ್ಬೋದು. ಯಾಕೆಂದರೆ ಮೋಡದ ಗುಡುಗು ಕೇಳಿಸಿದರೆ ವಿರಹಿಣಿಯರಿಗೆ ಎದೆ ಒಡೆಯುತ್ತೆ ಅಂತ. ಅದಕ್ಕೆ ಗುಡುಗಿಗೆ ಮುಂಚೆ ಬರುವುದು ಮಿಂಚು. ಹೀಗಾಗಿ ಆಗಬಾರದು. ವಿದ್ಯುತ್ ಗರ್ಭ ವಕ್ತುಂ ಧೀರ ಸ್ತನಿತ ವಚನೈ, ನಿನ್ನನ್ನು ನೋಡಿದ ತತ್ಕ್ಷಣ ಆಗ ನೀನು ಗಂಭೀರವಾದ ಗುಡುಗಿನ ಶಬ್ದದಿಂದ ಮಾತಿಗೆ ಆರಂಭ ಮಾಡಬೇಕು ಅಂತ. ಇಲ್ಲಿ ಕವಿ ಮಾಡಿದ ಸೂಕ್ಷ್ಮತೆಗಳಿಗೆ ಮಲ್ಲಿನಾಥ ನೋಡಿ ಹೇಳ್ತಾನೆ, ಏನು ಮಾಡಬೇಕು, ನೀನು ಸಣ್ಣದಾಗಿ ಅವಳನ್ನು ಎಬ್ಬಿಸುವ ಪ್ರಯತ್ನ ಪಡಬೇಕು, ಮಂದಾನಿಲವನ್ನೆಲ್ಲ ಬೀಸಿ ಅಂತ. ಇದು ಪ್ರಭುಗಳನ್ನು, ದೇವರುಗಳನ್ನು, ಸುಂದರಿಯರನ್ನು, ಮುನಿಗಳನ್ನು ಎಬ್ಬಿಸುವಂಥ ರೀತಿ. ಸುಪ್ರಭಾತ ಎಲ್ಲ ಈ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಭೋಜರಾಜನ ರೆಫರೆನ್ಸ್ ಕೊಡ್ತಾನೆ. ಮೃದುಭಿರ್ ಮದನಿಪಾದೈ ಶೀತಲೈರ್ ವ್ಯಜನೈಸ್ತನು ಶ್ರುತೌಚ ಮಧುರೈರ್ಗೀತೈರ್ ನಿದ್ರಾತೋ ಬೋಧಯತ್ ಪ್ರಭುಂ ಅಂತ.
ನಮ್ಮ ಒಡೆಯನನ್ನು ಎಬ್ಬಿಸಬೇಕು ಅಂದರೆ ಮೃದುವಾಗಿ ಮೈಯನ್ನು ಒತ್ತಿ ಅಥವಾ ಪಾದಗಳನ್ನು ಮೆಲ್ಲನೆ ಒತ್ತಿ ಅಥವಾ ತಂಪಾದ ಬೀಸಣಿಗೆಯಿಂದ ಬೀಸಿ ಮತ್ತು ಶ್ರುತಿಮಧುರವಾದ ಹಾಡುಗಳನ್ನು ಹೇಳಿ ಆಗ ಎಬ್ಬಿಸಬೇಕು ಅಂತ. ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಸುಪ್ರಭಾತ ಅನ್ನುವ ಕಲ್ಪನೆ ನಾನು ಕಂಡದ್ದಿಲ್ಲ, ನಮ್ಮಲ್ಲಿ ಬಿಟ್ಟು. ಆದಿಕವಿಯೇ ಇದಕ್ಕೂ ಆದಿ. ಅಫ್ಕೋರ್ಸ್ ವೇದದಲ್ಲಿಯೇ ಸುದಿನಂಚಮೆ ಅಂತ ಬರುವಾಗ ಒಳ್ಳೆಯ ಸುಪ್ರಭಾತದ ಬಯಕೆ ಉಂಟು. ಆದರೆ ಸುಪ್ರಭಾತ ಮಂಗಲಾಶಾಸನವನ್ನು ವಿಶ್ವಾಮಿತ್ರ ರಾಮನಿಗೆ ಮಾಡಿದ್ದು. ಆದರೆ ಅದು ಒಂದನ್ನು ತೆಗೆದುಕೊಂಡು ಒಂದು ಸ್ಟ್ಯಾಂಡರ್ಡ್ ಸುಪ್ರಭಾತವನ್ನು ಮಾಡಿದ್ದು ಮತ್ತೆ ಕಾಳಿದಾಸನೇ. ಕಾಳಿದಾಸನ ರಘುವಂಶದ 5ನೇ ಸರ್ಗದಲ್ಲಿ ರಾಮನ ಅಜ್ಜ ಅಂದರೆ ಅಜನನ್ನು ಎಬ್ಬಿಸೋದಕ್ಕೆ ವೈತಾಲಿಕರು ಒಂದು 11 ಪದ್ಯಗಳಲ್ಲಿ ತುಂಬ ಚೆನ್ನಾಗಿರುವಂಥ ಸುಪ್ರಭಾತ ಮಾಡ್ತಾರೆ. ಆ ಪದ್ಯಗಳ ಸೌಕುಮಾರಿಯ ಸ್ವಾರಸ್ಯ ಎಂಥದ್ದು ಅಂದರೆ ನಮ್ಮ ಪರಂಪರೆ ನಂಬಿಕೆ ಸರಸ್ವತಿಯೇ ಅದನ್ನು ಕಾಳಿದಾಸನಿಗೆ ಬರೆದು ಕೊಟ್ಲು ಅಂತ. ಆ ಸುಪ್ರಭಾತಕ್ಕೆ ಒಂದೊಂದು ಛಂದಸ್ಸು ಬಳಸಿದ, ವಸಂತ ತಿಲಕ ಅಂತ. ಅದು ಎಲ್ಲಿವರೆಗೂ ಅಂದರೆ ಸುಪ್ರಭಾತಕ್ಕೆ ವಸಂತ ತಿಲಕವೇ ಛಂದಸ್ಸು ಅನ್ನುವುದು ಕೂಡ ಒಂದು ಸಂಪ್ರದಾಯವಾಯಿತು. ಈಗ ದೊಡ್ಡವರು ಮಾಡಿದ್ದು ಕೆಮ್ಮಿದ್ದು ಸೀನಿದ್ದು ಕೂಡ ನಮಗೆ ಫ್ಯಾಷನ್ ಆಗುತ್ತೆ ಅಂತಾರಲ್ಲ, ಆ ರೀತಿಯಾದದ್ದು. ಉಕ್ತ ವಸಂತ ತಿಲಕ ತತಜಾ ಜಗೌಗಹ ಅನ್ನುವ ಲಕ್ಷಣ ವಸಂತ ತಿಲಕ. ಆ ಛಂದಸ್ಸನ್ನು ಬಳಸಬೇಕು. 14 ಅಕ್ಷರ ಇರುವಂಥದ್ದು, ತುಂಬ ಸೊಗಸಾದ ಒಂದೇ ಸ್ವಿಂಗಲ್ಲಿ ಉತ್ಕಟವಾಗಿ ಬರುವಂಥ ಛಂದಸ್ಸು. ಆ ಒಂದು ಛಂದಸ್ಸಿನಲ್ಲಿ ಮೊದಲಿಗೆ ಒಬ್ಬ ದೇವತೆಗೆ ಸುಪ್ರಭಾತ ಅಂತ ಪ್ರತ್ಯೇಕವಾಗಿ ಬರೆದಂಥವರು ಅವರು ಪ್ರತಿವಾದಿ ಅಣ್ಣನ್ನಂತ ಇದ್ದಂತಹ ಒಬ್ಬ ದೊಡ್ಡ ವಿದ್ವಾಂಸರು ಶ್ರೀ ವೈಷ್ಣವಾಚಾರ್ಯರು ವೆಂಕಟೇಶ್ವರ ಸ್ವಾಮಿಗೆ ಬರೆದ ತಿರುಪತಿ ವೆಂಕಟೇಶ್ವರನ ಸುಪ್ರಭಾತವೇ ನಮಗೆ ಈಗ ಉಳಿದಿರುವಂಥ ಉಪಲಬ್ಧ ಇರುವ ಸುಪ್ರಭಾತ ಸ್ತೋತ್ರಗಳ ಪೈಕಿ ಅತ್ಯಂತ ಪ್ರಾಚೀನವಾದದ್ದು ಅಂತ. ಆಮೇಲೆ ಎಲ್ಲ ಕಡೆಗೂ ಬಂದಿದೆ, ಅದಕ್ಕೀಗ ಬೆಲೆಯೇ ಇಲ್ಲ ಅನ್ನುವಂತೆ ಆಗಿಬಿಟ್ಟಿದೆ. ಇರಲಿ, ಅಂದರೆ ಈ ಸುಪ್ರಭಾತಾದಿ ಸೇವೆಗಳನ್ನು ಕೂಡ ಅವನಷ್ಟು ಚೆನ್ನಾಗಿ ಅಲ್ಲಲ್ಲಿಗೆ ರೆಫರೆನ್ಸ್ ಮಾಡ್ತಾನೆ, ಒಂದು ದೊಡ್ಡ ಸಂಸ್ಕೃತಿಯನ್ನು ಕಟ್ಟಿಕೊಡ್ತಾನೆ. ಮತ್ತು ಧೀರವಾಗಿ ಹೇಳಬೇಕು ಅಂತ. ಧೀರ ಅನ್ನೋದಕ್ಕೆ ಅನೇಕ ಅರ್ಥಗಳು ಉಂಟು. ಒಂದು ಬುದ್ಧಿವಂತಿಕೆಯಿಂದ ಅಂತ, ಮತ್ತೊಂದು ಗಂಭೀರವಾಗಿ ಅಂತ, ಇನ್ನೊಂದು ಯಾವುದೇ ಶಂಕೆ ಇರದೆ ಆದರೆ ಮರ್ಯಾದೆಯಿಂದ ಅಂತನ್ನುವ ಅರ್ಥ ಉಂಟು. ಇಷ್ಟೆಲ್ಲ ಅರ್ಥಗಳನ್ನು ಇಟ್ಟುಕೊಂಡು ಆ ಒಂದು ಪದವನ್ನು ಬಳಸ್ತಾನೆ. ಆಗ ಮಾನಿನಿಯನ್ನು ಉದ್ದೇಶಿಸಿ ಹೇಳಬೇಕು ಅಂತ. ಅವಳು ಮಾನವತಿ, ಮರ್ಯಾದೆ ಇರುವಂಥವಳು, ಅವಳ ಜೊತೆ ನೀನು ಹಾಗೇ ನಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಭಾವದಿಂದ ಅವನು ಹೇಳ್ತಾನೆ. ಏನದು? ಮೊದಲು ಬಳಸುವ ಶಬ್ದ ನೋಡಿ, ಭರ್ತುರ್ಮಿತ್ರಂ ಪ್ರಿಯಮವಿಧವೇ ವಿದ್ಧಿಮಾಂ ಅಂಬುವಾಹಂ. ಭರ್ತುರ್ಮಿತ್ರಂ, ಗಂಡನ ಗೆಳೆಯ. ಮೊದಲು ಗಂಡ ಅನ್ನುವ ಶಬ್ದ, ಆಮೇಲೆ ಗೆಳೆಯ. ಅಲ್ಲಿ ಕೂಡ ಬಹಳ ಬಹಳ ಸ್ವಾರಸ್ಯಕಾರಿಯಾದದ್ದು. ಭರ್ತ ಅನ್ನುವುದರಿಂದ ನಿನ್ನನ್ನು ಕಾಪಾಡುವಂಥವನು, ಸಪೋರ್ಟ್ ಮಾಡುವವನು, ಸಸ್ಟೈನ್ ಮಾಡುವವನು, ಯು ವಿಲ್ ನಾಟ್ ಡಿಚ್ ಯು ಅನ್ನುವಂಥ ಭಾವ. ಹಾಗಾಗಿ ಭರ್ತುರ್ಮಿತ್ರಂ. ಮತ್ತು ನೋಡಿ, ಆ ಓಷ್ಠ್ಯ ವರ್ಣಗಳು ಲೇಬಿಯಲ್ಸ್ ಅಂತ ಕರೀತಾರಲ್ಲ, ಭರ್ತುರ್ ಮಿತ್ರಂ ಅಂತ ಬಾಯಿ ತುಂಬ ಶಬ್ದ ಇರಬೇಕು ಅಂತ. ಚೆನ್ನಾಗಿ ಬಾಯಿ ತುಂಬ ಮಾತಾಡಬೇಕು. ತುಟಿಯಂಚಿನಲ್ಲೇ ಹಾಗೆ ಹೀಗೆ ಏನೂ ಆಡದೇ ಇರೋ ತರಹ ಆಗಬಾರ್ದು ಅಂತ. ನನ್ನ ಸಂಗೀತದ ಗುರುಗಳು ನಾಗವಲ್ಲಿಯವರು ವಿದೇಶದಲ್ಲಿದ್ದಾರೆ. ಅವ್ರನ್ನ ಹೇಗೆ ಅಲ್ಲಿ ಶಿಷ್ಯರು ಕೆಲವರು ಸಿಕ್ಕಿದಾರಂತಲ್ಲ, ಹೇಗೆ ಅಂದರೆ ಅಯ್ಯೋ ಅವರೆಲ್ಲನೂ ದವಡೆನಲ್ಲೇ ಮಾತಾಡ್ತಾರೆ, ಅವ್ರಿಗೆ ನಾಭಿಯಿಂದ ಹೇಗೆ ಸ್ವರ ಹೊರಡಿಸೋಣ ಆಗೋದಿಲ್ಲಪ್ಪ, ಗಂಟು ಮೂಟೆ ಕಟ್ಕೊಂಡು ಬರ್ತೀನಿ ಅಂತ ಇದ್ರು. ಅಂದರೆ ಬಾಯಿ ತುಂಬಕ್ಕೆ ಚೆನ್ನಾಗಿ ಎಲ್ಲ ಧ್ವನಿಗಳನ್ನು ಹೊರಡಿಸುವಂತೆ ಇರಬೇಕು. ಭರ್ತುರ್ಮಿತ್ರಂ ಪ್ರಿಯಂ ಅವಿಧವೇ ವಿದ್ಧಿಮಾಂ ಅಂಬುವಾಹಂ. ಮಿತ್ರ ಅನ್ನುವಲ್ಲಿ ತುಂಬ ಸ್ನೇಹ ಇರುವಂಥದ್ದು, ಮೈತ್ರಿ ಇರುವಂಥದ್ದು ಅನ್ನುವ ಒಳ್ಳೆಯ ಭಾವ ತಾನಾಗಿ ಗೊತ್ತಾಗುತ್ತೆ. ಮತ್ತು ಮಿತ್ರ ಅನ್ನುವುದು ನಪುಂಸಕಲಿಗೆ ಶಬ್ದ ನೋಡಿ. ಗಂಡಿಗೂ ಹೆಣ್ಣಿಗೂ ಸಮಾನವಾಗಿ ಸ್ನೇಹಿತನಾಗಬಲ್ಲಂಥ ವ್ಯಕ್ತಿ ಅಂತನ್ನುವಂಥದ್ದು. ಭರ್ತುರ್ ವಯಸ್ಸ್ಯ ಭರ್ತು ಸಖ ಅಂತಾಗಿದ್ದರೆ ಬೇರೆ ಭಾವ, ಅಯ್ಯೋ ಗಂಡನ ಫ್ರೆಂಡ್ ನನ್ನ ಫ್ರೆಂಡ್ ಆಗಲಾರ ಅಂತ. ಆ ರೀತಿಯಾದಂಥ ಸ್ನೇಹ ಸಾಧ್ಯತೆ ಉಂಟು ಅಂತ ತೋರಿಸ್ತಾನೆ. ಪ್ರಿಯಂ, ಎಂತೆಂಥವರು ಸ್ನೇಹಿತರಿರ್ತಾರೆ, ಆದರೆ ಪ್ರೀತಿಯ ಸ್ನೇಹಿತರು ಕೆಲವರೇ. ಅಲ್ಲಿ ಮತ್ತೆ ಓಷ್ಠ್ಯವರ್ಣ ಪ್ರಿಯ ಅಂತ ಬಂತು. ಅವಿಧವೇ ಸುಮಂಗಲಿ ಅಂತ ಸಂಬೋಧನೆ ಅನ್ನೋದರಿಂದ ನಿನ್ನ ಗಂಡ ಚೆನ್ನಾಗಿದ್ದಾನೆ ಅಂತ ತಾನಾಗಿಯೇ ಗೊತ್ತಾಯಿತು. ಈಗ ನೋಡಿ, ನಮಗೆ ಯಾವ್ಯಾವ ಶಬ್ದವನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗಿದ್ದರೆ ಇಂಥದ್ದಾಗುತ್ತೆ. ಹಾಗಿಲ್ದಿದ್ರೆ ಸುಂದರಿ, ವರತನು, ಸುಕುಮಾರಿ ಏನು ಶಬ್ದ ಬಳಸಿದ್ರು ನನಗೇನು ಬಂತಪ್ಪ ಭಾಗ್ಯ, ಅವನು ಚೆನ್ನಾಗಿದ್ದಾನೋ ಇಲ್ವಾ ಅಂತ. ಇದು ತುಂಬ ಮುಖ್ಯವಾಗಿ ಬೇಕಾದಂಥದ್ದು. ಹನುಮಂತ ರಾಮನಿಗೆ ಸೀತೆಯ ಒಂದು ವೇರೆ ಬೌಟ್ಸ್ ತಿಳ್ಕೊಂಡು ಬಂದ ತಕ್ಷಣ ದೃಷ್ಟಾ ಸೀತಾ ಅಂತ ಮೊದಲು ಬಳಸಿ, ದೃಷ್ಟ ಅನ್ನುವಂಥ ಒಂದು ಕೃದಂತ ರೂಪದಲ್ಲಿ ಏನೇ ನೋಡಲ್ಪಟ್ಟಳು
ಅಂದರೆ ಹೆಂಗಸು ನೋಡಲ್ಪಟ್ಲು ಅಂದರೆ ಇನ್ಯಾರು ಸೀತೆಯೇ ಇರಬೇಕು ಅಂತ, ಅದನ್ನು ಅಫರ್ಮ್ ಮಾಡೋದಕ್ಕೆ ಮತ್ತೆ ಸೀತಾ ಅಂತ ಅನ್ನುವಂಥದ್ದು. ಆ ರೀತಿಯಲ್ಲಿ ವಿದ್ಧಿಮಾಂ ಅಂಬುವಾಹಂ, ನಾನು ಯಾರು? ಅಂಬುವಾಹ, ನೀರನ್ನು ತೆಗೆದುಕೊಂಡು ಹೋಗುವವನು, ಬದುಕನ್ನು ತೆಗೆದುಕೊಂಡು ಹೋಗುವವನು, ಚೈತನ್ಯವನ್ನು ತೆಗೆದುಕೊಂಡು ಹೋಗುವಂಥವನು. ಮತ್ತು ತತ್ಸಂದೇಶೈ ಹೃದಯ ನಿಹಿತೈ ಆಗತಂ ತ್ವತ್ಸಮೀಪಂ, ತತ್ಕ್ಷಣವೇ ಅವನ ಸಂದೇಶಗಳನ್ನು, ಅಲ್ಲಿ ಮತ್ತೆ ಸಂದೇಶೈ ಎನ್ನುವ ಬಹುವಚನದಿಂದ ಬರೀ ಒಂದು ಐ ಆಮ್ ಓಕೆ ಅಂತ ಒಂದು ಟೆಲಿಗ್ರಾಮ್ ಕೊಟ್ಟಂತೆ ಅಲ್ಲ, ತುಂಬ ಬೇಕಾದಷ್ಟು ವಿಷಯ ಹೇಳಿದ್ದಾನೆ, ಒಂದು ಎರಡು ಅಲ್ಲ, ಬೇಕಾದಷ್ಟು ಮಾತುಗಳನ್ನು ಹೇಳಿದ್ದಾನೆ ಎನ್ನುವಂಥದ್ದು. ಆ ರೀತಿಯಾಗಿ ಕೂಡ ಗೊತ್ತಾಗುತ್ತೆ. ಹೃದಯ ನಿಹಿತೈ, ನಾನು ಅದನ್ನು ಹೃದಯದೊಳಗೆ ಇಟ್ಕೊಂಡಿದ್ದೀನಿ, ಮರೆಯೋಕ್ಕಾಗೋಲ್ಲ. ಐ ಹ್ಯಾವ್ ಟೇಕನ್ ಇನ್, ನನ್ನದನ್ನಾಗಿಸಿಕೊಂಡಿದ್ದೀನಿ. ಮತ್ತು ನಿನ್ನ ಹೃದಯ ಮುಟ್ಟಿಸುವಂಥ ಮಾತುಗಳು ಹೌದು. ಮತ್ತು ಆಗತಂ ತ್ವತ್ಸಮೀಪಂ, ಅದನ್ನಿಟ್ಟುಕೊಂಡು ನಿನ್ನ ಹತ್ತಿರ ಬಂದಿದ್ದೀನಿ. ಸಾಮಾನ್ಯವಾಗಿ ಮೋಡ ಬರೋದು ಅಂತಂದರೆ ಮೊದಲೇ ನಾನು ಹೇಳಿದನಲ್ಲ, ವಿರಹಿಣಿಯರಿಗೆ ಮೃತ್ಯು ಬೇರಿ ಅಂತ. ಹಾಗಲ್ಲ, ನಿನಗೆ ಜೀವನ ಸಂಜೀವನದ ಒಂದು ಮುಂಗೋಳಿ ತರಹ ನಾನು ಕೂಗ್ತಾ ಇದ್ದೀನಿ. ಹಾಗಾಗಿ ಅದು ಮಾತ್ರವಲ್ಲ, ನಾನು ಬರೀ ವಚನೇಕಾ ದರಿದ್ರತಾ ಅಂತ ಬಾಯಿ ಮಾತು ಆಡುವನಲ್ಲ, ನನ್ನ ಕೆಲಸವೇ ವಿರಹಿಗಳನ್ನು ಸೇರಿಸುವಂಥದ್ದು. ಅದನ್ನು ಹೇಗೆ ಅಂತ 2 ಸಾಲಿನಲ್ಲಿ ತನ್ನ ಕ್ರೆಡೆನ್ಷಿಯಲ್ಸನ್ನು ಹೇಳ್ಕೊಳ್ತಾರೆ. ಅಂದರೆ ಮೊದಲು ಮಾತು ಮತ್ತು ಕೃತಿ ಎರಡೂ ತನ್ನಲ್ಲಿದೆ ಅಂತ ತೋರಿಸೋದಕ್ಕೆ, ಯೋ ವೃಂದಾನಿ ತ್ವರಯತಿ ಪಥಿ ಶ್ರಾಮ್ಯತಾಂ ಪ್ರೋಷಿತಾನಾಂ ಮಂದಸ್ನಿಗ್ಧೈ ಧ್ವನಿಭಿ ಅಬಲಾ ವೇಣಿ ಮೋಕ್ಷೋತ್ಸುಕಾನಿ. ನಾನು ಯಾವ ಯಾವ ವಿರಹಿಣಿಯರು, ಪ್ರೋಷಿತ ಪತಿಕೆಯರು ಅಂದರೆ ದೋಸ್ ಹೂಸ್ ಹಸ್ಬೆಂಡ್ಸ್ ಆರ್ ಗಾನ್ ಔಟ್, ಯಾರ ಗಂಡಂದ್ರೆಲ್ಲ ದೇಶಾಂತರ ಹೋಗಿದ್ದಾರೋ ಅಂಥವ್ರನ್ನೆಲ್ಲ ಅಟ್ಟಿಸಿಕೊಂಡು ಓಡಿಸ್ತೀನಿ ಮನೆಗೆ ಹೋಗಿ ಅಂತ. ಹಾಗೆ ಅವರು ಹೋಗಿ ಅವರ ಹೆಂಡತಿಯರ ಜಡೆ ಬಿಚ್ಚಿ ಹೆಣೆದು ಹೂ ಮುಡಿಸಿ ಅವರಿಗೆ ನೆಮ್ಮದಿ ಕೊಡಬೇಕು. ಆ ರೀತಿ ಮಾಡುವವರಿಗೂ ಬಿಡೋಲ್ಲ. ಅಂಥ ಮೋಡ ನಾನು, ಎಲ್ಲರ ಸಮಾಗಮ ಮಾಡಿಸುವಂಥವನು, ಹಾಗಾಗಿ ನಿನಗೂ ಕೂಡ ಮಾಡಿಸುವಂಥವನು. ಮಲ್ಲಿನಾಥ ಹೇಳ್ತಾನೆ, ನ ಕೇವಲಮಹಂ ವಾರ್ತಾಹರ ಕಿಂತು ಘಟಕಃ ಅಪೀತಿ ಅತಿಶಯೇನ ಆಹ ಅಂತ. ನಾನು ಬರೀ ಮೆಸೆಂಜರ್ ಅಲ್ಲ, ಐ ಆಮ್ ಎ ಪ್ರಮೋಟರ್ ಆಫ್ ಫ್ರೆಂಡ್ಶಿಪ್. ನಾನು ಅದನ್ನು ಅಕಾಂಪ್ಲಿಷ್ ಮಾಡುವಂಥವನು, ಅದನ್ನು ವ್ಯವಸಾಯ ರೂಪವಾಗಿ ಮಾಡಿ ತೋರಿಸುವಂಥವನು ಅಂತ. ಆ ಕಾರಣವೇ ನಮ್ಮಲ್ಲಿ ಧಾರಿಭ್ಯೋ ವ್ಯವಸಾಯಿನಃ ಅಂತ. ಸುಮ್ಮನೆ ಜ್ಞಾನ ತಿಳ್ಕೊಂಡಿರೋರಿಗಿಂತ ವ್ಯವಸಾಯಿನಃ, ಬದುಕಿನಲ್ಲಿ ಅಳವಡಿಸಿಕೊಂಡಿರೋರು ತುಂಬ ಮುಖ್ಯ. ಒಮ್ಮೆ SR ರಾಮಸ್ವಾಮಿಯವರು ಹೇಳಿದರು, ಸಂಗೀತ ಶಾಸ್ತ್ರವನ್ನು ಮಾತ್ರ ಬಲ್ಲಂಥವ್ರನ್ನ ಜ್ಞಾನಸ್ಥರು ಅಂತಂತಾರೆ ನಮ್ಮ ಕಡೆಯಲ್ಲಿ ಅಂತ. ಅಂದರೆ ಬರೀ ಥಿಯರಿ ಮಾಸ್ಟರ್ಸು ಏನೂ ಪ್ರಯೋಜನವಾಗೋದಿಲ್ಲ. ಅಂಥದ್ರಿಂದ ಏನು ಸಿದ್ಧಿ, ಏನು ಪ್ರಸಿದ್ಧಿ ಏನೂ ಇಲ್ಲ. ಹಾಗಾಗಿ ಇವರು ಎರಡನ್ನೂ ಮಾಡಬಲ್ಲಂಥವರಾಗಿದ್ದಾರೆ. ಅಂದರೆ ಆಚಾರ್ಯ ಅಂದರೆ ಹೇಗೆ ಹೇಳುವುದೂ ಉಂಟೋ ಮಾಡುವುದೂ ಉಂಟೋ ಎರಡೂ ಕೂಡ ಸೇರಿರುವಂಥವನು. ಹಾಗಾಗಿ ನಾನು ಪ್ರಣಯ ವ್ಯವಸ್ಥಾಪನ ಪರಮಾಚಾರ್ಯ ಅನ್ನುವಂಥ ದೃಷ್ಟಿಯಿಂದ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಯೋಚನೆ ಮಾಡಬೇಡ ಅಂತ ನೀನು ಹೇಳಬೇಕು ಅಂತ. ಆ ಯಕ್ಷ ಇವನಿಗೆ ಸಂದೇಶ ಮಾತ್ರ ಅಲ್ಲದೆ ಅದರ ಫ್ರೇಸಿಯಾಲಜಿನ ಮಾತ್ರವಲ್ಲದೆ ಇವನ ಬಯೋಡೇಟಾನು ಬರೆದು ಕಳಿಸ್ಕೊಡ್ತಾ ಇದ್ದಾನೆ. ಅಂದರೆ ಅಷ್ಟು ಚೆನ್ನಾಗಿ ಟೈಲರ್ ಮೇಡ್ ಆಗಿ ಕೊಡ್ತಾ ಇರುವಂಥದ್ದು. ಆಮೇಲೆ ಹೇಳ್ತಾನೆ, ಹೀಗೆ ನೀನು ಆರಂಭ ಮಾಡಿದ ಮೇಲಿಂದ ಯಾವ ರೀತಿಯಾಗಿ ಮೊದಲಾಗಿಸಬೇಕು ಅದನ್ನು ಹೇಳ್ತಾನೆ. ಪರಿಚಯ ಆಯಿತು. ಇನ್ನು ಉಪಕ್ರಮ. ಇತ್ಯಾಖ್ಯಾತೆ ಪವನ ತನಯಂ ಮೈಥಿಲೀ ಓನ್ಮುಖೀ ಸ ತ್ವಾಮುತ್ಕಂಠೋಚ್ಛ್ವಸಿತ ಹೃದಯ ವೀಕ್ಷ್ಯ ಸಂಭಾವ್ಯ ಚೈವಂ ಶ್ರೋಷ್ಯತ್ಯಾತ್ಮಾ ಪರಮವಹಿತ ಸೌಮ್ಯ ಸೀಮಂತಿನೀನಾಂ ಕಾಂತುವೋದಂತಹ ಸುಹೃದುಪನತಃ ಸಂಗಮಾತ್ ಕಿಂಚಿದೂನಃ. ಈ ರೀತಿ ನೀನು ಹೇಳಿದ ತಕ್ಷಣ ಅವಳ ರಿಯಾಕ್ಷನ್ ಹೇಗಿರುತ್ತೆ? ಪವನತನಯಂ ಮೈಥಿಲೀವ ಉನ್ಮುಖಿ ತ್ವಾಂ ಉತ್ಕಂಠ ಉಚ್ಛ್ವಸಿತ ಹೃದಯ ವೀಕ್ಷ್ಯ ಸಂಭಾವ್ಯ. ಹನುಮಂತ ರಾಮನ ಸಂದೇಶ ತೆಗೆದುಕೊಂಡು ಬಂದಾಗ ಸೀತೆ ಹೇಗೆ ಆ್ಯಂಕ್ಷಸ್ ಆಗಿ ಉತ್ಕಂಠೆಯಿಂದ ಕಾತರಿತಳಾಗಿ ಕೊರಳೆತ್ತಿ ನೋಡಿದಳೋ ಆ ರೀತಿ ನೋಡ್ತಾಳೆ ಅಂತ. ಕವಿಗೆ ತಾನು ಎಲ್ಲ ಕಾಲದಲ್ಲಿಯೂ ಕೂಡ ಮ್ಯಾಚಿಂಗ್ ವಿತ್ ದಿ ಗ್ರೇಟ್ ಅದು ಇದೆ ಅಂತ ಅನ್ನೋದನ್ನು ನಾನು ಹೇಳ್ತಾನೆ ಬಂದಿದ್ದೀನಿ. ಇಲ್ಲಿ ಮತ್ತೆ ರಾಮ ಸೀತೆಯರ ಪ್ರಸ್ತಾವ ತರ್ತಾನೆ, ಹನುಮಂತನ ಪ್ರಸ್ತಾವ. ಅದರಿಂದಲೇ ಎಷ್ಟೋ ಜನ ಸೀತಾರಾಮರ ಹನುಮತ್ ಸಂದೇಶ ಇದೆಯಲ್ಲ ಅದು ಇವನಿಗೆ ಪ್ರೇರಣೆಯಾಗಿರಬಹುದು ಅಂತ. ಅನೇಕ ಪ್ರೇರಣೆಗಳಿರಬಹುದಾದರೂ ಇವನಿಗೆ ಅದು ಮಾರ್ಮಿಕ ಅನಿಸಿದೆ. ಕಾರಣ ಸೀತೆಗಿಂತ ಸಂತ್ರಸ್ತಳಾದ ವಿರಹಿಣಿ ಯಾರು? ರಾಮನಿಗಿಂತ ಆ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಂತಹ ಮತ್ತೊಬ್ಬ ಧೀರನಾದಂಥ ಸಾತಿವೃತ್ಯ ಇರುವ ಮಹಾನುಭಾವ ಯಾರು? ಮತ್ತು ಹನುಮಂತನಿಗಿಂತ ಚೆನ್ನಾಗಿ ಇವರಿಬ್ಬರ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಅದನ್ನು ಇದೇ ರೀತಿ ಕಾರ್ಯಸಿದ್ಧಿಗೂ ತಂದುಕೊಟ್ಟವನು ಇನ್ಯಾರು?
ಅದಕ್ಕೋಸ್ಕರವೇ ರಸಾಕರ ಅನ್ನುವ ಒಂದು ಗ್ರಂಥವನ್ನು ಮಲ್ಲಿನಾಥ ಕೊಟ್ಟು ಮಾಡ್ತಾನೆ. ಬ್ರಹ್ಮಚಾರಿ ಬಲಿ ಧೀರ ಮಾಯಾವಿ ಮಾನವರ್ಜಿತ ಧೀಮಾನ್ ಉದಾರ ನಿಶಂಕ ವಕ್ತಾ ದೂತ ಸ್ತ್ರೀಯಾಂ ಭವೇತ್. ಹೆಂಗಸರಿಗೆ ಮೆಸೆಂಜರ್ ಯಾರಿರಬೇಕು? ಹೆಂಗಸರಿರಬಾರ್ದಂತೆ. ಬ್ರಹ್ಮಚಾರಿ ಇರಬೇಕು, ಬಲವಂತನಾಗಿರಬೇಕು, ಬಲಿಷ್ಠನಾಗಿರಬೇಕು, ಧೀರನಾಗಿರಬೇಕು, ಮಾಯಾ ವಿನೋದಗಳನ್ನು ಬಲ್ಲವನಾಗಿರಬೇಕು, ಮತ್ತು ಮಾನವರ್ಜಿತ ಬಿಂಕ ಬಿಗುಮಾನ ಇರಬಾರ್ದು, ಬುದ್ಧಿವಂತನಾಗಿರಬೇಕು, ಉದಾರಿಯಾಗಿರಬೇಕು, ಶಂಕೆ ಕೊಂಕು ಯಾವುದೂ ಇರಬಾರದು, ಚೆನ್ನಾಗಿ ಮಾತನಾಡುವಲ್ಲವನು, ಧಾರಾಳವಾಗಿ ಮಾತನಾಡುವನಿರಬೇಕು, ಟೆಲಿಗ್ರಾಫಿಕ್ ಆಗಿರಬಾರ್ದವನು. ಇಂಥವನು ದೂತನಾಗುವುದಕ್ಕೆ ಯೋಗ್ಯ ಅಂತ. ಹನುಮಂತ ಇದೆಲ್ಲಕ್ಕೂ ಕೂಡ ಐಡಿಯಲ್ ಆಗಿದ್ದವನು. ಅವನು ಬ್ರಹ್ಮಚಾರಿ, ಬಲಿಷ್ಠ, ಮಾಯಾತಂತ್ರ ಕೋವಿದನಾದವನು, ಮತ್ತು ಅಭಿಮಾನ ಇಲ್ಲ. ತನ್ನ ಬಯೋಡೇಟಾ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಳ್ಳಬಲ್ಲಂಥ ನಮ್ರತೆ ಇತ್ತು. ಧೀಮಾನ್ ನವ ವ್ಯಾಕರಣ ಪಂಡಿತ, ಕೋವಿದನಾದವನು, ಉದಾರ. ಎಷ್ಟು ದೊಡ್ಡವನು ಅಂತಂದರೆ ರಾವಣನ ನೋಡಿ ಈ ಒಂದು ದೌರ್ಬಲ್ಯ ಇಲ್ಲದೆ ಇದ್ದರೆ 3 ಲೋಕಗಳಿಗೂ ಇಂದ್ರನಾಗ್ತಿದ್ನಲ್ಲ ಅಂತ ವೈರಿಯ ಗುಣವನ್ನು ಗೌರವಿಸಬಲ್ಲಂಥ ಮಹನೀಯ. ನಿಶ್ಶಂಕ, ಒಂದು ಸ್ವಲ್ಪವೂ ಶಂಕೆ ಇಲ್ಲ. ಲಂಕೆಗೆ ಪ್ರವೇಶ ಮಾಡುವುದಾ? ಅದಕ್ಕೂ ಸರಿ. ಅದಕ್ಕೆ ಬೆಂಕಿ ಇಡೋದಾ? ಅದೂ ಸರಿಯೇ. ಯಾವುದೂ ಸರಿಯೇ. ಇಂದ್ರಜಿತ್ತನ್ನು ಕೈನಲ್ಲಿ ಸಿಕ್ಕಾಕೊಳ್ಳೋದೆ? ಅದಕ್ಕೂ ಸರಿಯೇ ಅಂತ. ವಕ್ತ, ಅವನಿಗಿಂತ ವಾಗ್ಮಿ ಯಾರು? ವಾಕ್ಯಜ್ಞೋ ವಾಕ್ಯಕೋವಿದ ಅಂತ ಮತ್ತೆ ಮತ್ತೆ ರಾಮಾಯಣದಲ್ಲಿ ಆತನ ಬಗ್ಗೆ ಹೇಳುವಂಥದ್ದುಂಟು. ಇವನು ಶ್ರೀರಾಮನ ಸೀತೆಯ ದೂತನಾಗಿದ್ದದ್ದು. ಅದನ್ನು ನಮ್ಮ ಅಲಂಕಾರಿಕರು ಗಮನಿಸಿದ್ದಾರೆ, ಆ ರೀತಿ ಇರಬೇಕು ಅಂತ. ಹೀಗೆ ಹೇಳುವ ಮೂಲಕ ನೀನು ವಾಯುನಂದನನ ಹಾಗೆಯೇ ಇದೀಯ. ನೀನು ವಾಯುನಂದನ, ವಾಯುವಿನಿಂದಾಗಿ ಆನಂದ ಪಟ್ಕೊಂಡು ಮುಂದೆ ಹೋಗ್ತೀಯ. ಹಾಗೆಯೇ ನಿನಗೂ ಕೂಡ ಸಾಮಾನ್ಯವಾಗಿ ನಾವು ನಮ್ಮ ಭಗವಂತನನ್ನು ಧ್ಯಾನ ಮಾಡಿದ್ರೆ ಸಾರೂಪ್ಯ ಬರುತ್ತೆ ಅಂತ ಶಾಸ್ತ್ರಗಳು ಹೇಳುವಂತೆ, ಆ ನೀಲಮೇಘಶ್ಯಾಮ ಅವನಂತೆ ನೀನು ನೀಲನಾಗಿದ್ದೀಯೆ. ಹೀಗೆ ಅವನು ಬಿಲ್ಲಿಡ್ಕೊಂಡ್ರೆ ನೀನು ಕಾಮನ ಬಿಲ್ಲಿಡ್ಕೊಂಡಿದ್ದೀಯ. ಅದಕ್ಕೆ ಹುರಿ ಕಟ್ಟಿದಂತೆ ಮಿಂಚು ಉಂಟು, ಹೀಗೆಲ್ಲ ಮಾಡಬಹುದು. ಒಟ್ಟಿನಲ್ಲಿ ಮೋಡಕ್ಕೆ ಹಾಗೂ ಹನುಮಂತನಿಗೆ ಸಾಮ್ಯ. ತನ್ಮೂಲಕ ಯಕ್ಷಿ ಸೀತೆಯಷ್ಟು ಸಾಧ್ವಿ ಎನ್ನುವಂಥದ್ದು ಗೊತ್ತಾಗುತ್ತೆ. ಯಾರ್ಯಾರನ್ನೋ ತೊಗೊಂಡು ಹೋಗೋದಲ್ಲ, ಭೋಗಲೋಕದಲ್ಲಿ ಸಂಯಮದಿಂದ ಇರುವಂಥದ್ದು ಅದು ಬಹಳ ವಿಶೇಷವಲ್ವ. ಅಂದರೆ ವಿರಹ ಯಾರಿಗೆ ಬರುತ್ತೆ? ತಮಗೆ ಒಬ್ಬರೇ ಇರುವಂಥವರು ಪ್ರಿಯರೋ ಪ್ರೇಯಸಿಯರೋ ಅಂತ ಅಂದುಕೊಂಡವ್ರಿಗೆ ವಿರಹ ಬರುತ್ತೆ. ಅವನೋದರೆ ಮತ್ತೊಬ್ಬ, ಇವಳೋದರೆ ಮತ್ತೊಬ್ಬಳು ಅಂತನ್ನೋರಿಗೆ, ನಷ್ಟಾಜಾಯ ಪುನರ್ಜಾಯ ಅನ್ನೋರಿಗೆ ವಿರಹವೇ ಇರೋದಿಲ್ವಲ್ಲ. ಅದು ಬಹಳ ತಮಾಷೆಯಾಗಿ ಒಮ್ಮೆ ಪದ್ಮಸುಬ್ರಹ್ಮಣ್ಯಂ ಅವ್ರಿಗೆ ಆದಂಥ ಘಟನೆ ನೆನಪಿಗೆ ಬರುತ್ತೆ. ಜರ್ಮನಿಯಲ್ಲಿ ಗೀತಗೋವಿಂದ ಮಾಡಬೇಕಿತ್ತು. ದೂತಿ ಹೋಗ್ಬಿಟ್ಟಿದ್ರೂ ಕೃಷ್ಣನಿಗೆ 1000 ಹೇತವ ದೀನ ಅಂತ ಹೇಳ್ತಾಳೆ ಅಂತ ಆ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿರ್ತಕ್ಕಂಥ ದುಭಾಷಿ ಇಂಟರ್ಪ್ರಿಟರ್ಗೆ. ಇದನ್ನು ನೀವು ಜರ್ಮನ್ ಭಾಷೆಯಲ್ಲಿ ಹೇಳಬೇಕು ಅಂತ. ನೋ, ಐ ಕಾಂಟ್ ಅಕ್ಸೆಪ್ಟ್ ದಿಸ್ ಅಂತಂತೆ. ಯಾಕೆ ಅಂದರೆ ಅವಳೇ ಹೋಗ್ಬಿಟ್ಟು ಕೃಷ್ಣನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಅಂತ. ರಾಧೆಗೆ ಬದಲಾಗಿ ಸಖಿನೇ ಹೋಗ್ಬಿಟ್ಟು ಕೃಷ್ಣನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಇಟ್ ಕಾಂಟ್ ಹ್ಯಾಪನ್ ಅಂತ. ಆಗ ಇವ್ರು ಹೇಳಿದ್ರು, ಅಮ್ಮ ನಮ್ಮಲ್ಲಿ ಇದು ಬರೀ ಶೃಂಗಾರ ಮಾತ್ರವಲ್ಲ, ವೇದಾಂತವೂ ಇದೆ. ಸಖಿ ಅಂದರೆ ಗುರು ಅಂತ ನಮ್ಮಲ್ಲಿ ಅರ್ಥ ಉಂಟು. ಈ ಜೀವಾತ್ಮನೇ ರಾಧೆ, ಪರಮಾತ್ಮನೇ ಕೃಷ್ಣ, ಈ ಜೀವ ಪರಮಾತ್ಮರಿಗೆ ಸಮಾಯೋಗ ಮಾಡಿಸೋಕ್ಕಿರುವಂಥ ಗುರು ಘಟಕ ಅನ್ನುವಂಥದ್ದು ಸೀತಾರಾಮರು ಹನುಮಂತನಲ್ಲೂ ಇದೇ ಕಾಣಿಸುವಂಥದ್ದು ಅಂತ. ಹಾಗೆ ಅವಳು ಸೀತೆಯಂತ ಸಾಧ್ವಿ ಆಗಿದ್ದರಿಂದ ವಿರಹ, ಒದ್ದಾಟ ಅವೆಲ್ಲ ಇರುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಶ್ರೋಷ್ಯತಿ ಅಸ್ಮಾತ್ ಪರಂ ಅವಹಿತ, ತುಂಬ ಅವಹಿತವಾಗಿ ದತ್ತಾವಧಾನಿಯಾಗಿ ಕೇಳ್ತಾಳೆ. ಮತ್ತು ಅವಳು ಎಂಥವಳು? ಸೀಮಂತಿನಿಯರಲ್ಲಿ ಶ್ರೇಷ್ಠಳಾದವಳು. ಅಂತಹ ಸೀಮಂತಿನಿಯರಿಗೆ, ಸೀಮಂತ ಅಂದರೆ ಬೈತಲೆ. ಬೈತಲೆ ಯಾರಿಗಿರುತ್ತೆ? ಚೆನ್ನಾಗಿ ತಲೆ ಬಾಚಿಕೊಳ್ಳೋರಿಗೆ ಅಂತಲ್ಲ. ಬೈತಲೆ ಉಳಿಸಿಕೊಳ್ಳೋದು ಅಂತಂದರೆ ಸೌಭಾಗ್ಯವನ್ನು ಉಳಿಸಿಕೊಳ್ಳುವುದು, ಸಂತಾನವನ್ನು ಉಳಿಸಿಕೊಳ್ಳುವಂಥದ್ದು, ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥದ್ದು ಅಂತೆಲ್ಲ ತಾತ್ಪರ್ಯ. ಆ ಒಂದು ಸೀಮಂತ ರೇಖೆ ಸುಷುಮ್ನಾ ನಾಡಿಯ ಸಂಕೇತವಾಗಿ ಇರುವಂಥದ್ದು. ಆ ಸೀಮಂತಿನಿಯರಿಗೆ ಅಂದರೆ ಸಾಧ್ವಿಯರಿಗೆ ಗಂಡನ ಒಂದು ಸಂದೇಶ, ಗಂಡನ ಒಂದು ಉದಂತ ಕಥೆ ಅವನನ್ನು ಕಂಡದ್ದಕ್ಕಿಂತ, ಅವನನ್ನು ಅಪ್ಪಿಕೊಂಡದ್ದಕ್ಕಿಂತ ಹೆಚ್ಚು ಪ್ರೀತಿ ಕೊಡದೇ ಇದ್ದರೂ ಕೂಡ ಒಂದು ಸ್ವಲ್ಪ ಅದರ ಹತ್ತಿರಕ್ಕೆ ಬರುವಂಥದ್ದು. ಕಾಂತೋದಂತಹ ಸುಹೃದುಪನತಃ ಸಂಗಮಾತ್ ಕಿಂಚಿದೂನಃ, ಅದಕ್ಕಿಂತ ಒಂದು ಸ್ವಲ್ಪ ಓಂಕಾರದ ಶಂಖನ ಅದಕ್ಕಿಂತ ಕಿಂಚಿದೂನ ಅಂತ. ಅವರು ಹಜಾರಿ ಪ್ರಸಾದ್ ದ್ವಿವೇದಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ ಸ್ಥೂಲವಾದ ಮೃಣ್ಮಯವಾದ ಸಂಗಮ ಅಷ್ಟೇ ಇರೋದಿಲ್ಲ, ಚಿನ್ಮಯವಾದ ಮಾನಸಿಕವಾದ ಸಂಗಮ ಇರುತ್ತೆ. ಇದು ನಿಜವಾಗಿ ಬೇಕಾದದ್ದು ಅಂತ.
ಅಂದರೆ ಆ ಒಂದು ವಸ್ತುವನ್ನು ನಾವು ಕೈಗಿಟ್ಕೊಂಡ್ರೆ ಮಾತ್ರ ಅದು ಇದ್ದಂತೆ ಅಂತಂದರೆ ಅದು ತೀರಾ ಭೌತಿಕವಾಯಿತು. ಭಾವನೆಯಲ್ಲೇ ನಾವು ಅದನ್ನು ಅಷ್ಟು ಚೆನ್ನಾಗಿ ಅನುಭವಿಸಬಲ್ಲವು ಅನ್ನುವಂಥದ್ದಿರಬೇಕು. ಆ ರೀತಿಯಾಗಿದೆ ಅಂತ. ಹೀಗೆ ಅವರಿಗೆ ಅದು ತುಂಬ ಸಂತೋಷ ಕೊಡುತ್ತೆ. ಅವರು ಎಚ್ಚರದಿಂದ ಕೇಳ್ತಾರೆ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ತಾಮಾಯುಷ್ಮನ್ ಮಮಚ ವಚನಾದ್ ಆತ್ಮನಶ್ಚೋಪಕರ್ತು ಬ್ರೂಯಾದೇವಂ ತವ ಸಹಚರೋ ರಾಮಗಿರಿ ಆಶ್ರಮಸ್ಥಃ ಅವ್ಯಾಪನ್ನ ಕುಶಲಮಬಲೇ ಪೃಚ್ಛತಿ ತ್ವಾಂ ವಿಯುಕ್ತಃ ಪೂರ್ವಾಭಾಷ್ಯಂ ಸುಲಭ ವಿಪದಾಂ ಪ್ರಾಣಿನಾಂ ಏತದೇವ. ಸೊಗಸಾದ ಅರ್ಥಾಂತರ್ನ್ಯಾಸ. ಮೊದಲಿಗೂ ಅರ್ಥಾಂತರ್ನ್ಯಾಸ. ಕಾಂತೋದಂತಹ ಸುಹೃದೋಪನತಃ ಸಂಗಮಾತ್ ಕಿಂಚಿದೂನಃ ಅನ್ನುವಂಥದ್ದು. ಇಲ್ಲಿ ಕೂಡ ಹಾಗೇನೆ ಮೊದಲಿಗೆ ಇವನ ಕ್ಷೇಮವನ್ನು ಹೇಳಬೇಕು ಅಂತ. ಅಂದರೆ ಭರ್ತೃಮಿತ್ರಂ ಅಂತನ್ನುವಲ್ಲಿ ಅಬಧವೆ ಅನ್ನುವಲ್ಲಿ ಸೂಚನೆ ಇದೆ, ಅದನ್ನು ಮತ್ತೆ ಸ್ಪಷ್ಟೀಕರಿಸಬೇಕು ಅಂತ. ಎರಡನೇ ಮಾತೆ ಇವನ ಕ್ಷೇಮವನ್ನು ಹೇಳಬೇಕು ಅಂತ. ಅದೇನು ಆಯುಷ್ಮನ್ ಅಂತ ಹೇಳ್ತಿದ್ದಾನೆ ನೋಡಿ. ಒಂದೊಂದು ಕಡೆಯೂ ಮೇಘಕ್ಕೆ ಬಗೆ ಬಗೆಯಾಗಿ ಸುಹೃತ್ ಅಂತಾನೆ, ಸುಭಗ ಅಂತಾನೆ, ಸೌಮ್ಯ ಅಂತಾನೆ, ಜಲದ ಅಂತಾನೆ, ಆಯುಷ್ಮನ್ ಅಂತಾನೆ, ಭ್ರಾತಃ ಅಂತಾನೆ. ಎಲ್ಲ ರೀತಿಯಾದ ಸಂಬೋಧನೆ. ಸಂಸ್ಕೃತದಲ್ಲಿ ಅಡ್ರೆಸ್ಸಿಂಗಿಗೆ ಸಮಸ್ಯೆನೇ ಇಲ್ಲ. ಇಂಗ್ಲೀಷ್ನ ಪಾರಮ್ಯದಿಂದ ನಮಗೆ ಇವಾಗ ತುಂಬ ಕೆಲವೇ ಶಬ್ದಗಳು ಉಳಿದುಬಿಟ್ಟಿವೆ. ಒಂದೋ ಎರಡೋ ಶಬ್ದಗಳಷ್ಟೇ ಇವೆ. ಆದರೆ ನಮ್ಮ ಪರಂಪರೆಯಲ್ಲಿ ಹಾಗಲ್ಲ, ಯಥೇಷ್ಟವಾಗಿವೆ ಶಬ್ದಗಳು. ಬಳಸ್ತಾ ಇರಬೇಕು. ಬಳಕೆ ಮಾಡದೇ ಇದ್ದರೆ ಹೊರಟೋಗ್ತಾ ಇರ್ತವೆ. ಆಯುಷ್ಮನ್ ಅಂತ ಹೇಳುವಾಗಲೇ ನಾನು ಆಯುಷ್ಮಂತನಾಗಿದ್ದೀನಿ ಅಂತ ಹೇಳಬೇಕಪ್ಪ ಅನ್ನುವ ಧ್ವನಿ ಉಂಟು. ಆಯುಷ್ಮನ್, ಆಯುಷ್ಯ ಉಳ್ಳವನು ಅಂಥೇಳಿ ಎಂಥದ್ದು? ಮಮ ವಚನಾತ್ ಆತ್ಮನಶ್ಚ ಉಪಕರ್ತು, ನೀನು ನನಗೆ ಉಪಕಾರ ಮಾಡೋದಕ್ಕೆ ಹೀಗೆ ಹೇಳಬೇಕು. ಏನು? ತವ ಸಹಚರ, ನಿನ್ನ ಸಹ ಜೀವನ ಮಾಡುವಂಥ ನಿನ್ನ ಸಂಗಾತಿ ರಾಮಗಿರಿ ಆಶ್ರಮಸ್ಥ ಅವ್ಯಾಪನ್ನ, ರಾಮಗಿರಿ ಆಶ್ರಮದಲ್ಲಿ ಚೆನ್ನಾಗಿದ್ದಾನೆ ಅಂತ. ಇವನು ಒದ್ದಾಡಿಕೊಂಡಿದ್ದಾನೆ, ಆದರೆ ಹೇಳೋದು ನಾನು ಚೆನ್ನಾಗಿದ್ದೀನಿ. ಅವ್ಯಾಪನ್ನ, ಯಾವ ತೊಡಕೂ ಇಲ್ಲದೆ ಇದ್ದೀನಿ ಅಂತ. ಸಾಮಾನ್ಯವಾಗಿ ನಾವು ಹಾಗೆ ತಾನೆ, ಏನು ಚೆನ್ನಾಗಿದ್ದೀರಾ ಅಂದರೆ ಹೌದು ಅನ್ಬೇಕು, ಇಲ್ಲ ಹಾಗಲ್ಲ ಹೀಗಲ್ಲ ಅಂತಂದರೆ ಅದಲ್ಲ, ಆ ರೀತಿಯಾದ ಉತ್ತರ ಅಲ್ಲ ಅಂತ. ನಮಗೇನು ತೊಂದರೆ ಇಲ್ಲ, ನೀವು ಚೆನ್ನಾಗಿದ್ದೀರಾ. ಅವ್ಯಾಪನ್ನ ಕುಶಲಂ ತ್ವಾಂ ಪೃಚ್ಛತಿ ಅಬಲೆ, ಅಬಲೆ ನಿನಗೆ ಬಲವಿಲ್ಲ, ನೀನು ಹೇಗಿದ್ದೀಯಾ ಅನ್ನೋ ಕಾತರದಿಂದ ಕುಶಲವನ್ನು ಕೇಳ್ತಾ ಇರೋದು. ನಿನ್ನಿಂದ ವಿಯುಕ್ತನಾಗಿದ್ದಾನೆ ಅವನು ಕೇಳ್ತಾ ಇದ್ದಾನೆ. ಯಾಕೆ ಮೊದಲು ಕುಶಲ ಹೇಳಬೇಕು? ಪೂರ್ವಾಭಾಷ್ಯಂ ಸುಲಭ ವಿಪದಾಂ ಪ್ರಾಣಿನಾಂ ಏತದೇವ. ಸುಲಭ ವಿಪದಾಂ ಪ್ರಾಣಿನಾಂ, ಪ್ರಾಣವುಳ್ಳಂಥ ಜೀವರಾಶಿಗಳಿಗೆಲ್ಲ ಸಾವು ಬಹಳ ಸುಲಭವಾಗಿ ಬರುವಂಥದ್ದು, ಆಪತ್ತು ತುಂಬ ಸುಲಭ. ಹಾಗಾಗಿ ಮೊದಲು ಮಾನವರಿಗೆಲ್ಲ ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳಬೇಕು, ಕ್ಷೇಮ ಸಮಾಚಾರವನ್ನು ಮೊದಲು ಕೇಳಬೇಕು ಅಂತ. ನಿನ್ನೆ ಈ ದಿವಸ ನನ್ನ ವಿದ್ವನ್ ಮಿತ್ರರು ಮೇಘದೂತಾದಿ ಕಾವ್ಯ ರಸಜ್ಞರಾದ ಮಹೇಶ್ ಅಡಕೋಳಿಯವರು ಫೋನ್ ಮಾಡಿದರು. ಫೋನ್ ಮಾಡಿ ಹೇಗಿದ್ದೀರಾ ಅಂತಂದರು. ನನಗೇನು ಚೆನ್ನಾಗೇ ಇದ್ದೀನಿ, ತೊಂದರೆ ಇರೋದು ಅಮ್ಮನಿಗೆ ಅಣ್ಣನಿಗೆ ಅಂತಂದೆ. ಅಲ್ಲ, ಪೂರ್ವಾಭಾಷ್ಯಂ ಸುಲಭ ವಿಪದಾಂ ಪ್ರಾಣಿನಾಂ ಏತದೇವ ಅಂತ ಮೇಘದೂತದ ಮಾತನ್ನು ಕೋಟ್ ಮಾಡಿದ್ರು. ಅವರನ್ನು ಯಾವಾಗ ಪತ್ರದಲ್ಲಿ ಆಗಲಿ ದೂರವಾಣಿಯಲ್ಲಾಗಲಿ ಸಂಪರ್ಕಿಸಿದಾಗಲೂ ಒಂದಲ್ಲ ಒಂದು ಕಾಳಿದಾಸನ ಸೂಕ್ತಿ ಸಂಭಾಷಣೆಯಲ್ಲಿ ಸಹಜವಾಗಿ ಬರುತ್ತೆ. ಅಂದರೆ ಹಿ ಈಸ್ ಸೋ ಬ್ಯೂಟಿಫುಲಿ ಕೋಟಬಲ್, ಮೋಸ್ಟ್ ಕೋಟಬಲ್ ಪೊಯೆಟ್. ಶೇಕ್ಸ್ಪಿಯರ್, ಕಾಳಿದಾಸ, ವಾಲ್ಮೀಕಿ ಇಂಥವರೇ ತಾನೇ ನಮಗೆ ಕೋಟಬಲ್ ಆಗಿ ಉಳಿಯುವಂಥವ್ರು. ಅದರಿಂದಲೇ ಹೇಳ್ತಾರೆ, ಇಫ್ ಎ ಪೊಯೆಟ್ ಬಿಕಮ್ಸ್ ಕೊಟೇಶನ್ ದೆನ್ ಹೀ ಈಸ್ ಪೊಯೆಟ್ ಆಫ್ ಆಲ್ ಏಜಸ್ ಅಂತ. ಅಂದರೆ ಕೊಟೇಶನ್ಸ್ಗೆ ಅಲ್ಲದೆ ಯಾವ ಕವಿ ಕೇವಲ ಪುಸ್ತಕ ಭಂಡಾರದಲ್ಲಿ ಮಾತ್ರ ಉಳಿತಾನೋ, ಅವಾರ್ಡ್ಸಿಗೆ ಮಾತ್ರ ರೆಕಗ್ನೈಸ್ ಆಗ್ತಾನೋ, ಅವನು ಯಾವತ್ತೂ ಎಲ್ಲ ಕಾಲದ ಕವಿ ಆಗೋದಿಲ್ಲ. ಅವನ ಕಾಲಕ್ಕೆ ಭಕ್ಷ್ಯವಾಗ್ತಕ್ಕಂಥ ಕವಿ ಆಗ್ತಾನೆ. ಒಂದು ಬಾರಿ ಹ್ಯಾಮ್ಲೆಟ್ನ ಲಂಡನ್ನಲ್ಲಿ ತೋರಿಸಿದ್ರಂತೆ. ಇಬ್ಬರು ಹಳ್ಳಿ ಹೆಂಗಸರು ಹೋಗಿದ್ರಂತೆ. ನೋಡಿಬಿಟ್ಟು ಇದೇನಿದು ಹೊಸ ನಾಟಕ ಅಂತಾರೆ, ನಮ್ಮ ಮಾತುಗಳನ್ನೇ ಕದ್ದು ಬಿಟ್ಟಿರೋದು, ನಾವು ದಿವಸ ಆಡುವಂಥ ಮಾತುಗಳನ್ನು ಇಟ್ಬಿಟ್ಟಿದ್ರು ದೊಡ್ಡ ನಾಟಕ ಅಂತಿದ್ದಾರಲ್ಲ ಅಂತಂದ್ರಂತೆ. ನಿತ್ಯದ ಭಾಷೆಯೇ ನಿತ್ಯದ ಗಾದೆಯೇ ಅವರ ಕಾವ್ಯವಾಗಿಬಿಟ್ಟಿದೆ, ಅಥವಾ ಅವರ ಕಾವ್ಯವೇ ನಿತ್ಯದ ಗಾದೆ ಆಗಿಬಿಟ್ಟಿದೆ. ಇಂಥದ್ದು ಕಾಳಿದಾಸನ ಕೌಶಲ. ಆಮೇಲೆ ಇಲ್ಲಿ ನೋಡಿ, ಒಂದು ಸಣ್ಣ ವ್ಯಾಕರಣಕ್ಕೋಸ್ಕರವಾಗಿ ಒಂದು ಮಾತು ಬರುತ್ತೆ. ಅಲ್ಲಿ ಅವನು ಹೇಳ್ತಾನೆ, ಷಷ್ಠೀ ವಿಭಕ್ತಿಯನ್ನು ಬಳಸಿದ್ದಾನೆ. ಅದು ಮಮ ಆತ್ಮನಃ ಉಪಕರ್ತುಂ ಅಂತ. ಆತ್ಮನಃ ಉಪಕರ್ತುಂ ಅನ್ನೋದಕ್ಕೆ ಬದಲಾಗಿ ಆತ್ಮಾನಂ ಉಪಕರ್ತುಂ ಅಂತ ದ್ವಿತೀಯ ವಿಭಕ್ತಿ ಇರಬೇಕಾಗಿತ್ತು. ನನ್ನ ಉಪಕಾರಕ್ಕಾಗಿ ನನ್ನನ್ನು ಉಪಕರಿಸಲು ಅಂತ ಹೇಳಬೇಕಿತ್ತು, ನನ್ನ ಉಪಕರಿಸಲು ಅಂತ ಆಗಬಾರ್ದು ಅಂತ. ಅರೆ ಶೇಷೇ ಷಷ್ಠಿ ಅನ್ನುವಂಥದ್ದಿದೆ, ಏನೂ ತೊಂದರೆ ಇಲ್ಲ. ಅರೆ ಕಾಳಿದಾಸನ ಮೇಲೆ ಕತ್ತಿ ಏರ್ಸೋಕೆ ಹೊರಟಂಥ ಯಾವುದೋ ಒಬ್ಬ ವಿಮರ್ಶಕ, ಆ ವಿಮರ್ಶಕ ನನಗೆ ಯಾರು ಅಂತೂ ಗೊತ್ತಾಗ್ತಿಲ್ಲ, ಮಲ್ಲಿನಾಥ ನಾಥ ಅಂತ ಅವನನ್ನು ಹೆಸರು ಹೇಳ್ತಾನೆ.
ಅವನು ಬಡ್ದಾಕ್ಬಿಡ್ತಾನೆ. 10 ಪೂರ್ವ ಕವಿಗಳ ಅರ್ವಾಚೀನ ಕವಿಗಳನ್ನೆಲ್ಲ ಕೋಟ್ ಮಾಡಿಬಿಟ್ಟು ನಾಥವಚನಂ ಅನಾಥವಚನಮೇವ ಅಂತ ಹೇಳಿಬಿಟ್ಟು ಕಾಳಿದಾಸನ ಮೇಲೆ ಕೈ ಮಾಡೋಕ್ಕೆ ಬರ್ತಾನಲ್ಲ ಅವನಿಗೇನು ಎಂಟದೇ ಇರಬೇಕು ಅಂತ. ಇವರು ಕುವೆಂಪು ಅವರು ಬರೀತಾರೆ ಕುಮಾರವ್ಯಾಸನ ಬಗ್ಗೆ. ಕುಮಾರವ್ಯಾಸನಿಗೆ ಯಾರಾದರೂ ಕೃಷ್ಣನ ಮೇಲೆ ಆಕ್ಷೇಪ ಮಾಡಿಬಿಟ್ರೆ ತನ್ನ ಪಾತ್ರಗಳೇ, ತಾನು ಸೃಷ್ಟಿಸಿದ ಪಾತ್ರಗಳೇ ಕೃಷ್ಣನ ಮೇಲೆ ಆಕ್ಷೇಪ ಮಾಡಿದ್ರೆ ಒಂದು ಉದ್ದಂಡ ಷಟ್ಪದಿಯ ದಂಡಾಕಾರ ಸಮಾಸವನ್ನು ಎಳೆದು ಅವರ ಬಾಯನ್ನು ಹೂತು ಹಾಕಿಬಿಡ್ತಾನೆ ಅಂತ. ಅಂದರೆ ಮಲ್ಲಿನಾಥನಿಗೆ ಕಾವ್ಯದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ. ಅವನಿಗೆ ಯಾರೋ ಕೇಳಿದ್ರಂತೆ, ನೀವು ಯಾತಕ್ಕೆ ನೈಷಧೀಯ ಚರಿತ ಪ್ರೌಢವಾದದ್ದು ವಿದ್ವದೌಷಧ ಅಂತ ಕರೀತಾರೆ ಶ್ರೀಹರ್ಷನದು ವಿವರವಾಗಿ ವ್ಯಾಖ್ಯಾನ ಬರೀಬಾರ್ದಾಗಿತ್ತು ಅಂದರೆ ಮಾಘೇ ಮೇಘೇ ಗತಂ ವಯಃ ಅಂತ. ಮಾಘನ ಶಿಶುಪಾಲವಧಕ್ಕೆ ಕಾಳಿದಾಸನ ಮೇಘದೂತಕ್ಕೆ ವ್ಯಾಖ್ಯಾನ ಬರೆದ ಆಸ್ವಾದಿಸೋದ್ರೊಳಗೆ ವಯಸ್ಸಾಗೋಗ್ಬಿಡ್ತು, ಅವಸರವಾಗಿ ಬರೆದದ್ದಾಯಿತು ಅದು ಅಂತ. ಇಷ್ಟು ಬಾರಿ ಆವರ್ತನ ಮಾಡಿದ್ದಾನೆ ಮಹಾಕವಿ. ಅವನು ಕೂಡ ಒಳ್ಳೆಯ ವಿದ್ವಾಂಸ, ಸರಸಕವಿಯಾದವನು. ಈ ಮಹಾಕವಿಯನ್ನು ಇಷ್ಟು ಪರಂಪರೆ ಗೌರವಿಸಿದೆ ಅಂದರೆ ಎಂಥ ಯೋಗ್ಯತೆ ಇರಬೇಕು ಅನ್ನೋದು ತಾನಾಗಿ ಗೊತ್ತಾಗುತ್ತೆ. ಆಮೇಲೆ ಅವನು ಮುಂದೆ ಹೇಳ್ತಾನೆ, ಇನ್ನೂ ಹೇಳಬೇಕಾಗಿದೆ. ಏನದು, ಈ ಸಂದೇಶ ಯಾತಕ್ಕಾಗಿದೆ, ಯಾತಕ್ಕಾಗಿ ಬಂತು ಅನ್ನುವಂಥದ್ದನ್ನು ಹೇಳಬೇಕು ಅಂತ. ಪರ್ಪಸ್ ಆಫ್ ದಿ ಮೆಸೇಜ್ ಅದು ಕೂಡ ತುಂಬ ಬೇಕಾಗಿರುವಂಥದ್ದಲ್ವ. ಅಂಗೇನ ಅಂಗಂ ಪ್ರತನು ತನುನಾ ಗಾಢತಪ್ತೇನ ತಪ್ತಂ ಸಸ್ರೇಣಾಶ್ರುಂ ಅಶ್ರುಧೃತಂ ಅವಿರತೋತ್ಕಂಠ ಮುತ್ಕಂಠಿತೇನ ಉಷ್ಣೋಚ್ಛ್ವಾಸಂ ಸಮಧಿಕತರೋಚ್ಛ್ವಾಸಿನಾ ದೂರವರ್ತಿ ಸಂಕಲ್ಪಸ್ಥೈರ್ವಿಶತಿ ವಿಧಿನಾ ವೈರಿಣಾ ರುದ್ಧ ಮಾರ್ಗ. ವಿರಹವನ್ನು ಹಗುರ ಮಾಡಿಕೊಳ್ಳೋಕ್ಕೆ ಸಂದೇಶ. ವಿರಹದಿಂದ ಆಗುವ ಪ್ರಯೋಜನ ಏನು ಅಂತಂದರೆ ಸಮಾಗಮ ಇಲ್ಲ, ಪರಸ್ಪರ ನೋಡುವಂತಿಲ್ಲ, ಕೂಡುವಂತಿಲ್ಲ. ಅದಕ್ಕೇನು ಪರಸ್ಪರ ಭಾವನೆ. ಅಲ್ಲಿಂದ ನಿನಗೆ ಕೈಯಲ್ಲಿ ಕೈಯಿಟ್ಟು ಮಾತಾಡೋಕ್ಕಾಗೋಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗೋಲ್ಲ. ಆದರೆ ಅಲ್ಲಿ ನೀನು ಹೇಗೆ ಸೊರಗುತ್ತೀಯೋ ಇಲ್ಲಿ ಹಾಗೆ ನಾನೂ ಸೊರಗಿದ್ದೀನಿ. ಅಲ್ಲಿ ನೀನು ಹೇಗೆ ತಾಪಗೊಂಡಿದ್ದೀಯೋ ಇಲ್ಲಿ ನಾನು ಹಾಗೆ ತಾಪಗೊಂಡಿದ್ದೀನಿ. ಅಲ್ಲಿ ನೀನು ಹೇಗೆ ಕಂಬನಿ ಸುರಿಸ್ತೀಯೋ ಇಲ್ಲಿ ನಾನು ಹೀಗೆ ಕಂಬನಿ ಸುರಿಸ್ತೀನಿ. ಅಲ್ಲಿ ಹೇಗೆ ನಿಟ್ಟುಸಿರೋ ಇಲ್ಲಿ ಹಾಗೆ ಬಿಸಿಯುಸಿರು. ಅಲ್ಲಿ ಹೇಗೆ ಉತ್ಕಂಠೆಯೋ ಇಲ್ಲಿ ಹಾಗೆ ಉತ್ಕಂಠೆ. ಈ ರೀತಿಯಾಗಿ ಸಂಪೂರ್ಣ ತಾದಾತ್ಮ್ಯ ಅನ್ನೋದು ಬಂದಿದೆ ಅಂತ. ಎದುರಿಗಿದ್ದಾಗ ತಾದಾತ್ಮ್ಯ ಅಲ್ಲ, ದೂರದಲ್ಲಿದ್ದಾಗಲೂ ತಾದಾತ್ಮ್ಯ ಅಂತ. ಕೃಷ್ಣ ವಿರಹದಿಂದ ಗೋಪಿಕೆಯರು ಕೃಷ್ಣನಂತೆಯೇ ಆಗಿಬಿಟ್ರು, ಭ್ರಮರಕೀಟ ನ್ಯಾಯ ಅಂತ ಭಾಗವತದಲ್ಲಿ ಬರುತ್ತೆ. ಹೀಗಾಗಿ ತಾನು ಸೊರಗಿದಾಗ ಅವಳು ಸೊರಗಿದ್ದಾಳೆ. ವಿರಹ ಎಷ್ಟು ಸೊರಗಿಸುತ್ತೆ ಪಾಪ, ಅವಳಿಗೂ ಹೀಗೆ ಆಗಿದೆ. ನಿಟ್ಟುಸಿರು ಬಿಡುವಾಗ ಅವಳು ಹೀಗೆ ನಿಟ್ಟುಸಿರು ಬಿಡ್ತಾಳೆ, ಕಣ್ಣೀರಿಡುವಾಗ ಅವಳು ಹೀಗೆ ಕಣ್ಣೀರಿಡ್ತಿದ್ದಾಳೆ. ಅಂದರೆ ಚೆನ್ನಾಗಿ ನಿನ್ನ ಸ್ಥಿತಿ ಏನು ಅಂತ ಗೊತ್ತಾಗ್ತಿದೆ ಅಂತ. ಸಾಮಾನ್ಯ ಎದುರಿಗೆ ನೋಡ್ತಾ ಇದ್ದರೆ ಇವರು ಇವತ್ತು ಮೈ ತುಂಬಿಕೊಂಡಿದ್ದಾರೆ, ಇವರು ಸೊರಗಿದ್ದಾರೆ, ಇವರು ಇವತ್ತು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ, ಇವರು ನಗನಗ್ತಾ ಇದ್ದಾರೆ ಅಂತ ದೂರದಲ್ಲಿದ್ದರೂ ಗೊತ್ತಾಗ್ತಾ ಇದೆ ಅಂತ. ಅದ್ಭುತವಾದ ಕಲ್ಪನೆ ಕಾಳಿದಾಸ ಮಾಡ್ತಾನೆ. ಅಂದರೆ ಕಾಣದೆಯೇ ಎಲ್ಲ ಕಾಣಿಸ್ತಾ ಇದೆ ಅಂತ. ಮನಸ್ಸು ಎಲ್ಲಿ ಲಗ್ನವಾಗಿದೆಯೋ ಅಲ್ಲಿ ಇವೆಲ್ಲ ಆಗುವಂಥದ್ದು. ಎಷ್ಟೋ ಬಾರಿ ನಾವೇ ಹೇಳ್ಕೊಳ್ತೀವಲ್ಲ, ನಿಮ್ಮನ್ನೇ ಈಗ ಧ್ಯಾನ ಮಾಡ್ತಾ ಇದ್ದೀವಿ, ನಿಮ್ಮ ಫೋನ್ ಬಂತು ಅಥವಾ ನೀವೇ ಬಂದಿರಿ ಅಂತ ಅನ್ನುವಂಥದ್ದು ಹೇಗೆಯೋ ಆಗುತ್ತೆ. ಅವರು ವಿ ಸೀತಾರಾಮಯ್ಯನವರು ಅಜ್ಜಿಯ ಅಡುಗೆ ಅನ್ನುವಂಥ ಒಂದು ಪ್ರಬಂಧ ಬಹಳ ಸುಂದರವಾದದ್ದು. ಜಿಹ್ವಾರುಚಿ ಮತ್ತು ಅಜ್ಜಿಯ ಬಗೆಗಿನ ಪ್ರೀತಿ ಇದ್ದವರು ಎಲ್ಲರೂ ಓದಲೇಬೇಕಾದದ್ದು. ಅದು ಅಡುಗೆಯ ಮೂಲಕವಾಗಿ ಬಾಂಧವ್ಯದ ಸುಕುಮಾರ ತಂತುಗಳನ್ನೆಲ್ಲ ಮೀಟಿರುವಂಥ ಪ್ರಬಂಧ. ಕೃತಕೋಟಿಯಂಥ ವಿಮರ್ಶಕರು ಅದು ಅತ್ಯುತ್ತಮವಾದ ಪ್ರಬಂಧ, ವಿ ಸಿ ಅವರ ಬೆಸ್ಟ್ ರೈಟಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಅವರು ಬರೀತಾರೆ, ಎಂಥ ಹೃದಯ ಸಂವಾದವೋ ಗೊತ್ತಿಲ್ಲ, ಬಾಯಿಗೆ ಇವತ್ತು ಏನೋ ಅರೋಚಕವಾಗಿದೆ ಅಂತ ಅಂದ್ಕೊಳ್ಳಿ, ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ಒಂದು ಮೇಲೋಗರವೋ ಹುಳಿತವ್ಯೋ ಅಥವಾ ಇನ್ಯಾವುದೋ ಒಂದು ಕಲಸನ್ನವೋ ಮತ್ತಾವುದೋ ನಿಂಬೆಹಣ್ಣಿನ ಗೊಜ್ಜು ಈ ಥರದ್ದು ಸಿದ್ಧವಾಗಿರುತ್ತೆ ಅಂತ. ಅಂದರೆ ಏನಿದರ ಅರ್ಥ? ಪ್ರೀತಿ ವಿಶ್ವಾಸಗಳಿದ್ದಲ್ಲಿ ಅದು ಯಾವುದೋ ರೀತಿಯಾಗಿ ಪರಿಣಮಿಸಿರುತ್ತೆ ಎನ್ನುವಂಥದ್ದು. ಅನ್ನಕೋಶದಿಂದ ಆನಂದ ಕೋಶದವರೆಗೆ ಎಲ್ಲ ಹೀಗೆ ಹಂತ ಹಂತವಾಗಿ ಬರುವಂಥದ್ದು. ಅದಕ್ಕಾಗಿ ಈ ತಾದಾತ್ಮ್ಯ ಅಂತ. ಇದನ್ನು ಅನುಭವಿಸದೇ ಇದ್ದ ಮೇಲೆ ಸಂಸಾರಕ್ಕೆ ಏನು ಸ್ವಾರಸ್ಯ, ದಾಂಪತ್ಯಕ್ಕೆ ಏನು ದೀಕ್ಷೆ, ಜಗತ್ತಿಗಿನ್ಯಾವ ರಕ್ಷೆ? ಹಾಗಾಗಿ ವಿರಹಪಾಕದಿಂದ ಪರಸ್ಪರ ಗೌರವವನ್ನು ಪಡ್ಕೊಳ್ಬೇಕಾಗುತ್ತೆ. ಆ ಕಾರಣದಿಂದಲೇ ಪಾರ್ವತಿ ಪರಮೇಶ್ವರರನ್ನು ಪರಸ್ಪರ ತಪಸ್ಸು ಮಾಡಿ ಪಡ್ಕೊಂಡಂಥವರು ಅಂತ ಶಂಕರರು, ಅಪ್ಪಯ್ಯ ದೀಕ್ಷಿತರು ನಿಜತಪಃ ಫಲಾಭ್ಯಾಂ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಅಂತ ಸೀತಾರಾಮರನ್ನು ವಿವಾಹ ಆದಮೇಲೆ ತಪಸ್ಸು ಮಾಡಿದಂಥವರು ಅಂತ ನಮ್ಮ ಪರಂಪರೆ ಗೌರವಿಸಿದೆ. ಹಾಗೆ ಈ ಯಕ್ಷೀರು ಆಗಬೇಕು ಅಂತ. ಅಂದರೆ ಕಾಳಿದಾಸನ ಆದರ್ಶ ನೋಡಿ, ಯಾರೋ ಸೀತೆ ರಾಮರು, ಇನ್ನು ಯಾರೋ
ಪಾರ್ವತಿ ಪರಮೇಶ್ವರರು, ದೇವತೆಗಳು, ಅವತಾರ ಪುರುಷರು ನಮಗೆಲ್ಲಿ ಅಂದರೆ ಕಶ್ಚಿದ್ ಯಕ್ಷ ಬತೋಟ ಮಾಲಿ ಕಾಣ್ರೆ ಅವನ ಕೈಲಾಗುತ್ತೆ, ನಿಮ್ಗೆ ಆಗೋಲ್ಲ ಅಂದರೆ ಏನ್ರಿ ಅರ್ಥ? 3 ಹೊತ್ತು ಭೋಗ ಪ್ರಪಂಚದಲ್ಲಿ ಮುಳುಗಿ ಎದ್ದು ತೇಲ್ಕೊಂಡು ಕೊಚ್ಕೊಂಡು ಹೋಗ್ತಾ ಇದ್ದವ್ರಿಗೂ ಕೂಡ ಈ ಸಂಯಮ ಇದೆ, ಈ ಒಂದು ನಿರೀಕ್ಷೆ ಇದೆ, ಅಂಥ ಒಂದು ಹೋಪ್ ಇದೆ ಅಂತಂದರೆ ಏನು ಅಂತ. ಮಹಾಕೃತಿ ಬದುಕಿಗೆ ಒಂದು ಭರವಸೆ ಕೊಡಬೇಕು. ಇಟ್ ಶುಡ್ ಎಂಡ್ ವಿತ್ ದಿ ರಿಂಗ್ ಆಫ್ ಪಾಸಿಟಿವ್ ಹೋಪ್, ಅಶ್ಯೂರೆನ್ಸ್, ಇದೀನಿ ನಾನು ಅಂತನ್ನಬೇಕು. ಎಷ್ಟೋ ಬಾರಿ ಮನಸ್ಸಿಗೆ ಖೇದವಾದಾಗ ಕನಕದಾಸರ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂದಾಗ ಇಂಥ ಧೈರ್ಯ ಬರುವಂಥದ್ದು. ಅದೇ ರೀತಿ ಕೃಷ್ಣನದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಎನ್ನುವ ಹನುಮಂತನ ಮಾತು. ಈ ಥರದನ್ನೆಲ್ಲ ನಾವು ನೆನೆದಾಗ ಮನಸ್ಸಿಗೇನೋ ಭರವಸೆ ಬರುತ್ತೆ. ಕಗ್ಗಕ್ಕೆ ಯಾತಕ್ಕೆ ಇಂಥ ಜನಪ್ರಿಯತೆ ಇರುವುದು? ಅವರು ಬೀಚಿಯವರು ಬರೀತಾರೆ, ಬದುಕು ಚಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಅದು 3 ಸಾಲಿದ್ದಿದ್ರೆ ನಾನು ಎಸೀತಾ ಇದ್ದೆ ಕಗ್ಗವನ್ನು, ಪದ ಕುಸಿಯೇ ನೆಲವಿಹುದು. ಅದು ಒಂದು ಸಪೋರ್ಟ್ ಕೊಡುತ್ತಲ್ಲ, ಅದು ತುಂಬ ಮುಖ್ಯ ಅಂತ. ಗ್ರೇಟ್ ವರ್ಕ್ ಅದನ್ನು ಮಾಡುತ್ತೆ. ಈ ಒಂದು ಆ್ಯಸಿಡ್ ಟೆಸ್ಟಲ್ಲಿ ನಮ್ಮ ಮಾಸ್ಟರ್ ಪೋಯಿಟ್ಸ್ ಯಾವ ಕಾಲದವರು ಯಾವ ದೇಶದವರು ಕೂಡ ತೇರ್ಗಡೆಯಾಗಿದ್ದಾರೆ. ಹೋಮರ್ನಂಥ ಕವಿ ಏನು ಭರವಸೆ ಕೊಡ್ತಾನೆ? ಕಾಳಿದಾಸನಂಥವನು ಆ ರೋಸಲಿಂಡಾ ಮೊದಲಾದವರು ಮಾತಲ್ಲಿ ಶೇಕ್ಸ್ಪಿಯರ್ ಇಂಥ ಭರವಸೆಯನ್ನು ಕೊಡ್ತಾನೆ. ಥ್ಯಾಕ್ರೆ ಹೇಗೆ ಕೊಡ್ತಾನೆ? ಹಾರ್ಡಿ ಹೇಗೆ ಕೊಡ್ತಾನೆ ಭರವಸೆಯನ್ನು? ಅದು ನೋಡಿದಾಗ ನಮಗೆ ನಿಜ ಇದು ದೊಡ್ಡದು ಅಂತ ಅನಿಸುತ್ತೆ. ಅದೇ ರೀತಿ ನಮ್ಮ ನವೋದಯದ ಕನ್ನಡ ಸಾಹಿತಿಗಳು ಕೊಟ್ಟಿದ್ದಾರೆ. ಡಿ ವಿ ಜಿ ಆಗಲಿ, ಬೇಂದ್ರೆ ಆಗಲಿ, ಕುವೆಂಪು ಆಗಲಿ, ಬೇಂದ್ರೆಯವರ ಸಖಿಗೀತ ಏನು ಬದುಕು ಹಣ್ಣಾದ ಪಾಕದ ಒಂದು ಬರವಣಿಗೆ ಆಗುತ್ತೆ. ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರದ ಬಗ್ಗೆ ಮಹಾ ಕೋಲಾಹಲ ಮಾಡಿದ್ರು, ಅದನ್ನು ಓದಿಯೇ ಇಲ್ಲ, ಕೋಲಾಹಲ ಮಾಡಿದ್ರು. ಅದರೊಳಗೆ ನಮಗೆ ಗೊತ್ತಾಗುತ್ತೆ ಆ ಲಕ್ಷ್ಮೀನಾರಾಯಣಪ್ಪ ಎಂಥ ಮಂತ್ರಿ, ಅವನಲ್ಲಿ ಏನು ಬದುಕಿನ ಭರವಸೆ ಇದೆ. ಮತ್ತು ಆ ವೈರವನ್ನು ಒಂದು ತಪಸ್ಸಿನಂತೆ ಸಾಧಿಸಿದ ಆ ಭಗವತಿ ಪಾತ್ರ ನೋಡಿದ್ರೆ ಏನಿದು, ಎಂಥ ವೈಚಿತ್ರ್ಯ ಇದು ಅಂತ ಗೊತ್ತಾಗುತ್ತೆ. ಮತ್ತು ಆ ಕುಂಟ ಕೂಡ ಎಷ್ಟು ನಮಗೆ ಏನು ಎಂಥವನು ಇವನು ಅಂತ ಅನಿಸುತ್ತೆ. ಅವನ ಅಂತರಂಗದಲ್ಲಿ ಯಾವುದೋ ಒಂದು ಮಾರ್ಗವನ್ನು ಬಿಡಿಯುವಂಥದ್ದಾಗುತ್ತೆ. ಮತ್ತು ಅವರು ಆ ಗೌರಮ್ಮ ಎಂಥದ್ದು, ಆ ಸಾಧ್ವಿ, ಆ ಚಿಕ್ಕವೀರ ರಾಜೇಂದ್ರನ ಹೆಂಡತಿ, ಇದೆಲ್ಲ ನೋಡಿದಾಗ ಒಂದು ಪತನದ ಕಾಲದ ಚಿತ್ರಣದಲ್ಲಿಯೂ ಉದಾತ್ತತೆ ಇರುತ್ತೆ. ಮರ ಬೀಳುವಾಗಲೂ ಆ ಹೂವು ಹಣ್ಣು ಅವುಗಳ ಮೂಲಕವಾಗಿ ಅದು ನೆಲ ಅಪ್ಪಿಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಘನತೆ ಶೋಭೆ ಬರುತ್ತೆ. ಹೀಗೆ ಮಾಡುವಂಥದ್ದು ಮಹಾಭಾರತದಲ್ಲಿ ಎಲ್ಲ ಹೋಯಿತು ಅಂತನ್ನುವಾಗಲೂ ವ್ಯಾಸರು ಮಹಾಭಾರತ ಸಾವಿತ್ರಿ ಮೂಲಕ ಧರ್ಮ ಇದೆ, ಅದು ಎಲ್ಲವನ್ನು ಕಾಪಾಡುತ್ತೆ ಎಂದರು. ಹಜಾರಿ ಪ್ರಸಾದ್ ದ್ವಿವೇದಿಯವರಿರ್ಬೋದು, ಆಚಾರ್ಯ ಚತುರಸೇನ ಶಾಸ್ತ್ರಿ ಇರ್ಬೋದು, ನರೇಂದ್ರ ಕೊಹ್ಲಿ ಇರ್ಬೋದು, ಅಥವಾ ನಮ್ಮ ಪ್ರಸಿದ್ಧರಾದಂಥ ಹಿಂದಿಯ ಕವಿ ಮೈಥಿಲಿ ಶರಣಗುಪ್ತ ಇರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ಜೈಶಂಕರ್ ಪ್ರಸಾದ್ ಅವರಿರ್ಬೋದು. ಇವರೆಲ್ಲರಲ್ಲಿಯೂ ಅದು ಕಾಣಿಸುತ್ತೆ. ರವೀಂದ್ರನಾಥ್ ಟ್ಯಾಗೋರಲ್ಲಿ ಅಂಥದ್ದು ಭರವಸೆ ತುಂಬ ಕಾಣಿಸುತ್ತೆ. ಬಂಕಿಮ್ ಚಂದ್ರರಲ್ಲಿ ಮತ್ತೂ ಚೆನ್ನಾಗಿ ಕಾಣುವಂಥದ್ದಾಗಿದೆ. ಭಾರತೀಯ ಆ ನವೋದಯದ ಕಾಲದ ಯಾವ ಕವಿಗಳಲ್ಲಿ ನೋಡಿ, ನವ್ಯದಲ್ಲಿ ಬಂದುಬಿಟ್ಟಾಗ ಅಲ್ಲಿ ಯಾವುದೋ ಸೆಕೆಂಡ್ ವರ್ಲ್ಡ್ ವಾರ್ನ ಸಂಕಟ ಆಯಿತು, ಇವರಿಗೆ ಸಂಕಟ ಶುರುವಾಗ್ಬಿಡುತ್ತೆ. ಪರಕೀಯವಾದಂಥ ಭಾವನೆಗಳನ್ನು ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಅದು ಏನು ಪ್ರಯೋಜನವಾಗುವುದಿಲ್ಲ. ಪೃಷ್ಠಪ್ರಹಾರೇ ದಂತಭಂಗ ಅಂತ ಆ ಥರ ಆಗುತ್ತೆ, ಏನು ಪ್ರಯೋಜನವಾಗುವುದಿಲ್ಲ. ಅದರಿಂದಲೇ ಆ ವರ್ಕ್ಸನ್ನು ಬ್ಲಿಸ್ಫುಲಿ ಜಗತ್ತು ಮರೆತು ಬಿಡ್ತು. ಅಂದರೆ ಜಗತ್ತಿಗೆ ಚೆನ್ನಾಗಿ ಗೊತ್ತಿದೆ ಯಾವುದನ್ನು ಉಳಿಸ್ಕೊಳ್ಬೇಕು ಅಂತ. ಕಾಳಿದಾಸ ಆ ಜೀವನದ ವಿಯೋಗದಲ್ಲಿ ಕಾಣುವಂತಹ ಸಂತೋಷ ಏನು? ಸಂತೋಷ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಪ್ಲೆಷರ್, ಅದು ಒಂದು ರೀತಿಯಾದಂತಹ ಟ್ರ್ಯಾಂಕ್ವಿಲಿಟಿ, ಪಾಕ, ಅದನ್ನು ತೋರಿಸ್ತಾನೆ. ಆಮೇಲೆ ವಿಧಿ ನಮ್ಮನ್ನು ನೇರವಾಗಿ ನೋಡುವುದಕ್ಕೆ ಅಡ್ಡ ಮಾಡಿದೆ, ಆದರೆ ಹೀಗೆ ಕಾಣುವುದಕ್ಕೆ ಅವಕಾಶವಾಗಿದೆಯಲ್ಲ. ಹೌ ಮೆನಿ ವೇಸ್, ಹೌ ಮೆನಿ ಅವೆನ್ಯೂಸ್ ಆರ್ ಫಾರ್ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನಮಗೆ ವ್ಯಕ್ತಿಗಳ ಬಗ್ಗೆಯೂ ಹಾಗೇ ದೂರ ಹೋದಾಗಲೂ ಅರ್ಥ ಮಾಡಿಕೊಳ್ಳಬಹುದು, ದೂರ ಹೋದಾಗಲೂ ಚೆನ್ನಾಗಿ ತಿಳ್ಕೊಳ್ಬಹುದು. ವಿವೇಕಾನಂದರು ಭಾರತವನ್ನು ಬಿಟ್ಟು ವಿದೇಶ ಯಾತ್ರೆ ಮಾಡಿ ಬಂದ ಮೇಲೆ ಕೇಳಿದ್ರಂತೆ, ನಿಮಗೀಗ ಭಾರತ ಹೇಗನ್ನಿಸುತ್ತೆ ಅಂತ. ಮೊದಲು ಪ್ರೀತಿಸ್ತಾ ಇದ್ದೆ, ಈಗ ಪೂಜೆ ಮಾಡ್ತಾ ಇದ್ದೀನಿ ಅಂತಂದರು. ಇದು ಯಕ್ಷಯಕ್ಷಿಯರಿಗೆ ಆದಂತಹ ಪ್ರೇಮ ಪ್ರಕ್ಷಾಲನ. ಆಮೇಲೆ ಹೇಳ್ತಾನೆ ಯಾವ್ಯಾವ ರೀತಿಯಾಗಿ ಮಾತನಾಡಬೇಕಾಗುತ್ತೆ ಅನ್ನುವಂಥದ್ದು. ಶಬ್ದಾಖ್ಯೇಯಂ ಯದಪಿ ಕಿಲತೆ ಯಸ್ ಸಖೀನಾಂ ಪುರಸ್ತಾತ್ ಕರ್ಣೇ ಲೋಲಃ ಕಥಯಿತುಮಭೂತ್ ಆನನಸ್ಪರ್ಶಲೋಭಾತ್ ಸ್ವತಿಕ್ರಾಂತ ಶ್ರವಣ ವಿಷಯಂ ಲೋಚನಾಭ್ಯಾಮ ಅದೃಷ್ಟ
ಸ್ವಾಮುತ್ಕಂಠ ವಿರಚಿತ ಪದಂ ಮನ್ಮುಖೇ ನೇದಮಾಹ ಶಬ್ದಾಖ್ಯೇಯಂ ಯದಪಿ. ಹಿಂದೆ ಇಬ್ಬರು ಒಟ್ಟಾಗಿದ್ದಾಗ ಸಖಿಯರ ಮುಂದೆ ಅವಳಿಗೇನಾದರೂ ಹೇಳಬೇಕು ಅಂತಂದರೆ ಶಬ್ದಾಖ್ಯೇಯಂ ಯದಪಿ ಕಿಲತೆ ಸಖೀನಾಂ ಪುರಸ್ತಾತ್. ಸಖಿಯರೆದರಿಗೆ ಹೆಂಡತಿಗೇನೋ ಹೇಳಬೇಕು ಅಂದರೆ ಕರ್ಣೇ ಲೋಲಹ ಕಥಯಿತು ಅಭೂತ್, ಕಿವಿಯಲ್ಲಿ ಬಂದು ಹೇಳ್ತಾ ಇದ್ದೆ. ಯಾಕೆ ಅಂತಂದರೆ ಆನನ ಸ್ಪರ್ಶ ಲೋಭಾತ್, ಕೆನ್ನೆ ಹತ್ತಿರ ಬಂದು ಹೇಳುವ ಸ್ಪರ್ಶ ಲೋಭಕ್ಕಾಗಿ ಈಗ ಸೋತಿಕ್ರಾಂತ ಆ ಸ್ಥಿತಿಯೆಲ್ಲ ಹೊರಟೋಗ್ಬಿಡ್ತು. ಶ್ರವಣ ವಿಷಯಂ ಲೋಚನಾಭ್ಯಾಮ್ ಅದೃಷ್ಟಂ, ಕಿವಿ ಕೇಳೋಲ್ಲ, ಕಣ್ಣಿಗೆ ಕಾಣೋಲ್ಲ, ಈ ಥರ ಈಗೆಲ್ಲ ಆಗೋಗ್ಬಿಟ್ಟಿದೆ. ಹೀಗಾಗಿ ಏನು ಮಾಡುವುದು? ನಾನು ಅದೇ ರೀತಿ ಈಗ ನಿನ್ನ ಹತ್ತಿರ ಹೇಳ್ತಾ ಇದ್ದೀನಿ, ನಿನ್ನ ಕಿವಿಯಲ್ಲಿ ಉಸಿರ್ತಾ ಇದ್ದೀನಿ ಅಂತ ಹೇಳು. ನಿನ್ನ ಕೆನ್ನೆ ಹತ್ತಿರ ಬಂದು ಅವನು ಹೇಳ್ತಾ ಇದ್ದಾನಲ್ಲ, ಅದನ್ನು ನನ್ನ ಕಿವಿ ಹತ್ತಿರ ಬಂದು ಹೇಳಿದ್ದಾನೆ, ಅದನ್ನು ಡೈರೆಕ್ಟಾಗಿ ನನಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ. ಈ ಕಿವಿ ಹತ್ತಿರ ಬಂದು ಉಸಿರುವುದು ಆತ್ಮೀಯತೆಯ ಮಹಾಲಕ್ಷಣ ಅಲ್ವ. ಲೀಲಾಶುಕ ತಾನದೇ ಬೇಡ್ಕೊಳ್ತಾನೆ. ಐ ಮುರಳಿ ಮುಕುಂದ ಸ್ಮೇರ ವಕ್ತಾರವಿಂದ ಶ್ವಸನ ಮಧುರ ಸಂಜ್ಞೆ ಪ್ರಣಮ್ಯ ಅದ್ಯಯಾಚೆ ತ್ವಾಂ ಪ್ರಣಮ್ಯ ಅದ್ಯಯಾಚೆ ಅಧರ ಮಣಿಸಮೀಪಂ ಪ್ರಾಪ್ತವತ್ಯಾಂ ಭವತ್ಯಾಂ ಕಥೆಯ ರಹಸ್ಯಕರಣೆ ಮದ್ದಶಾಂ ನಂದಸೂನು. ತುಂಬ ಅದ್ಭುತವಾದದ್ದು. ಸಂದರ್ಭವಶಾತ್ ಹೇಳ್ತೀನಿ, ಮಾಸ್ತಿಯವರು ಕನ್ನಡಕ್ಕೆ ಮಾಡಿರೋ ಒಂದು ಉಪಕಾರ, ಕರ್ಣಾಮೃತವನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಈಚೆಗೆ ಹೊಸದಾದಂಥ ಆವೃತ್ತಿ ಬಂದಿದೆ, ತುಂಬ ಚೆನ್ನಾಗಿರುವಂಥ ಆವೃತ್ತಿ. ಸುಮಾರು 30ಕ್ಕೂ ಹೆಚ್ಚು ನಮ್ಮ BKS ವರ್ಮಾ ಅವರ ರಮಣೀಯವಾದ ರೇಖಾಚಿತ್ರಗಳಿವೆ. ಮೂಲ ಶ್ಲೋಕ ಕೆಳಗೆ ಅರ್ಥ ಇದೆ. ಆಸಕ್ತರು ಅದನ್ನು ಅಭ್ಯಾಸ ಮಾಡಲೇಬೇಕಾದದ್ದು. ನಾನು ಮೂಕಪಂಚಶತಿಯ ಬಗ್ಗೆ ಹೇಳಿದೆ. ಆ ಮೂಕಪಂಚಶತಿಯು ಹಾಗೆಯೇ ನಮ್ಮ ಶೇಷಾಚಲ ಶರ್ಮರ ಅನುವಾದ ಮಾಡಿದ್ದಾರೆ. ಕನ್ನಡಕ್ಕೆ 2ನೇ ಆವೃತ್ತಿ ಬಂದಿದೆ, ತುಂಬ ಪ್ರಯೋಜನಕಾರಿಯಾದದ್ದು. ಸಂಸ್ಕೃತ ಭಾಷೆಯ ಸರಸ ಮನೋಹರವಾದ, ಎಲ್ಲರಿಗೂ ಅರ್ಥವಾಗುವ ಮತ್ತು ಅದರ ಒಂದು ಮನೋಹರವಾದ ಡಿಕ್ಷನ್ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ನನಗೆ ಕಾಣುವಂಥ ಸ್ತೋತ್ರ ಕಾವ್ಯ ಸಂಗ್ರಹ ಯಾವುದು ಅಂದರೆ ಶಂಕರರ ಶಿವಾನಂದ ಲಹರಿ ಹಾಗೂ ಸೌಂದರ್ಯ ಲಹರಿ. ಅದಕ್ಕಿಂತ ಹೆಚ್ಚಾಗಿ ಮೂಕ ಪಂಚಶತಿ ಮತ್ತು ನೀಲಕಂಠ ದೀಕ್ಷಿತನ ಆನಂದ ಸಾಗರಸ್ತವ, ಆಮೇಲಿಂದ ಅಪ್ಪಯ್ಯ ದೀಕ್ಷಿತರ ವರದರಾಜಸ್ತವ, ಅದಾದ ಮೇಲಿಂದ ಇವನ ಲೀಲಾಶುಕರ ಇದು ಕೃಷ್ಣ ಕರ್ಣಾಮೃತ ಸ್ತೋತ್ರ, ಅದಾದ ಮೇಲೆ ಜಗನ್ನಾಥ ಪಂಡಿತರಾಜನ ಗಂಗಾಲಹರಿ. ಈ ಕೆಲವು ಕಾವ್ಯಗಳನ್ನು ಆಲೋಡನೆ ಮಾಡಿದ್ರೆ ಸಂಸ್ಕೃತದ ಬಗೆಯ ತುಂಬ ಸಲೀಸಾದ ಸೊಗಸಾದ ಗತಿ ಬರುತ್ತೆ. ಅದರ ಭಾಷೆಯ ಪಲ್ಸ್ ಅಂತ ಏನಿದೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಇವಳಂಥ ಕಷ್ಟವಲ್ಲ. ವಿಶೇಷತಃ ಜಗನ್ನಾಥ ಪಂಡಿತರಾಜನದು ಲೀಲಾಶುಕನದಂತೂ ದ್ರಾಕ್ಷಾಪಾಕವಾದದ್ದು, ಮನೋಹರವಾದಂಥದ್ದು. ಅವುಗಳನ್ನು ನೋಡಬಹುದು. ಕಿವಿ ಹತ್ತಿರ ಬಂದು ಈ ರೀತಿ ಹೇಳುವಂಥದ್ದು ಬಹಳ ಚೆನ್ನಾಗಿರುವುದು. ರಾಮ ಕೂಡ ಅದೇ ತಾನೆ. ಹಾರೋನ್ ಆರೋಪಿತ ಕಂಠೆ ಮಯಾ ವಿಶ್ಲೇಷ ಭೀರುಣ ಇದಾನೀಂ ಅವಯೋರ್ ಮಧ್ಯೆ ಸರಿತ್ಸಾಗರ ಪರ್ವತ. ಅಪ್ಪಿಕೊಂಡ್ರೆ ಅಡ್ಡ ಬರುತ್ತೆ ಅಂತ ಹಾರ ತೆಗೆದಿಡ್ತಾ ಇದ್ದೆ, ಈಗ ನಮ್ಮಿಬ್ಬರ ಮಧ್ಯೆ ಸಮುದ್ರ, ಬೆಟ್ಟ, ಕಾಡು ಬಂದುಬಿಡುತ್ತಲ್ಲ ಅಂತ. ಹಾಗಾಗಿ ವಾಹಿವಾತ ಯಥಕ್ಕಾಂತ ತಾಂಸ್ಪೃಷ್ಟ್ವಾ ಮಾಂಪಿಸ್ಪೃಶ. ಗಾಳಿಯೇ ನೀನು ಸೀತೆಯನ್ನು ಮುಟ್ಟಿ ನನ್ನನ್ನು ಮುಟ್ಟು, ಅವಳ ಕೈ ಹಿಡಿದೆ ಅಂತ ಅಂದ್ಕೋತೀನಿ, ಅವಳ ಸ್ಪರ್ಶವಾಯಿತು ಅಂದ್ಕೋತೀನಿ. ಚಂದ್ರೇ ದೃಷ್ಟಿ ಸಮಾಗಮ ಸ್ಯಾತ್. ನಾನು ಚಂದ್ರನ ನೋಡಿ ಸೀತೆಯೂ ನೋಡಿದಾಗ ಇಬ್ಬರೂ ಒಂದು ಕಡೆ ನೋಡಿ ಕಣ್ಣುಗಳು ಸೇರಿತು ಅಂತ ಅಂದುಕೊಳ್ತೀವಿ ಅಂತ. ಈ ರೀತಿಯಾದದ್ದು ವಾಲ್ಮೀಕಿ ವರ್ಣಿಸುವಂಥ ರಾಮನ ಅನ್ಯಾದೃಶವಾದ ಪ್ರೀತಿ ಹಾಗಾಗಿದೆ. ಅದರಿಂದ ಈ ಮಾತುಗಳನ್ನು ಹೇಳ್ತಿದ್ದೀನಿ ಅಂತ ಅನ್ನುವಂಥ. ಆಮೇಲೆ ಹೇಳ್ತಾನೆ, ನಾನು ಯಾವ್ಯಾವ ಕಡೆ ನಿನ್ನನ್ನು ನೋಡ್ತಾ ಇದ್ದೀನಿ, ಆದರೆ ಎಲ್ಲೂ ಪೂರ್ಣವಾಗ್ತಾ ಇಲ್ಲ ಅಂತ. ಇದು ನೋಡಿ, ನಮಗೆ ಒಂದು ದೊಡ್ಡ ವಸ್ತುವನ್ನು ಕಳ್ಕೊಂಡ್ರೆ ಆ ವಸ್ತುವಿನ ಸನ್ನಿಕರ್ಷ ಹತ್ತಿರಕ್ಕಿನ್ನು ಯಾವುದಾದ್ರೂ ಬಂದರೆ ಅದನ್ನಿಟ್ಕೊಂಡು ಬದುಕೋಣ ಅಂತ ಅನ್ಸುತ್ತೆ. ಆದರೆ ಒಂದು ಕಡೆ ಎಲ್ಲವೂ ಸಿಗೋದಿಲ್ಲ. ಆ ಮೂಲಕ ಯಕ್ಷಿಯ ಸೌಂದರ್ಯವನ್ನು ಮತ್ತು ಯಕ್ಷನ ಅನ್ವೇಷಣೆಯನ್ನು ಹೇಳ್ತಾ ಇದ್ದಾನೆ. ಶ್ಯಾಮಾಸ್ವಂಗಂ ಚಕಿತ ಹರಣಿ ಪ್ರೇಕ್ಷಣೆ ದೃಷ್ಟಿಪಾತಂ ವಕ್ತ್ರಚ್ಛಾಯಾಂ ಶಶಿನಿ ಶಿಖಿನಾಂ ಬರ್ಹಬಾರೇಷು ಕೇಶಾನ್ ಉತ್ಪಶ್ಯಾಮಿ ಪ್ರತನುಷು ನದೀ ವೀಚಿಷು ಭ್ರೂವಿಲಾಸಾನ್ ಹಂತೈಕಸ್ಮಿನ್ ಕ್ವಚಿದಪಿ ನತೆ ಚಂಡಿ ಸಾದೃಶ್ಯಮಸ್ತು. ಅಸ್ತು ಎನ್ನುವ ಶಬ್ದವು ಕೂಡ ತುಂಬ ಚೆನ್ನಾಗಿರುವಂಥದ್ದಾಗಿದೆ. ಅಸ್ತಿ ಎನ್ನುವುದು ಪಾಠಾಂತರ ಇದೆ. ಇರುತ್ತಾ ಸಾದೃಶ್ಯ ಎಲ್ಲಿಯಾದರೂ ಇಲ್ಲ ಅನ್ನುವುದು ಅಸ್ತು ಅನ್ನೋದ್ರೊಳಗೆ. ಸಾದೃಶ್ಯ ಮಸ್ತು ಅದಿರುತ್ತೆ ಇರೋಲ್ಲ ಅಂತ. ಅಸ್ತಿ ಅಂದರೆ ಇಲ್ಲ ಅಂತ ಅಫರ್ಮೇಟಿವ್ ಆಗಿ ಹೇಳುವಂಥದ್ದು. ನಿನ್ನ ತೆಳ್ಳನೆಯ ಶರೀರವನ್ನು ಶ್ಯಾಮ ಅಂದರೆ ಪ್ರಿಯಂಗುಲತೆ, ಪ್ರಿಯಂಗು ಅನ್ನುವಂಥ ಒಂದು ಬಳ್ಳಿ, ತುಂಬ ಸುಕುಮಾರವಾದಂಥ ಬಳ್ಳಿ. ಆ ಬಳ್ಳಿಯಲ್ಲಿ ನಿನ್ನನ್ನು ನೋಡೋಣ ಅಂತಂದರೆ ಅದಕ್ಕೆ ಬಳುಕುವ ತನ ಇದೆ, ಮಿಕ್ಕ ಗುಣಗಳು ಇಲ್ಲ.
ಚಕಿತ ಹರಿಣೀ ಪ್ರೇಕ್ಷಣೆ ದೃಷ್ಟಿಪಾತಂ. ಆಶ್ಚರ್ಯಗೊಂಡ ಜಿಂಕೆಯ ಕಣ್ಣು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಬರೀ ಹರಿಣೀ ಪ್ರೇಕ್ಷಣ ಅಲ್ಲ, ಚಕಿತ ಹರಿಣೀ ಪ್ರೇಕ್ಷಣ ಅಂತ. ತನ್ವೀಶ್ಯಾಮ ಶಿಖರಿ ದಶನ ಅಂತನ್ನುವಲ್ಲಿ ಅಲ್ಲಿ ಮತ್ತೆ ಹರಿಣಿ ಪ್ರೇಕ್ಷಣ ಬಳಸಿದ್ದಾನೆ. ಜಿಂಕೆ ನಾವೆಲ್ಲ ಹೋದಾಗ ನಮ್ಮನ್ನು ಅದು ಆಶ್ಚರ್ಯದಿಂದ ಕಾಣುತ್ತಲ್ಲ, ಆಗ ಕಣ್ಣು ಅರಳುತ್ತೆ. ಅಷ್ಟು ವಿಸ್ತಾರವಾದಂಥ ಕಣ್ಣು ಮತ್ತು ಆ ಕಣ್ಣಲ್ಲಿ ಮುಗ್ಧತೆ ಉಂಟು, ಕಾತರ ಉಂಟು. ಅಂಥ ಕಾತರ ಮುಗ್ಧತೆ ಇರುವಂಥ ಕಣ್ಣು ನಿನ್ನದು ಅನ್ನುವಂಥ ದೃಷ್ಟಿ. ಏನೋ ಜಿಂಕೆ ಕಣ್ಣು ಅಂತ ಸಿನಿಮಾ ಹಾಡುಗಳಲ್ಲೂ ಕೇಳಿ 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 ಸೌದೋಗ್ಬಿಟ್ಟಿರುವಂಥ ಈ ಹೋಲಿಕೆಯಲ್ಲಿ ನಮಗೆ ರುಚಿ ಸಿಗದೆ ಹೋಗ್ಬೋದು. ಆದರೆ ಪ್ರತಿ ಪದವನ್ನೂ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ವಾರಸ್ಯ ಏನು ಅಂತ. ಆ ಜಿಂಕೆ ಕಣ್ಣಲ್ಲಿ ವಿಸ್ಮಯಗೊಂಡ ಹರಿಣದ ನೇತ್ರದಲ್ಲಿ ನಿನ್ನ ದೃಷ್ಟಿಯನ್ನು ಕಾಣೋಣವೇ ಅಂದರೆ ತನು ಇಲ್ಲ, ಅದಕ್ಕೆ ಸ್ಮಿತ ಇಲ್ಲ. ವಕ್ತೃಚ್ಛಾಯಾಂ ಶಶಿನಿ, ಮುಖದ ಕಾಂತಿ ಚಂದ್ರನಲ್ಲೇ, ಆದರೆ ಕಣ್ಣು ಅಲ್ಲಿಲ್ಲ. ಬರ್ಹಭಾರೇಶು ಕೇಶಾನ್, ನವಿಲಿನ ಸೋಗೆಗಳಲ್ಲಿ ನಿನ್ನ ಸೋರ್ಮುಡಿಯನ್ನು ಕಾಣೋಣ, ಆದರೆ ಮುಡಿ ಉಂಟು, ಮುಖ ಇಲ್ಲ. ಉತ್ಪಶ್ಯಾಮಿ ಪ್ರತನುಷು ನದೀ ವೀಚಿಷು ಭ್ರೂವಿಲಾಸಾನ್, ತೆಳ್ಳಗಾದ ಮಳೆಗಾಲ ಇನ್ನೂ ಆಗಷ್ಟೇ ಶುರುವಾಗಿದೆ, ಬೇಸಿಗೆ ಆಗ ಮುಗಿದಿದೆ. ಹಾಗಾಗಿ ತೆಳ್ಳಗಿರುವ ನದಿಯಲ್ಲಿ ಮೆಲ್ಲ ಮೆಲ್ಲನೆ ಏಳುವ ಅಲೆಗಳಲ್ಲಿ ನಿನ್ನ ಸ್ವಲ್ಪ ಅಲ್ಪ ಹುಬ್ಬಿನ ಕೊಂಕುಗಳನ್ನು ಕಾಣಬಹುದು ಅಂತ. ತುಂಬ ರಾಕ್ಷಸೀರಾದರೆ ಹುಬ್ಬುಗಂಟು ಜಾಸ್ತಿ ಹಾಕ್ತಾರೆ, ಅಂದರೆ ಅಧಮ ನಾಯಕಿಯರು. ಇವಳು ಉತ್ತಮ ನಾಯಕೆ. ಆ ಹುಬ್ಬು ಗಂಟು ಹಾಕೋದ್ರೊಳಗೂ ಒಂದು ವಯ್ಯಾರ ಉಂಟು. ಶ್ರೀಹರ್ಷ ತನ್ನ ರತ್ನಾವಳಿ ನಾಟಕದಲ್ಲಿ ಬಹಳ ಚೆನ್ನಾಗಿ ವಾಸವದತ್ತೆ ಉದಯನನ ಮೇಲೆ ಕೋಪಗೊಂಡದ್ದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಅವಳು ಹುಬ್ಬು ಗಂಟು ಹಾಕಿದ್ರೂ ಕೂಡ ತಲೆ ತಗ್ಗಿಸಿದ್ರಿಂದ ನಮ್ರತೆ ತೋರಿಸಿದಂತೆ ಆಯಿತು. ಮತ್ತು ಏನನ್ನೂ ಹೇಳಬೇಕು ಅನ್ನುವಂಥ ಔಡುಗಚ್ಚುವಂಥ ತುಟಿಯನ್ನು ಏನನ್ನೂ ಹೇಳಬೇಕು ಅನ್ನುವ ತುಟಿಯ ಕಂಪನದ ಮೂಲಕವಾಗಿ ಮುಚ್ಚಿಕೊಂಡಂತೆ ಆಯಿತು. ಹೀಗೆ ಅವಳು ಯಾವ ಕೋಪವನ್ನು ತೋರಿಸಿದ್ರೂ ಅದನ್ನು ಮಾಡೆಸ್ಟಿ ಮೂಲಕವಾಗಿ ಮುಚ್ಚುವ ಕಾರಣ ಅವಳು ಖಂಡಿತ ನಾಯಕಿಯಾದರೂ ಕೂಡ ಖಂಡಿತವಾಗಿ ಖಂಡಿತಿಯಾಗಿ ತೋರ್ತಾ ಇರಲಿಲ್ಲ ಅಂತನ್ನುವಂಥದ್ದು. ಹೀಗೆ ಇವಳು ಕೂಡ ಹುಬ್ಬನ್ನು ಹಾರಿಸಬಲ್ಲವಳಾದರೂ ಅದರೊಳಗೆ ಒಂದು ನಯ ಉಂಟು, ಮಾರ್ಧವ ಉಂಟು ಅಂತನ್ನುವುದನ್ನು ಕವಿ ತೋರ್ಪಡಿಸ್ತಾನೆ. ಇದೇ ಕವಿಯ ವಿಕ್ರಮೋರ್ವಶೀಯದಲ್ಲಿ ತರಂಗ ಭ್ರೂಭಂಗ ಅಂತನ್ನುವ ಒಂದು ಪದ್ಯ ಬರುತ್ತೆ. ಅಲ್ಲಿ ಊರ್ವಶಿ ಮಳೆಗಾಲದ ರೊಚ್ಚಿನಿಂದ ಕೆಚ್ಚಿನಿಂದ ಹರಿಯುವಂಥ ನದಿಯ ಉನ್ಮತ್ತವಾದಂಥ ಉಲ್ಲೋಲವಾದ ಕಲ್ಲೋಲಗಳ ಹಾಗೆ ಅಲೆಗಳ ಹಾಗೆ ಹುಬ್ಬು ಗಂಟು ಹಾಕ್ಕೊಂಡು ಬರ್ತಿದ್ಲು ಅಂತ. ಊರ್ವಶಿ ಎಷ್ಟು ಗರಡಿಯಲ್ಲಿ ಪಳಗದಂಥವಳು, ಹಾಗಾಗಿ ಅವಳು ಹೇಗೂ ಹುಬ್ಬು ಹಾರಿಸ್ಬೋದು. ಅರೆ ಯಕ್ಷಿ ಹಾಗಲ್ವಲ್ಲ, ಏಕಪತ್ನಿ ಪತಿವ್ರತೆಯಾದವಳು. ಆ ಕಾರಣ ಅವಳು ಹಾಗೆ ಮಾಡೋಲ್ಲ ಅನ್ನೋದಂದರೆ ಕವಿ ಅದೆಷ್ಟು ಚೆನ್ನಾಗಿ ಆ ನದಿ ವೇಗದಿಂದ ಅವಳು ಹೋಗುವಂತೆ ಊರ್ವಶಿ ಮುನಿಸಿಕೊಂಡು ಅವಳು ಖಂಡಿತ ನಾಯಕಿ ಅಂತ ಹೋಗ್ತಾ ಇದ್ದಾಳೆ. ತರಂಗ ಭ್ರೂಭಂಗ ಅಂತಲೇ ಶುರು ಮಾಡ್ತಾನೆ. ಆದರೆ ಅವಳು ನದಿ ಪ್ರವಾಹದಿಂದ ಹೇಗೆ ನೊರೆಗಳನ್ನೆಲ್ಲ ಎಳ್ಕೊಂಡು ಸೆಳ್ಕೊಂಡು ಹೋಗ್ತಾ ಇದೆಯೋ ಹಾಗೆ ತನ್ನ ಉತ್ತರೀಯವನ್ನು ಸೆಳ್ಕೊಂಡು ಸೆರಗನ್ನು ಸರ ಅಂತ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತು ಅವಳು ಹೋಗುವಾಗ ಡಾಬಿನ ಶಬ್ದ ಗಲಗಲ ಮಾಡುವಂತೆ ಆ ನದಿಯ ದಡದಲ್ಲೆಲ್ಲ ಇರತಕ್ಕಂತಹ ಕಲಹಂಸಾದಿಗಳು, ಪಕ್ಷಿಗಳು, ಜಲಪಕ್ಷಿಗಳು ಕಲಕಲ ಕೂಗ್ತಾ ಇವೆ. ಹೀಗಾಗಿ ಅವಳು ಒಂದು ರೋಷದ ಕಷಾಯಿತವಾದ ಮನಸ್ಸಿನಿಂದ ಹೋಗುವಂತೆ ಕಾಣಿಸುತ್ತೆ ಅಂತ ಒಂದು ಚಿತ್ರ ಕೊಡ್ತಾನೆ. ಪ್ರಕೃತಿಯ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಅವಧಿಗಳಲ್ಲಿ ಯಾವ್ಯಾವುದು ಹೇಗೆ ಕಾಣಿಸುತ್ತೆ ಅಂತ ಬಲ್ಲ. ವೆಂಕಟಪ್ಪ ಒಂದೇ ಊಟಿಯ ದೃಶ್ಯ ಬೇರೆ ಬೇರೆ ಸೀಸನ್ಸಲ್ಲಿ ಋತುಗಳಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದು ಬರೆದಿದ್ದಾರೆ. ತುಂಬ ಚೆನ್ನಾಗಿರುವಂಥದ್ದು. ಮಳೆಗಾಲ ಬಂದ ಮೇಲೆ ಊಟಿ ಹೇಗೆ ಕಾಣಿಸುತ್ತೆ, ಮಳೆಗಾಲಕ್ಕೆ ಮುಂಚೆ ಹೇಗೆ ಕಾಣಿಸುತ್ತೆ, ಶರತ್ಕಾಲದ ರಾತ್ರಿಯಲ್ಲಿ ಹೇಗೆ ಕಾಣಿಸುತ್ತೆ, ಹೇಮಂತದ ಸಂಧ್ಯಾಕಾಲದಲ್ಲಿ ಹೇಗೆ ಕಾಣಿಸುತ್ತೆ, ವಸಂತ ಪ್ರಭಾತದಲ್ಲಿ ಹೇಗಿರುತ್ತೆ ಎಲ್ಲ ಬರೆದಿದ್ದಾರೆ. ಒಂದೇ ಸ್ಲೋಪ್, ಅದು ಶಿಶಿರದಲ್ಲಿ ಹೇಗಿತ್ತು ವಸಂತದಲ್ಲಿ ಹೇಗಿತ್ತು ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿರುವಂಥದ್ದು. ಅಂದರೆ ಅವರಿಗೆ ನೋಡೋದಕ್ಕಿದೆ. ಹಾಗಾಗಿ ಅವರು ದೊಡ್ಡ ಚಿತ್ರಕಾರರಾದರು. ಇವತ್ತು ಅವ್ರನ್ನ ದೊಡ್ಡವರು ಅಂತೂ ಗುರುತಿಸದೇ ಇರುವಂಥದ್ದು ನಮ್ಮ ಸಣ್ಣತನ ಅಷ್ಟೇ. ಅವರು ಏನು ಫೋಟೋಗ್ರಾಫಿಕ್ ಅಷ್ಟೇ. ಒಂದು ಮಾತಲ್ಲಿ ಯಾರನ್ನೂ ತಿರಸ್ಕಾರ ಮಾಡಬಹುದಲ್ಲ. ಒಮ್ಮೆ ಅದ್ಭುತವಾದಂಥ ಅರ್ಥಗಾರಿಕೆಯನ್ನು ಮಾಡುವ ನನ್ನ ಸ್ನೇಹಿತರು ದಿವಾಕರ ಹೆಗಡೆಯವರ ಅರ್ಥವನ್ನು ಕೇಳಿದಂಥ ಮತ್ತೊಬ್ಬ ವಿಕಟ ವಿನೋದಿಯಾದ ತಾಳಮದ್ದಲೆಯ ಅರ್ಥಧಾರಿಗಳು ಅನರ್ಥಧಾರಿಗಳು ಇದು ಎಲ್ಲ ಕಾವ್ಯ ಅಂತಂದ್ರಂತೆ. ಅರ್ಥಗಾರಿಕೆಯಲ್ಲಿ ಕಾವ್ಯ ಅಲ್ಲದೆ ಇನ್ನೇನಿರಬೇಕು, ವಿಷಯ ಇರಬೇಕೆ ಅಂದರೆ ಎಷ್ಟು ಪರ್ವರ್ಟ್ ಆಗಿರುವಂಥ ದೃಷ್ಟಿ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಡೈಡ್ಯಾಕ್ಟಿಕ್ ಪೊಯೆಟ್ರಿ ಅಂತಂದುಬಿಟ್ರೆ ಆಯಿತು. ಒಂದು ಹೆಸರಿಟ್ಟಿದ್ದು ಎಲ್ಲವನ್ನೂ ಕುಂದಿಟ್ಬಿಡ್ಬೋದಲ್ವ, ಅದೇನು ಪ್ರಯೋಜನ, ಇದು ಜಗತ್ತೇನು ಮಿಥ್ಯೆ ಅಂದುಬಿಟ್ರೆ ಆಯ್ತಲ್ಲ. ಅಪರ ಶಂಕರಾಚಾರ್ಯ ಈ ಮಹಾನುಭಾವ. ಅದರೊಳಗೆ ಏನು ನಮಗೆ ಮಿಥ್ಯೆ ಅನುಭವಕ್ಕೆ ಬಂತೆ, ನಮಗೆ ಅನುಭವಕ್ಕೆ ಬಾರದ ಮಿಥ್ಯೆಯನ್ನು ಡಿಕ್ಲೇರ್ ಮಾಡೋಕ್ಕೆ ನಮ್ಮ ಶಕ್ತಿ ಎಲ್ಲಾದರೂ ಉಂಟ? ಹಾಗೆ ಮಾಡಬೇಕು. ಆ ಕಾರಣ
ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ದೊಡ್ಡವರು ಆ ಸೂಕ್ಷ್ಮತೆಗಳಿಗೆ ಗಮನ ಕೊಡ್ತಾರೆ. ಹಿ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್, ಹಿ ಹ್ಯಾಸ್ ಸ್ಪೇಸ್ ಫಾರ್ ಎವ್ರಿಥಿಂಗ್. ಅವರ ಅಂತರಂಗ ಅಷ್ಟು ವಿಶಾಲ, ಅವರ ಮನಸ್ಸು ಅಷ್ಟು ಸುದೀರ್ಘ ಅಂತ ಗೊತ್ತಾಗುತ್ತೆ. ಹಾಗೆ ಆ ನದಿ ವೇಗ ಇಲ್ಲಿರುವುದು ಗ್ರೀಷ್ಮದ್ದು, ಅಲ್ಪ ಜಲದ್ದು. ಆಗ ಅಲ್ಲಿ ಉರ್ವಶಿ ಇದು ಬಹುಜಲದ ವರ್ಷಾಕಾಲದ್ದು. ಆಮೇಲೆ ಹೇಳ್ತಾನೆ, ಹಂತೈಕಸ್ಮಿನ್ ಕ್ವಚಿದಪಿ ನತೆ ಚಂಡಿ ಸಾದೃಶ್ಯಮಸ್ತು ಅಥವಾ ಅಸ್ತಿ. ಅಯ್ಯೋ ಚಂಡಿ ಒಂದು ಕಡೆಯೂ ಸಾದೃಶ್ಯ ಇಲ್ಲ ಅಂತ. ಚಂಡಿ ಅಂದರೆ ಏನು? ಹಠ ಮಾಡುವವಳು, ಮೊಂಡುತನ ಮಾಡುವವಳು ಅಂತ. ಒಂದು ಕಥೆ ಉಂಟು. ಒಮ್ಮೆ ಪಾರ್ವತಿ ತನ್ನ ತವರಿಗೆ ಹೋದಳಂತೆ. ಆಗ ನಾರದ ಬೇಕು ಅಂತಲೇ ಶಿವಪಾರ್ವತಿಯರ ಮಧ್ಯೆ ಒಂದು ತಗಾದೆ ತರಬೇಕು ಅಂತ ಪಾರ್ವತಿ ಹತ್ತಿರಕ್ಕೆ ಹೋಗ್ಬಿಟ್ಟು, ಅಮ್ಮ ನೀನು ಇಲ್ಲಿ ತವ್ರ ಮನೆಯಲ್ಲಿದ್ದೀಯಾ, ಅವನು ಇನ್ನೊಬ್ಬಳನ್ನು ಕಟ್ಕೊಂಡು ಕೂತಿದ್ದಾನೆ, ಎದೆ ತುಂಬ ಅವಳೇ ಆಕ್ರಮಿಸಿಕೊಂಡು ಬಿಟ್ಟಿದ್ದಾಳೆ ಅಂತ. ಹೌದಾ ಅಂತ ಹೇಳ್ಬಿಟ್ಟು ಅವಳು ತತ್ಕ್ಷಣವೇ ಅವಳಿಗಿಂತ ಚೆನ್ನಾಗಿ ನಾನು ಸುಂದರಿಯಾಗ್ತೀನಿ ಅಂತ ತ್ರಿಭುವನ ಸಂಮೋಹಕಾರಿಯಾದಂಥ ತ್ರಿಪುರ ಸಂಮೋಹಕವಾದ ರೂಪ ತಾಳದಂತೆ. ಆಗ ತ್ರಿಪುರ ಸುಂದರಿ ಎನ್ನುವ ರೂಪ ಬಂದದ್ದು ಅಂತ. ಹಾಗೆ ಬಂದು ತಾನೇ ಮನ್ಮಥನ ಪುಷ್ಪಬಾಣ ಚಾಪಗಳನ್ನು ಇಟ್ಕೊಂಡು ಬಿಟ್ಲಂತೆ. ಪುಂಡ್ರೇಕ್ಷು ಪುಷ್ಪಾಂಕುಶ ಪುಷ್ಪಾಂಶುಕ ಚಾಪಬಾಣ ಎಲ್ಲ ಇದೆಯಲ್ಲ, ಹಾಗೆಲ್ಲ ಇಟ್ಕೊಂಡು ಬರ್ತಾಳೆ. ಹಾಗೆ ಬಂದಾಗ ಶಿವ ತಪೋಮೂರ್ತಿಯಾಗಿ ಕೂತಿದ್ದ. ಶುದ್ಧ ಸ್ಫಟಿಕ ಸಂಕಾಶ, ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಅವನ ನಿರ್ಮಲವಾದ ಹೃದಯದಲ್ಲಿ ಈ ತ್ರಿಪುರ ಸುಂದರಿಯೇ ಪ್ರತಿಫಲಿಸಿಬಿಟ್ಲಂತೆ. ಇವಳಿಗೆ ತಾನು ಮಾಡಿಕೊಂಡಿದ್ದ ರೂಪ ಎಂಥದ್ದು ಅನ್ನೋದನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳೋಕ್ಕೂ ಪುರುಸೊತ್ತಿಲ್ಲ. ಅಲಂಕರಿಸಿಕೊಂಡಿದ್ದಾಳೆ, ಕನ್ನಡಿಯಿಂದ ನೋಡಿಕೊಳ್ಳಲಾಗದೆ ನೇರ ಬಂದುಬಿಟ್ಟಿದ್ದಾಳೆ. ಹಾಗಾಗಿ ಇವಳಿಗೆ ತನ್ನ ರೂಪ ಗುರುತಿಗೆ ಸಿಗ್ತಲ್ಲ, ಯಾವಳೋ ಹೃದಯದಲ್ಲಿ ನೆಲೆಸಿಬಿಟ್ಟಿದ್ದಾಳೆ ಅಂತ. ಆ ತಕ್ಷಣ ಮೊದಲಿಗೆ ಮುಖ ಕೆಂಪಾಯಿತು, ಆ ಪ್ರತಿಬಿಂಬವೂ ಕೆಂಪಾಯಿತು. ಓಹೋ, ಇವಳು ತನ್ನ ನೋಡಿಬಿಟ್ಟಿದ್ರೆ ರೋಷಗೊಳ್ತಾ ಇದ್ದಾಳಾ ಅಂತ ಅನ್ನಿಸ್ತು. ಎಷ್ಟಾಗಲಿ ನೆರಳು ಅಲ್ವೇ ಛಾಯೆ, ಅದು ಸ್ವಲ್ಪ ಕಪ್ಪು ಆಯಿತು. ಏನು ಅವಳು ನನಗಿಂತ ಕಪ್ಪಾ, ನೋಡೋಣ ಅಂತ. ಶಿವನು ಬಂದು, ಏನಿದು ಹೀಗೆ, ಯಾರವಳು ಅಂತ. ಒಮ್ಮೆ ಸರಿಯಾಗಿ ನೀನೇ ನೋಡಿಕೊಂಡು ತಡವು ಅಂತ. ಅವಳು ಮುಖವನ್ನು ಆ ಎದೆಯನ್ನು ತಡವುದಾಗ ಗೊತ್ತಾಯ್ತಂತೆ ಪ್ರತಿಫಲನ ಅಂತ. ಆಗ ಅವಳು ಕರಗಿ ಕರ್ಪೂರವಾಗಿ ಅವನ ಎದೆಯಲ್ಲಿ ಸೇರಿದಳು. ಆಗ ಅರ್ಧನಾರೀಶ್ವರ ಆದ ಶಿವ ಅಂತ ಒಂದು ಪುರಾಣದ ಕಥೆ ಉಂಟು. ಬಹಳ ಮನೋಹರವಾದಂಥದ್ದು ಈ ಕಥೆ. ಹಾಗೆ ಅವಳು ಹಠ ಮಾಡಿದಾಗ ಚಂಡಿ ಅಂತ ಅನ್ನಿಸಿಕೊಂಡಳು ಅಂತ. ಚಂಡ ಮುಂಡಾದಿಗಳನ್ನು ಕೊಂದವಳು ಚಂಡಿ ಅಂತ. ಚಂಡಿ ಅಂತಂದರೆ ಹಠಮಾರಿ ಎನ್ನುವುದು ಮುಖ್ಯವಾದ ಅರ್ಥ. ಇಲ್ಲಿ ಕವಿ ಆತಕ್ಕೆ ಪಾಪ ವಿರಹಿಣಿಗೆ ಚಂಡಿ ಅಂತಿದ್ದಾನೆ ಅಂದರೆ, ಒಂದು ಕಡೆಯಲ್ಲಿಯೂ ನೀನು ಪೂರ್ತಿ ಕಾಣಿಸ್ತಾ ಇಲ್ಲವಲ್ಲ, ಅದಕ್ಕೆ ಚಂಡಿ ಅಂತ ಅನ್ನುವ ಮೂಲಕ ಅವಳ ಸೌಂದರ್ಯವನ್ನೇ ಪ್ರಶಂಸೆ ಮಾಡ್ತಾ ಇದ್ದಾನೆ. ಎಲ್ಲಿಯೂ ನಿನಗೆ ಪೂರ್ಣವಾದ ಹೋಲಿಕೆ ಇಲ್ಲ, ಎಲ್ಲಿಯೂ ಪರಿಪೂರ್ಣತೆ ಅನ್ನುವುದು ಕಾಣಿಸ್ತಾ ಇಲ್ಲ ಅಂತ. ಅಲ್ಲೊಂದಿಷ್ಟು ಇಲ್ಲೊಂದಷ್ಟು ಇದೆ. ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದ್ದು ಹಾಗೆ ತಾನೆ ಬ್ರಹ್ಮ. ಸೃಷ್ಟಿಯೆಲ್ಲ ಮಾಡಿದ್ದ. ಆ ಸುಂದರರ ಸಂಹಾರಕ್ಕೆ ಒಬ್ಬ ಅಪ್ಸರೆ ಬೇಕಾಯಿತು. ಇನ್ನು ಹಳೆ ಅಪ್ಸರೆಯರೆಲ್ಲರೂ ಯೂಸ್ಡ್ ಸ್ಟಾಕ್, ಪ್ರಯೋಜನ ಇಲ್ಲ. ಏನು ಮಾಡಬೇಕು? ಅದಕ್ಕೋಸ್ಕರವಾಗಿ ಹೊಸದನ್ನು ಸೃಷ್ಟಿ ಮಾಡಬೇಕು. ಬ್ರಹ್ಮನಿಗೂ ಇವಾಗ ಪಾಪ ಏನು ರಾ ಮೆಟೀರಿಯಲ್ ಇಲ್ಲ, ಎಕ್ಸಾಸ್ಟೆಡ್. ಆಗ ಅವನು ಏನು ಮಾಡ್ದ, ಇದ್ದದ್ರೊಳಗೇನೆ ಒಂದಿಷ್ಟಿಷ್ಟಿಷ್ಟು ಚಿವುಟ್ಕೊಂಡು 10 ಜನ ಇರ್ತೀವಿ, ಚಪಾತಿ ಹಿಟ್ಟು ಕಲಿಸಿದ್ದೀವಿ, ಏನು ಮಾಡಿದ್ರೂ ಕೂಡ 19 ಚಪಾತಿ ಆಗಿದೆ. ಆಗ ಏನು ಮಾಡ್ತೀವಿ? ಇರುವ ಎಲ್ಲ 19 ಉಂಡೆಗಳಿಂದ ಇಷ್ಟಿಷ್ಟು ಗುಲಗಂಜಿಯಷ್ಟು ಕಿತ್ತುಕೊಂಡು 20ನೇ ಉಂಡೆ ಮಾಡ್ತೀವಿ. ಹಾಗೆ ಇರುವುದರೊಳಗೆ ಎಲ್ಲ ತಿಲಾಂಶದಷ್ಟು ಕಿತ್ತುಕೊಂಡು ಉತ್ತಮ ಭಾಗವನ್ನೆಲ್ಲ ಸೇರಿಸಿ ನಿರ್ಮಾಣ ಮಾಡಿದ ತಿಲೋತ್ತಮೆ ಅಂತ ಅನ್ನಿಸಿಕೊಂಡಿದ್ದು ಅಂತ. ಹಾಗೆ ನೀನಿದ್ದೀಯೇ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಆ ಮೂಲಕ ಚಂಡಿ ಎನ್ನುವ ಆಕ್ಷೇಪ, ನಾವು ಚೀಕಳ್ಳ ಅಂತ ಮಗುವನ್ನಂತೀವಲ್ಲ, ಏನು ಕದ್ದಿರೋದು ಪಾಪ ಆ ಮಗು? ನಮ್ಮ ಹೃದಯವನ್ನೇ ಕದ್ದಿರೋದಷ್ಟೇ, ಇನ್ನೇನೂ ಅಲ್ಲ. ಈ ರೀತಿಯಾದಂಥ ಸಂಬೋಧನೆ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನೀನು ನನಗೆ ವಿಮುಖನಾಗಿದ್ದೀಯಿ ಅಂತ ಅಂದುಕೊಂಡು ನನಗೆ ಭ್ರಮೆ ಆಗುತ್ತೆ. ಕೆಲವೊಂದು ಸರ್ತಿ ಪತ್ನಿ ಕೋಪ ಮಾಡಿಕೊಂಡು ಗಂಡನನ್ನು ತಿರಸ್ಕರಿಸಿದಾಗ ಖಂಡಿತ ನಾಯಿಕೆ ಆಗ್ತಾಳಲ್ಲ, ಅವಳನ್ನು ಪ್ರಸನ್ನಳಾಗಿಸಬೇಕಾದ್ರೆ ಇವನು ಮಾನಿನಿ ವಿಧೇಯನಾಗಿ ಹೋಗಬೇಕಾಗುತ್ತೆ. ಅಂಥ ಒಂದು ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿಪದ ಪಲ್ಲವ ಮುದಾರಂ ಮದನ ಕದನಾರುಣೋ ಮೈ ಸಪದಿ ದಾರುಣೋ ಮುಂಚಯತು ಮಾನ ಮನಿದಾನಂ ಅಂತ ಕೃಷ್ಣ ಹೇಳಿದ್ನಲ್ಲ, ಜಯದೇವನ ಕೃಷ್ಣ. ನನ್ನ ತಲೆಗೆ ಏರಿಬಿಟ್ಟಿದೆ ಮನ್ಮಥ ಪ್ರಕೋಪ, ವಿಷ ಏರಿದಂತೆ ಏರಿದ್ದನ್ನು ನಿನ್ನ ಕಾಲನ್ನುವ ಗರುಡಮಣಿ ಅದಕ್ಕೆ ಮೆಟ್ಟಿದರೆ ಇಳಿಯುತ್ತೆ ಅಂಥೇಳಿ ನಿನ್ನ ಕಾಲನ್ನು ತಲೆ ಮೇಲೆ ಇಡು ಅಂತ. ಹಾಗೆ ನಿನ್ನನ್ನು ಪ್ರಸನ್ನಳನಾಗಿಸ್ಕೊಳ್ಬೇಕು, ಕಾಲಿಗೆ ಬಿದ್ದು ಅಂತ ಅಂದುಕೊಳ್ತೀನಿ. ಈಗ ಬಂದಿರೋ ವಿರಹ ಕೂಡ ನೀನು ವಿಮುಖಳಾಗಿರೋದ್ರಿಂದ ಅಂತ ಅಂದುಕೊಂಡು ಏನು ಮಾಡ್ತೀನಿ ಅನ್ನುವ ಒಂದು ಕಲ್ಪನೆ ಕೊಡ್ತಾನೆ. ತ್ವಾಮಾಲಿಖ್ಯ ಪ್ರಣಯ ಕುಪಿತಾಂ ಧಾತುರಾಗೈ ಶಿಲಾಯಾಂ ಆತ್ಮಾನಂ ತೇ ಚರಣಪತಿತಂ ಯಾವದಿಚ್ಛಾಮಿ ಕರ್ತುಂ ಅಸ್ತ್ರೈಸ್ತಾವನ್ ಮುಹುಹು
ಉಪಚಿತೈ ದೃಷ್ಟಿರಾಲುಪ್ಯತೆ ಮೇ ಕ್ರೂರಸ್ತಸ್ಮಿನ್ನಪಿ ನ ಸಹತೆ ಸಂಗಮಂ ನೌ ಕೃತಾಂತಃ. ನಿನ್ನನ್ನು ಪ್ರಣಯ ಕುಪಿತೆಯಾದ ಖಂಡಿತೆಯ ರೀತಿಯಲ್ಲಿ ಮುಖ ಮುರ್ಕೊಂಡಂಥವಳನ್ನು ಧಾತುರಾಗೈ. ಕಾಳಿದಾಸನ ನೋಡಿ ಕಲ್ಪನೆ, ಅವನು ರಾಮಗಿರಿಯಲ್ಲಿದ್ದಾನೆ, ಪರ್ವತದ ತಪ್ಪಲಲ್ಲಿ ಧಾತುರಾಗ, ಆರ್ಸೆನಿಕ್ ಅನ್ನುವ ಯಾವ ಒಂದು ಪದಾರ್ಥ ಉಂಟು, ಎಲಿಮೆಂಟ್, ಅದರ ಅದಿರುಗಳೆಲ್ಲ ಸಿಗುವಂಥದ್ದು, ಮನಶಿಲ ಅಂತ ಕೂಡ ಕರೀತಾರೆ. ಅದು ಕೆಂಪಗೆ ಇರುವಂಥದ್ದು. ಮತ್ತು ಈಗ ಆ್ಯಂಟಿಮನಿ ಅಂತ ಯಾವುದು, ಅದು ಕೂಡ ಕೆಂಪಗಿರುವಂಥದ್ದು, ಅದರ ಒಂದು ಧಾತು ಎಲ್ಲ ಸಿಗುವಂಥದ್ದು. ಅವುಗಳನ್ನು ಬಳಸಿಕೊಂಡು ಚಿತ್ರ ಬರೀತೀನಿ ಅಂತ ಇವನ್ನೆಲ್ಲ ನಮ್ಮ ಚಿತ್ರಕಾರರು ಆಲೇಖ್ಯದಲ್ಲಿ ಬಳಸ್ತಾ ಇದ್ರು ಅಂತಲೂ ಗೊತ್ತಾಗುತ್ತೆ. ಈ ಚಿತ್ತಲವಾಸಲ್ ಅಂತ ಅದ್ಭುತವಾದ ಜಾಗ, ನಾನು ಚಿತ್ರಗಳಲ್ಲಿ ಮಾತ್ರ ನೋಡಿದ್ದೀನಿ ಚಿತ್ತಲವಾಸಲ್. ಅದು ಸಿದ್ಧರ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಆ ಪೇಂಟಿಂಗ್ಸ್ ಎಲ್ಲ ಈ ರೀತಿ ಸಿದ್ಧ ಸಿಸ್ಟಮ್ ಆಫ್ ಮೆಡಿಕೇಷನ್ ಕೂಡ ಹಾಗೆಯೇ. ಅವರು ಧ್ಯಾನ ಮಾಡುವವರು, ಚಿತ್ರ ಬರೆಯೋರು, ಚಿಕಿತ್ಸೆ ಮಾಡುವವರು. ಧ್ಯಾನ ಆತ್ಮಶುದ್ಧಿಗಾಗಿ, ಚಿತ್ರ ಮನಃಶುದ್ಧಿಗಾಗಿ, ಆಯುರ್ವೇದ ದೇಹಶುದ್ಧಿಗಾಗಿ. ಹೀಗೆ ಮಾಡಿಕೊಂಡು ಲೋಕಕ್ಕೆ ಸಿದ್ಧರ ಸಾಂಗ್ಸ್ ಅಂತಿವೆ, ಅವು ವಾಕ್ಶುದ್ಧಿಗಾಗಿ. ಹೀಗೆ ಎಲ್ಲ ರೀತಿಯ ಶುದ್ಧಿಗೂ ಕೂಡ ಅವರು ಮಾಡಿದಂಥದ್ದು. ನಮ್ಮಲ್ಲಿ ವೈದ್ಯ ಯಾವುದು ಕೂಡ ಐಸೋಲೇಟೆಡ್ ಆಗಿ ಇದ್ದದ್ದೇ ಇಲ್ಲ, ಮಿಕ್ಕಿ ಎಲ್ಲದರ ಜೊತೆಗೆ ಸಾವಯವವಾಗಿ ಸೇರಿಕೊಂಡಿದ್ದಾಗಿತ್ತು. ಹಾಗಾಗಿಯೇ ನನಗೆಷ್ಟೋ ಬಾರಿ ಅನಿಸುತ್ತೆ, ನಮ್ಮ ಚಿತ್ರಕಾರರು ವೈದ್ಯಕೀಯವನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ನಾಟ್ ಓನ್ಲಿ ಅನಾಟಮಿ, ಇವನ್ ಸೈಕಾಲಜಿ. ಆಗ ಅವರಿಗೆ ದೇಹದ ಮನಸ್ಸಿನ ವ್ಯವಸ್ಥಾಪನ ಗೊತ್ತಾಗುತ್ತೆ. ಹಾಗೆ ವೈದ್ಯರು ಕಾವ್ಯ ಸಂಗೀತಾದಿಗಳನ್ನು ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಪರಸ್ಪರ ಕೊಡುಕೊಳ್ಳುವಿಕೆ ಈ ರೀತಿಯಿಂದ ಇರಬೇಕು ಅಂತ. ಹಾಗೆ ಧಾತುರಾಗಗಳಿಂದ ನಿನ್ನನ್ನು ಶಿಲೆಯ ಮೇಲೆ, ಅವನು ಬೆಟ್ಟಕ್ಕೆ ಬಂಡೆ ಏನು ಕೊರತೆಯೇ ಬೇಕಾದಷ್ಟಿರುತ್ತೆ, ಬರೆದು ನಿನ್ನ ಕಾಲಿಗೆ ಬೀಳೋಣ, ಚರಣಪತಿತಂ ಯಾವದಿಚ್ಛಾಮಿ ಕರ್ತುಂ ಆತ್ಮಾನಂ. ಆಗ ಕಾಲಿಗೆ ಬೀಳೋದ್ರೊಳಗಾಗಿ ಕಣ್ಣು ಪೂರ ನೀರು ತುಂಬಿಕೊಂಡು ಕಣ್ಣು ಮಂಜಾಗಿ ಕಾಲು ಯಾವುದು ತಲೆ ಯಾವುದು ಗೊತ್ತಾಗದೆ ಆ ಕಣ್ಣೀರೇ ಚಿತ್ರದ ಮೇಲೆ ಬಿದ್ದು ಚಿತ್ರವೂ ಅಳಿಸಿ ಹೋಗ್ತಾ ಇತ್ತು. ಏನು ಅಂತ ಅವನು ಹೇಳ್ತಾ ಇಲ್ಲ. ಮುಹುಹು ಉಪಚಿತೈ ಅಸ್ರೈ ದೃಷ್ಟಿ ಆಲುಪ್ಯತೆ, ದೃಷ್ಟಿಯೇ ಹೋಗ್ತಾ ಇತ್ತು ಅಂತ. ಕಣ್ಣೀರು ತುಂಬಿಕೊಂಡ ಮೇಲೆ ಕಣ್ಣೀರು ಚಿತ್ರದ ಮೇಲೆ ಬೀಳ್ತಾ ಇತ್ತ ಅಂತ ಹೇಳೋಲ್ಲ. ಕನಕವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಆ ಥರವೇನೆ ಮೊದಲಿಗೆ ಬರ್ತಲ್ಲ, ಬಳೆ ಜಾರಿ ಬಿತ್ತೆ ಮೊಣಕೈಗೆ ಬಂತೆ ಏನು ಹೇಳಲ್ಲ. ಯಕ್ಷನ ಕಡಗ ಹಾಗೆ ಜಾರಿ ಕೆಳಗೆ ಬಿತ್ತೆ ಅಥವಾ ಮೊಣಕೈವರೆಗೂ ಸೋರಿ ಇಳಿದು ಬಿಡುತ್ತಾ ಅಂತ ಹೇಳಲ್ಲ. ಹಾಗೆ ಕಣ್ಣೀರಿನಿಂದ ಚಿತ್ರ ಕಲಿಸಿಕೊಂಡು ಹೋಯ್ತೆ, ದೃಶ್ಯ ಕಾಣದಾಯ್ತೆ, ಅದನ್ನು ಹೇಳೋಲ್ಲ, ನಮ್ಮ ಕಲ್ಪನೆಗೆ ಬಿಡ್ತಾನೆ. ಹೀಗಾಗಿ ವಿಧಿ ಅಲ್ಲಿಯೂ ಕೂಡ ನಮ್ಮ ಸಮಾಗಮವನ್ನು ಸಹಿಸ್ತಾ ಇಲ್ಲ ಅನ್ನುವಂಥ ಮಾತು ಹೇಳ್ತಾನೆ. ಇಷ್ಟು ತೀವ್ರತೆ ಇದು ಉಂಟೆ, ಇವೆಲ್ಲ ಆರ್ಟಿಫಿಷಿಯಲ್ ಅಲ್ವಾ, ಈ ಥರ ಯಾರಾದರೂ ಅನುಭವಿಸ್ತಾರಿಯಾ ಅಂದರೆ ನಮಗಾಗಿ ಯಾರಾದರೂ ಹೀಗೆ ಅನುಭವಿಸಬಾರದೆ ಅಂತ ನಮಗನ್ಸಲ್ವ? ಅದು ತಾನೇ ಕಾವ್ಯ ಮಾಡಬೇಕಾದದ್ದು. ನನ್ನ ಅನುಭವಕ್ಕೆ ಬರುವಂಥ ತತ್ಕ್ಷಣ ಮಂಟಪ್ರಭಾಕರ್ ಉಪಾಧ್ಯಾಯರ ಯಶೋದೆಯ ಅಭಿನಯವನ್ನು ಕಂಡ ಎಷ್ಟೋ ಜನ ತಾಯಂದರು, ಅಯ್ಯೋ ನಮ್ಮ ಮಕ್ಕಳನ್ನು ನಾವು ಇಷ್ಟು ಚೆನ್ನಾಗಿ ಆಡಿಸಲಿಲ್ಲ, ಹೀಗೆ ಆಡಿಸಬೇಕಿತ್ತು ಅಂತ ಅನಿಸುವಂತೆ ಮಾಡಿದ್ರಿ ಅಂತ ಬಂದು ಹೇಳಿದ್ದುಂಟು. ಅಂದರೆ ಹೀಗಾಗಿ ಆಡಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಿಜವಾದ ಯಶೋದೆ ಕೂಡ ಕೃಷ್ಣನ್ ಹೀಗೆ ಆಡಿಸಿರಲಾರಳು. ಬಡ್ದಿರ್ತಾಳೆ, ಹೊಡೆದಿರ್ತಾಳೆ, ಏನೋ ಮಾಡಿರ್ತಾಳೆ. ಆದರೆ ಕಾವ್ಯದ ಯಶೋದೆ ಇದೆಲ್ಲ ಮಾಡಿರ್ತಾಳೆ. ಹಾಗೆ ಮಾಡದೇ ಇದ್ದರೆ ಅವಳು ಯಶೋದೆಯಾಗಿ ನಮ್ಮ ಪಾಲಿಗೆ ಉಳಿಯೋಲ್ಲ. ನಿಜವಾದ ಯಶೋದೆಗೂ ನಮ್ಮಮ್ಮನಿಗೂ ಇನ್ನೂ ವ್ಯತ್ಯಾಸ ಇರೋದಿಲ್ಲ. ಅಂದರೆ ಕಾವ್ಯದ ಆದರ್ಶ ನಮಗೆ ಹಾಗೆ ಇದೆ ಅಂತ ಅನಿಸುವಂತೆ ಮಾಡುತ್ತೆ. ಅದಕ್ಕೆ ತಾನೇ ಒಂದು ಉಕ್ತಿ ಬಹಳ ಚೆನ್ನಾಗಿದೆ, ದಿ ಪರ್ಪಸ್ ಆಫ್ ಪೊಯೆಟ್ರಿ ಈಸ್ ನಾಟ್ ಟು ಸೇವ್ ಅವರ್ ಸೋಲ್ಸ್ ಬಟ್ ಇಟ್ ಮೇಕ್ಸ್ ಅವರ್ ಸೋಲ್ಸ್ ವರ್ತ್ ಸೇವಿಂಗ್ ಅಂತ. ಅದು ನಮ್ಮನ್ನು ಉದ್ಧಾರ ಮಾಡದೇ ಇರ್ಬೋದು, ಉದ್ಧಾರಕ್ಕೆ ಅರ್ಹವಾದಂಥದ್ದು ಅಂತ ಅನಿಸುತ್ತೆ. ಶ್ರೀಹರ್ಷನ ಪ್ರಿಯದರ್ಶಿಕಾ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ, ಬಹಳ ತಮಾಷೆಯಾದಂಥದ್ದು. ಅದರ ಬಗ್ಗೆ ಒಂದು ಲೇಖನವೇ ಬರೀತಾ ಇದ್ದೀನಿ. ಸಾಂಕೃತ್ಯಾಯಿನಿ ಅಂತ ಒಬ್ಬ ಸನ್ಯಾಸಿನಿ, ಅವಳು ಒಂದು ನಾಟಕ ಬರೆದಿರ್ತಾಳೆ. ಆ ನಾಟಕ ಯಾವುದು? ವತ್ಸರಾಜ ವಾಸವದತ್ತೆಯರ ವಿವಾಹ ಪೂರ್ವದ ಪ್ರಣಯ ಮತ್ತು ವಿವಾಹ ಆದದ್ದು, ಇದರ ಬಗ್ಗೆ ಪ್ರಸಿದ್ಧವಾದ ಕಥೆ. ಅದನ್ನು ಅವಳು ಬರೆದಿರ್ತಾಳೆ. ವಾಸವದತ್ತೇನೆ ಅವಳು ನೋಡ್ತಾ ಇರ್ತಾಳೆ. ವತ್ಸರಾಜ ಕೂಡ ಬಂದಿರ್ತಾನೆ. ಆ ಪಾತ್ರಕ್ಕೆ ತನ್ನ ಸಖಿಯರನ್ನೇ ಬಳಸಿರ್ತಾಳೆ. ಆದರೆ ಅಲ್ಲಿ ಏನಾಗಿರುತ್ತೆ, ವತ್ಸರಾಜ ಬಹಳ ಕಿಡಿಗೇಡಿಯೇ. ಭಾಸನ ವತ್ಸರಾಜನಂತೆ ಅಲ್ಲ ಇವನು. ಶ್ರೀಹರ್ಷನ ವತ್ಸರಾಜನೇ ಬೇರೆ. ಅವನು ಧೀರೋದಾತ ಅಲ್ಲ, ಧೀರ ಲಲಿತ. ಅವನು ಏನು ಮಾಡ್ತಾನೆ, ವತ್ಸರಾಜನ ಪಾತ್ರ ಮಾಡಬೇಕಾಗಿದ್ದ ಮನೋರಮಾ ಅನ್ನುವ ವಾಸವದತ್ತಿಯ ಸಖಿಯನ್ನು ನೀನು ಗ್ರೀನ್ ರೂಮಲ್ಲೇ ಇರು ಅಂತ ತನ್ನ ವೇಷವನ್ನು ತಾನೇ ಹಾಕ್ಕೊಂಡು ಬಂದುಬಿಡ್ತಾನೆ. ಅಲ್ಲಿ ವಾಸವದತ್ತೆ ರೋಲ್ ಮಾಡ್ತಾ ಇದ್ದವಳು ಅವಳು
ಪ್ರಿಯದರ್ಶಿಕೆ, ಅವಳು ಅರಣ್ಯಕ್ಕೆ ಅಂತ, ಅರಣ್ಯದಲ್ಲಿ ಸಿಕ್ಕಂಥವಳು ದಾಸಿಯಾಗಿದ್ದಂಥ ರಾಜಕುಮಾರಿ. ಅವಳಿಗೆ ಗೊತ್ತಿರೋಲ್ಲ, ಈ ರಾಣಿಗೂ ಗೊತ್ತಿರೋಲ್ಲ. ಆದರೆ ಕತೆ ಬರೆದವಳಿಗೆ ಗೊತ್ತಿರುತ್ತೆ ಸ್ವಲ್ಪ ಸೂಕ್ಷ್ಮಗಳೆಲ್ಲ ಕೂಡ. ಅವಳಾದರೆ ಸನ್ಯಾಸಿನಿ ಬಹಳ ಜಾಣ್ಮೆಯಿಂದ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಪ್ರಣಯದ ಸಂದರ್ಭ, ವೀಣೆಯನ್ನು ನುಡಿಸುವಂಥದ್ದು ಎಲ್ಲ ಬರುತ್ತೆ. ಆಗ ಇವಳು ಹೇಳ್ತಾಳೆ ರಾಣಿ, ನ ಮಯಾ ಏವಂ ಕದಾಪಿ ಕೃತಂ ಭಗವತಿ, ನಾನು ಯಾವತ್ತೂ ಇಷ್ಟೆಲ್ಲ ತುಂಬ ತುಂಬ ಇಂಟಿಮೇಟಾಗಿ ಸಲಿಗೆಯಾಗಿ ನಡ್ಕೊಳ್ಳಿಲ್ಲ, ನೀನು ಇನ್ನೂ ಓವರ್ ಡೂಯಿಂಗ್ ಮಾಡಿಬಿಟ್ಟಿದೀಯಾ ನನ್ನ ಕ್ಯಾರೆಕ್ಟರ್ನ ಅಂತ ಹೇಳ್ಬಿಟ್ಟಂತಾಳೆ. ವತ್ಸೆ ಕಾವ್ಯೇಶಿ ವ್ಯವಮೇವ ಭವಿಷ್ಯತಿ ಅಂತ ಅವಳಂತಾಳೆ. ಮಗಳೇ, ಕಾವ್ಯ ಅಂದರೆ ಹೀಗೆ ನಮ್ಮ ಓವರ್ ಆಗಿ ಇರೋದು ಅಂತ. ಅಂದರೆ ಏನಿದರ ತಾತ್ಪರ್ಯ? ಲೋಕವ್ಯವಹಾರ ಕಾವ್ಯ ಅಲ್ಲ, ಆದರೆ ಕಾವ್ಯದಂತೆ ಲೋಕವ್ಯವಹಾರ ಇರಬೇಕು ಅಂತ ನಮಗೆ ಅನ್ನಿಸಿದಾಗ ಲೋಕವ್ಯವಹಾರ ಒಂದಷ್ಟು ಸಂಸ್ಕಾರ ಸಂಪನ್ನವಾಗುತ್ತೆ, ಒಂದಷ್ಟು ಸಂಭಾವಿತವಾಗುತ್ತದೆ ಅಂತ. ಇಷ್ಟು ಸರಿಯಾಗಿ ಇಷ್ಟು ಮಾತ್ರೆ ಗುರು ಲಘು ಎಣಿಸ್ಕೊಂಡು ನಮಗೆ ಮಾತಾಡೋಕ್ಕಾಗತ್ತೆ ಛಂದೋಬದ್ಧವಾಗಿ, ಅಷ್ಟೆಲ್ಲ ಅಲಂಕಾರ ಹಾಕೋಕ್ಕಾಗತ್ತೆ ಅಂತಂದರೆ ಚಪಾತಿನ ಏನು ನಾವು ಸದಾ ಚಂದ್ರಬಿಂಬದಂತೆ ಏನು ರಟ್ನಿಸೋಕೆ ಸಾಧ್ಯವ? ಆಫ್ರಿಕಾ ಥರನೋ ಆಸ್ಟ್ರೇಲಿಯಾ ಥರನೋ ಆಗುತ್ತೆ. ಆದರೆ ಅಡ್ವರ್ಟೈಸ್ಮೆಂಟಲ್ಲಿ ಚಪಾತಿ ಅಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಎಣ್ಣೆಗೆ ಹಾಕಿದ ತಕ್ಷಣ ಪೂರಿ ಎಷ್ಟು ದಪ್ಪ ಊದ್ಕೊಂಡು ಬಿಡ್ತು ಹನುಮಂತನ ಕೆನ್ನೆ ಇದ್ದಂತೆ ಅಂತಂದರೆ, ನಮಗೆ ಊದ್ಕೊಳ್ಳೋದೇ ಇಲ್ವಲ್ಲ, ನಮ್ಮ ಹ್ಯಾಪ್ ಮುಖ ಥರನೇ ಇರುತ್ತಲ್ಲ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಅಲ್ಲ. ಅಂದರೆ ಆದರ್ಶ ಅನ್ನೋದು ವ್ಯವಹಾರ ವಾಸ್ತವ ಅಲ್ಲ. ಕಂಚಿಯ ಪರಮಾಚಾರ್ಯರು ಹೇಳ್ತಾರೆ, ಆದರ್ಶವನ್ನು ಎಲ್ಲರಿಗೂ ಆಚರಣೆಯಲ್ಲಿ ಇಟ್ಕೊಳ್ಳೋಕ್ಕಾಗೋಲ್ಲ, ಆದರೆ ಆದರ್ಶಗಳ ಬಗ್ಗೆ ಸಮಾಜಕ್ಕೆ ಗೌರವ ಮಾತ್ರ ಇರಲೇಬೇಕು ಅಂತ. ಈ ಹೊತ್ತೇನಾಗಿದೆ ಅಂದರೆ ಆದರ್ಶಗಳನ್ನು ತೃಣೀಕರಿಸುವುದು ಮಾತ್ರವಲ್ಲ, ಆದರ್ಶ ಅನ್ನೋದೊಂದು ಅವಿವೇಕ ಅಂತ ಹೇಳುವ ಮಟ್ಟಕ್ಕೆ ಹೋಗಿದೆ. ಅದು ಅಪಾಯಕಾರಿ, ಯಾವ ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೆಯದಲ್ಲ. ಹಾಗೆ ಕಂಡಾಗ ಕಾವ್ಯ ಕೊಡುವ ಆದರ್ಶ ಹೇಗೆ ನಮ್ಮ ಬಾಳಿಗೆ ಬರಬೇಕು ಅಂತ. ಇಲ್ಲದೇ ಇದ್ದರೆ MK ಅವರ ಕಾದಂಬರಿಯಲ್ಲಿ ಕೂಚುಭಟ್ಟ ಅಂತ ಒಂದು ಕಾದಂಬರಿಯಲ್ಲಿ ಬರುತ್ತಲ್ಲ, ಆ ಕಥಾನಾಯಕ ಹಾಗೇನೆ ನಾಗವೇಣಿ, ಕುಂಭಕುಚೆ ಮತ್ತು ಈಗ ಬಿಂಬಾಧರೆ ಈ ರೀತಿಯಾದದ್ದು ವಾಸ್ತವ ಅಂತ ಮಾಡ್ಕೊಂಡ್ಬಿಟ್ಟು ಅದೇ ಥರ ಹೆಣ್ಣು ಬೇಕು ಅಂತ ಅಂದ್ಕೊಂಡಿರ್ತಾನೆ. ಆ ರೀತಿಯಾದ ವಿಕಾರ ಆಗುತ್ತದೆ. ಅದರಿಂದಲೇ ಒಮ್ಮೆ ಭೈರಪ್ಪರವರು ಹೇಳಿದರು, ನನ್ನ ಕಾದಂಬರಿಗಳಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಯಾವ್ಯಾರನ್ನು ನಿಜ ಜೀವನದಲ್ಲಿ ಎತ್ಕೊಂಡಿದ್ದೀನಿ ಅಂತ ರಿಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಮಂದಿರದಲ್ಲಿ ಅದಿರೋದು ಜಸರಾಜೆ ಅಥವಾ ಇರೋವಂಥದ್ದು ಸಿತಾರಾದೇವಿನೇ, ಇಲ್ಲ ಅಲ್ಲಿರುವಂಥದ್ದು ಪ್ರತಿಮಾ ಗೌರಿನೇ, ಇಲ್ಲದೇ ಇದ್ದರೆ ಕಿಶನ್ ಮಹಾರಾಜೆ, ಈ ರೀತಿಯಾದ ಚರ್ಚೆ ಬೇಡ. ಇವರೆಲ್ಲ ಹೊರಟೋಗಿ ಇನ್ನು 200 ವರ್ಷಕ್ಕೆ ಮರೆತು ಹೋಗ್ತಾರೆ. ಆದರೆ ಮಂದಿರ ಒಂದು ಕೃತಿಯಾಗಿ ಉಳಿದರೆ ಆ ಮನೋಧರ್ಮ ಎಂಥದ್ದು ಅನ್ನೋದು, ಮೋಹನ್ ಲಾಲ್ ಮನೋಧರ್ಮ ಏನು, ಮನೋಹರಿದಾಸ್ ಮನೋಧರ್ಮ ಏನು ಅಂತ ಅದನ್ನು ನೋಡಿ ಅಂತಂದರು. ಹಾಗಾಗಿಯೇ ಕುವೆಂಪು ಅವರು ರಾಮಾವತಾರಕ್ಕೆ ಮಿಗಿಲೈಸೆ ರಾಮಾಯಣ ಅವತಾರಂ ಅಂತ ಹೇಳಿದ್ದು. ರಾಮಸೀತೆಯರು ನಮ್ಮ ಪಾಲಿಗಿಲ್ಲ, ಅವರು ಬದುಕನ್ನು ಇದೇ ರೀತಿ ಚಿತ್ರಿಸಿದಾರೋ ಸ್ವಲ್ಪ ವ್ಯತ್ಯಾಸ ಮಾಡಿದಾರೋ ಮಹರ್ಷಿಗಳು ಗೊತ್ತಿಲ್ಲ. ಆದರೆ ನಮಗೆ ರಾಮಾಯಣದ ರಾಮನೇ ಬಹಳ ಮುಖ್ಯ. ಅದು ನೋಡಿದಾಗ ಕಾವ್ಯ ಕಲೆ ನಮಗೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನಾಳೆ ಈ ಒಂದು ಕಾವ್ಯಕ್ಕೆ ಮಂಗಳ ಹೇಳೋಣ. ಓಂ ತತ್ಸತ್.